ನೆನೆಯಿರು ಜನರೆಲ್ಲ ಗುಣಯುತನ ಘನಮೂರ್ತಿ ಮದವೂರ ಗಣನಾಥನ ದೇವರ ದೇವ ಕೃಪಾಕರನ ಪವನ ಚರಿತ ಪುಣ್ಯೋದಯನ ಪವನ ಚರಿತ ಪುಣ್ಯೋದಯನ ಭವಜ ವಿಷಯಕ್ಕೆ ತಿಳುಕದನ ಕೋವಿದಿ ಗಿರಿಜಯ ವರಸುತನ ಕೋವಿದಿ ಗಿರಿಜಯ ವರಸುತನ ಸುರಮುಡಿ ನಮದ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೀಶ್ವರನ ಹರಿತ ಸಿದ್ಧಿಯ ನೀವ ಭವಕರನ ಹರಿತ ಸಿದ್ಧಿಯ ನೀವ ಭವಕರನ ಪರಮಾತ್ಮ ದುರಿತ ಭಯಂಕರನ ಪರಮದ ಊರ ವಿಘ್ನೇಶ್ವರನ ಪರಮದ ಊರ ವಿಘ್ನೇಶ್ವರನ ಅದೇ ದಿನ ತೈ ದಿನ ತೈ ದಿನ ತೈ ಇದೈ ದಿನ ತೈ ದಿನ ತೈ ದಿನ ತೈ ದಿನ ತೈ ತಗ ದಿನ ತೈ ತೈ ದಿನ ತೈ ತೈ ದಿನದ ದಿನ ತೈ ದಿನದ ದಿನ ತೈ ದಿನದ ದಿನ ತೈ ತತ್ತ ಗಜಮುಖನ ನಿನ್ನ ಆದವಾನ ನೀವೀ ಗಜಮುಖನ ನಿನ್ನ ಆದವಾನಿ ನೀವೀ ನಿಜವಾಗಿ ಕರುಣಿಸು ಹೊರಗಳ ಪ್ರಭುವೀ ನಿಜವಾಗಿ ಕರುಣಿಸು ಹೊರಗಳ ಪ್ರಭುವೀ ಗಜಮುಖನ ನಿನ್ನ ಆದವಾನಿ ನೀವೀ ನಿಜವಾಗಿ ಕರುಣಿಸು ಹೊರಗಳ ಪ್ರಭುವೀ ಮೂಷಿಕ ಭಗನ ಮೋದಕ ಹಸ್ತ ಆಶಾಂಕುಶಧರ ಕಮಲ ಪ್ರಶಸ್ತ
ಮಗನ ಮೋದಕ ಗಸ ಅಜಂಕುಶಧರ ಕಮಲ ಪ್ರಶಸ್ತಿ ಗಜ ಮುಖನ ನಿನ್ನ ಪಾದವ ನಿನವಿ ನಿಜವಾಗಿ ಕರುಣಿಸಿ ವರಗಳ ಪ್ರಭುವಿ ಕೊಂದನದಿದ್ದ ನಂದೀಂದನದಿದ್ದನ ಕೊಂದನದಿದ್ದ ನಂದೀಂದನದಿದ್ದನ ದಿನದಿ ಜಗದಿನದಿ ಐದಿನದಿ ಐದಿನದ ದಿನದ ಐದಿನದ ದಿನದ ಐದಿನದ ದಿನದ ಆಲಿಸು ಗಜ ಪದನ ಸುಗುಣ ವಿಶಾಲದಯ ಸದನ ಸುಗಜ ಪದನ ಸುಗುಣ ವಿಶಾಲದಯ ಸದನ ಬಾಲಗಿರಿಜಿಗಳ ಬಾಲನೆನಿಸಿ ಬಾಲಗಿರಿಜಿಗಳ ಬಾಲನೆನಿಸಿರಿಪು ಜಲಬಸ ಮರಿದ ಶೀಲನಿಂದನು ಸುಗಜ ಪದನ ಸುಗುಣ ವಿಶಾಲದಯ ಸದನ ತೈ ದಿನ ತೈ ದಿನ ತೈ ತೈ ದಿನ ತೈ ದಿನ ತೈ ದಿನ ತೈ ತೈ ದಿನ ತೈ ತಗದಿನ ತೈ ತೈ ದಿನ ತೈ ತೈ ದಿನದ ದಿನ ತೈ ದಿನದ ದಿನ ತೈ ದಿನದ ದಿನ ತೈ ಒಂದೇ ದೇವರ ದೇವ
ಚಿಕ್ಕ ಪ್ರಾಯದ ಬಾಲಿ ಚದುರಿ ನಿನ್ನಂಗವ ಒರಿಯುವುದೀನೇ ಮದ ಉಕ್ಕೂತ ಬರುತ್ತೀರಿ ಮಾರನ ಮದದಾನಿ ಮದ ಉಕ್ಕೂತ ಬರುತ್ತೀರಿ ಮಾರನ ಮದದಾನಿ ಚಿಕ್ಕ ಪ್ರಾಯದ ಬಾಲಿ ಚದುರಿ ನಿನ್ನಂಗವ ಒರಿಯುವುದೀನೇ ಕಾಮಿನಿ ಕರಿದು ತಾರಿ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರೆ ಲಾರಿ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರೆ ಲಾರಿ ಅನಂತದಿರಿನ ಹರಿ ಕಾಮಿನಿ ಕರಿದು ತಾರಿ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರಿ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರಿ ಈ ಮಹಿಯೊಳಗಿಂದ ಪುರುಷನುಳ್ಳನೇ ಕಾಂತಿ ಅನಂತದಿರಿನ ಹರಿ ಈ ಮಹಿಯೊಳಗಿಂದ ಪುರುಷನುಳ್ಳನೇ ಕಾಂತಿ ಇವ ಬಲ್ಲನು ಬಲು ಸಾಮರ್ಥ್ಯನು ಇವ ಹಿಮ ಬಲ್ಲನು ಬಲು ಸಾಮರ್ಥ್ಯನು ಇವ ನೆಮ್ಮದಿ ಕರೆದರೆ ಗಾಮಿ ತಗೀವನು ನೆಮ್ಮದಿ ಕರೆದರೆ ಗಾಮಿ ತಗೀವನು ನೆಮ್ಮದಿ ಕರೆದರೆ ಗಾಮಿ ತಗೀವನು ಹಿಮಿತ ದಿನದಿ ಭಗತ ದಿನದಿ ತೋಂತ ದಿನದಿ ಭಗತ ದಿನದೈ 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 ದಿಮಿತ ದಿನದಿ ಭಗತ ದಿನದಿ ತೋಂತ ದಿನದಿ ಭಗತ ದಿನದೈ 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 ದಿಮಿತ ದಿನದಿ ಭಗತ ದಿನದಿ ತೋಂತ ದಿನದಿ ಭಗತ ದಿನದೈ 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 ದಿಮಿತ ದಿನದಿ ಭಗತ ದಿನದಿ ತೋಂತ ದಿನದಿ ಭಗತ ದಿನದೈ 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 ಜನುತ ಜನುತ ಹಿಮಿತ ಜನುತ ಭಗತ ಜನುತ 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 ಗದಗದೈ
ತತ್ತೋಂಗದಿ ಕೂತಗದಿ ಸಾದರಿ ಗಿಡ ಗಿಡದಾಗ ತತ್ತೋಂಗದಿ ಕೂತಗದಿ ಸಾದರಿ ಗಿಡ ಗಿಡದಾಗ ತತ್ತೋಂಗದಿ ಕೂತಗದಿ ಸಾದರಿ ಗಿಡ ಗಿಡದಾಗ ತತ್ತೋಂಗದಿ ಕೂತ ತಗತ ದಿನತೆ ಓಂತ ದಿನತೆ ತಗತ ದಿನತ 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 ಹರಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಶಾಪ ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಬಲ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶಾಪ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಎಂಬುದಾಗಿ ಬಲ ನಂಬಿದಂತಹ ಭಕ್ತರ ಮೇಲಿಟ್ಟುಕೊಟ್ಟಿರುವ ಸಿರಿಮುಡಿದಂಡ ಪ್ರಸಾದ ಶಿವಾರ್ಪಣ ದಕ್ಕಿತ್ತು ದಕ್ಕಿತ್ತು ಆಹೋ ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಶಾಪ ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಬಲ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಶಾಪ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಮೆಂಬುದಾಗಿ ಬಲ ನಂಬಿದಂತಹ ಭಕ್ತರ ಮೇಲಿಟ್ಟುಕೊಟ್ಟಿರುವ ಸಿರಿಮಡಿದಂತ ಪ್ರಸಾದ ಶಿವಾರ್ಪಣ ದಕ್ಕಿತ್ತು ದಕ್ಕಿತ್ತು ಮಾಯಗಾರನು ನೀನೇ ಮಹಿಮನು ನೀನೇ ಸುರಗಿರಿ ಶ್ರೀ ಮಹಾಲಿಂಗೇಶ್ವರ ದೇವರು ಸುರಗಿರಿ ಶ್ರೀ ಮಹಾಲಿಂಗೇಶ್ವರ ದೇವರು ಶಾಪ ಮತ್ತು ಸುರಗಿರಿ ಶ್ರೀ ಮಹಾಲಿಂಗೇಶ್ವರ ದೇವರು ಬಲ ನಂಬಿದಂತಹ ಭಕ್ತರ ಮೇಲಿಟ್ಟುಕೊಟ್ಟಿರುವ ಸಿರಿಮುಡಿದಂಡ ಪ್ರಸಾದ ಶಿವಾರ್ಪಣ ದಕ್ಕಿತ್ತು
ದಕ್ಕಿತು. ಆಹೋ ಆಹೋ ಮಹಾರಾಜರುಗಳಾದ ಕೊಡೆತ್ತೂರುಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟರುಗಳು, ಮಹಾರಾಜರುಗಳಾದ ಕೊಡಿತೂರುಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟುಗಳು ಶಾಬಾಸ್ ಮತ್ತು ಮಹಾರಾಜರುಗಳಾದ ಕೊಡಿತೂರುಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟುಗಳು, ಬಲ ಅರ್ತಿಗಾರರು, ಕುಶಾಲುಗಾರರು, ಮೋಜಿಗಾರರು ಶಾಬಾಸ್ ಪ್ರೀತಿಪೂರ್ವಕವಾಗಿ ಕೊಟ್ಟಿರುವಂತಹ ಪಟ್ಟೆ ಶಾಲು ದಕ್ಕಿತ್ತು. ಸಭೆಗೆ ವಂದನೆ. ನಿನ್ನ ನಂಬಿದೆ ಶಾರದಿ ಭಕ್ತಗಿ ಮತಿಯನ್ನು ಪಾಲಿಸಬಾರದಿ. ಚೆನ್ನಾಗಿ ವಿದ್ಯೆ ಕಲಿದು ಮಾರಿಯ ತಂತಿ ಎನ್ನ ವೃತ್ತ ಬಾಲಾದಿ ನೆಲೆಸಿರು ಅನುದಿನ. ನಿನ್ನ ನಂಬಿದೆ ಶಾರದಿ ಭಕ್ತಗಿ ಮತಿಯನ್ನು ಪಾಲಿಸಬಾರದಿ. ಶಾರದಿ ಸಾಧು ಸನ್ಮತಿಯ ಕೊಡು ಯಾವಾಗಲೂ ಮಾಧುರ್ಯ ವಚನವ ನೀಡು. ಸಾಧು ಸನ್ಮತಿಯ ಕೊಡು ಯಾವಾಗಲೂ ಮಾಧುರ್ಯ ವಚನ ನೀಡು. ನಿನ್ನ ನಂಬಿರಿ ಶಾರದಿ ಒಂದಗಿಡದಿನ್ನತೆ ದಿಂದಗಿಡದಿನ್ನತೆ ದಿಂದಗಿಡದು ಒಂದಗಿಡದಿ ಇಂದಗಿಡದಿನ್ನತೆ. ತೈದಿನದಿ ಜಗದಿನದಿ ತೈದಿನದಿ ತೈದಿನದ ದಿನ ತೈದಿನದ ದಿನ ತೈದಿನದ ದಿನ ಒಂದಗೋ ಒಂದಗದಲಿನದಿ ಕಣ್ಣ ಮುಚ್ಚಲೂಡಿದ್ರೆ ಕಣ್ಣ ಮುಚ್ಚಲು ನಿಂದ್ರಿ ಬಾರದಿನಾಗಿ ಅನ್ನಿಸಿ ಮಾತನಾಡಲು ತೆರದೆನಾಗಿ ಹೋಗಿ ಕೀಳಮ್ಮ ಹೊತ್ತು ಹೋಗದೆನಾಗಿ.
ಅಂಬರು ಶ್ರೀ ದುರ್ಗಾಂಬಿಕೆಯ ಬಲಗೋಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಹಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನ ಬಾಳಿಯರ ಪಾದಾಂಬುಜಕ್ಕೆ ಬಡಬಡುತ್ತ ವರ್ಣಿಪೆರಿ ಕಥಾಮೃತವ जयतु जयतु आदिवाय सर्वनाशिनी करुणाधिकाय आदिवाय ಸುತ್ತಮುತ್ತ ಎತ್ತ ನೋಡಿದರತ್ತ ಕತ್ತಲೆಯ ಮೊತ್ತ ಅಗಾಧವಾದಂತಹ ಜಲರಾಶಿ ತನ್ಮಧ್ಯೆ ಕಾಣಿಸಿಕೊಂಡವರು ನಾವು ಮೂವರಮ್ಮ. ಹುಟ್ಟಿನ ಗುಟ್ಟನರಿಯದೆ ತತ್ತರಿಸುತ್ತಿರುವಂತ ವೇಳೆಯಲ್ಲಿ ಕೇಳಿಸಿದ್ದು ನಭೋವಚನ. ಅದನ್ನೇ ಆಧಾರವಾಗಿರಿಸಿಕೊಂಡು ಭಕ್ತಿಯಿಂದ ನುತಿಸಿದ ಕಾಲಕ್ಕೆ ನಮ್ಮ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದೆಯ ತಾಯಿ. ಬಟ್ಟೆ ಅರಿಯದೆ ಬಳಲುತ್ತಿರುವಂತ ಬಾಲಕರ ಮುಂದೆ ಭವ್ಯಾಂಗವನ್ನು ಕಾಣಿಸಿಕೊಟ್ಟವಳು ನೀನು. ಆದಿಯಲ್ಲೇ ಇದ್ದವಳು ಆದಿಮಾಯೆ ಅನ್ನುವ ಹಾಗೆ ಗುರುತಿಸಿಕೊಂಡವರಿದ್ದೇವಮ್ಮ. ನಿನ್ನ ಪ್ರತ್ಯಕ್ಷ ಮಾತ್ರದಿಂದ ನಮ್ಮನ್ನು ಅಡಸಿದಂತಹ ಭಯವೆಲ್ಲವೂ ದೂರವಾಗಿದೆ. ಆದ್ದರಿಂದಲೇ ಭಯ ನಿವಾರಣೆ ಇದ್ದೀಯ. ಧೈರ್ಯಮಾನಸರು ನಾವು ಆಗಿದ್ದೇವೆ. ಆದ್ರೆ ತಾಯೇ, ಮುಂದೆ ಏನು ಅನ್ನುವುದನ್ನು ತಿಳಿದಾಗಿ ಹೋಗಿದ್ದೇವೆ. ಎಲ್ಲವನ್ನು ತಿಳಿಸಿ ನಮ್ಮನ್ನು ರಕ್ಷಿಸಬೇಕಮ್ಮ. ಓ ಅಮ್ಮ, ಗಾಢಾಂಧಕಾರವಾದ ಸಾಗರ ಗರ್ಭದಲ್ಲಿ ನಮ್ಮೂವರ ಜನ್ಮಕ್ಕೆ ಕಾರಣರು ಯಾರೆಂಬುದಾಗಿ ಪರಿತಪಿಸುವ ವೇಳೆಯಲ್ಲಿ ಓಂಕಾರ ಎಂಬ ನಿನಾದ ಮಾತ್ರದಿಂದ ನಮ್ಮ ಕಣ್ಣಿಗೆ ಗೋಚರರಾದವರು ತಾವು. ಜನನಕ್ಕೆ ಮೂಲ ಸ್ವರೂಪದಲ್ಲಿ ಇರುವವೋ ಜನನಿ, ಯಾತಕ್ಕೆ ಜನ್ಮವನಿತ್ತೆ. ನಾವು ಮಾಡಬೇಕಾದ ಕಾರ್ಯವಾದರೂ ಏನು? ಸಕಲವನ್ನು ತಿಳಿಯುವುದರ ಮೂಲಕ ಸಂಪ್ರೀತಿಯಿಂದ ನಮ್ಮೂವರನ್ನು ರಕ್ಷಿಸಬೇಕಮ್ಮ. ಮಾತೆ, ಆವರಿಸಿದ ಕತ್ತಲೆಯ ಮಧ್ಯೆ ಹೋರ್ಗರಿಯುತ್ತಿರುವ ಜಲರಾಶಿಯ ಮೇಲೆ ಎಲ್ಲಿಯೋ ಮೂಲೆಯಲ್ಲಿ ಹುಟ್ಟಿಕೊಂಡವರು ನಾವು.
ನಿನ್ನ ಅನುಗ್ರಹ ವಿಶೇಷದಿಂದಲೇ ಮತ್ತೆ ತೇಲುತ್ತಾ ತೇಲುತ್ತಾ ಒಂದಾದೇವು ತಾಯಿ. ಆಗಲೇ ಕೇಳಿಸಿತು ನಭೋವಾಣಿ. ಅದನ್ನೇ ಆಧರಿಸಿ ಓಂಕಾರವನ್ನೇ ಧ್ಯಾನಿಸಿದಾಗ ಪ್ರಣವ ಸ್ವರೂಪವೇ ಮೈದಳೆದು ಬಂದು ನಮ್ಮ ಕಣ್ಣ ಮುಂದೆ ನಿಂತಿದೆ. ನಾನು ಮನೆಯೆಲ್ಲ ರೋಮಾಂಚನಗೊಂಡಿದೆ ತಾಯಿ. ಅನಾಥರಾಗಿದ್ದ ನಮ್ಮಲ್ಲಿ ಸನಾಥ ಪ್ರಜ್ಞೆಯು ಆವರಿಸಿಕೊಂಡಿದೆ. ಜ್ಞಾನ ವಿಹೀನರಾಗಿದ್ದೇವೆ. ಸುಜ್ಞಾನದ ಹೊನಲನ್ನೇ ಹರಿಸಿ ನಮ್ಮನ್ನು ಉದ್ಧರಿಸಬೇಕು. ಜಯ ಜಯ ಮಕ್ಕಳೇ. ಹರಿಹರ ಬ್ರಹ್ಮರ ವಿರಿದಿಯೇ ನಾಮವ ಅನುಷದಿ ಮೂವರಿಗೆ ಇರುವುದು ನಿಮ್ಮಿದ ಘನಕಾರ್ಯ ಮೂದಕ್ಕೆ ಒರೆದ ಬೇಲರ ನಿಮಗೆ ತುಂಬಿದಂತಹ ಅಂಬುದಿಯ ಮಧ್ಯದಲ್ಲಿ ಇಂಬು ಕಾಣದೆ ಕಂಗೆಟ್ಟಿರುವಂತ ಓ ನನ್ನ ಮುದ್ದು ಕಂದಮ್ಮಗಳಿರ, ಅಮ್ಮ ಹೇಳಿರಿ, ಸಧೈರ್ಯವನ್ನು ತಾಳಿರಿ. ನಿಮ್ಮ ಜನನಕ್ಕೆ ನಾನೇ ಕಾರಣೀಕರ್ತಳಾಗಿದ್ದೇನೆ. ನನ್ನ ಸಂಕಲ್ಪ ಮಾತ್ರದಿಂದ ನಿಮ್ಮ ಸೃಷ್ಟಿ ಆಗ್ಯದೆ. ಆದ್ದರಿಂದ ಮೊದಲು ನಿರ್ಗುಣವೇ ಆದ ಅನಂತರದಲ್ಲಿ ಅಖಂಡವಾಗಿದ್ದಂತಹ ನೀವು ಮೂರು ಪ್ರಧಾನ ಖಂಡಗಳಾಗಿ ಅನುಪಮ ಶಕ್ತಿಯಾಗಿ ಸಗುಣ ವಿಶ್ವಕ್ಕೆ ನಾಂದಿಯಾಗಿ ನನ್ನಿಂದ ಅಭಿವ್ಯಕ್ತಗೊಂಡಿದ್ದೀರಾ. ಈ ಸಗುಣ ಸೃಷ್ಟಿಯಲ್ಲಿ ನಿಮಗೊಂದು ಅಭಿಧಾನದ ಅವಶ್ಯಕತೆ ಇದೆ. ಆದ್ದರಿಂದ ಹರುಷದಿಂದ ನಿಮಗೆ ಮೂವರಿಗೂ ನಾಮಕರಣವನ್ನು ಮಾಡುತ್ತೇನೆ. ಹೇಗಮ್ಮ? ಗೌರವರ್ಣದಿಂದ ರಾರಾಳ್ತಿರುವಂತ ನೀನೇ ಬ್ರಹ್ಮ, ಧನ್ಯನಾದೆ. ನೀಲವರ್ಣದಿಂದ ಕಂಗೊಳ್ಳುತ್ತಿರುವಂತ ನೀನೇ ವಿಷ್ಣು, ಕೃತಾರ್ಥನಾದೆ. ಸ್ಫಟಿಕ ಸದೃಶನಾಗಿ ತ್ರಿನೇತ್ರಧಾರಿಯಾಗಿ ಮೆರೆಯುತ್ತಿರುವಂತ ನೀನೇ ಮಹೇಶ್ವರ. ಪುನೀತನಾದಿ ಮಾತೆ. ಮಕ್ಕಳೇ, ನಿಮ್ಮಿಂದ ಮುಂದೆ ಘನವಾದ ಕಾರ್ಯ ನೆರವೇರುವುದಕ್ಕಿದೆ. ಏನಮ್ಮ? ಕಳೆದು ಹೋದಂತ ಕಲ್ಪದ ಅಂತ್ಯದಲ್ಲಿ ಪ್ರಪಂಚವು ಲಯವಾಗಿ ಹೋಗಿದೆ. ಅಂತ ಪ್ರಪಂಚವನ್ನು ಹಾಗೂ ಜೀವರಾಶಿಗಳನ್ನು ಸೃಷ್ಟಿಸಿ ಪಾಲಿಸಿ ಲಯ ಮಾಡುವಂತ ಕಾರ್ಯ ನಿಮ್ಮಿಂದ ಆಗಬೇಕು. ಅದಕ್ಕಾಗಿ ನಿಮಗೆ ಗುಣ ಕರ್ತವ್ಯಗಳ ನಿರ್ದೇಶನವನ್ನು ಮಾಡುತ್ತೇನೆ. ಮಗನೇ ಬ್ರಹ್ಮ, ಅಮ್ಮ ರಾಜಸ ಗುಣಭರಿತನಾಗಿ ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡು. ಮಹಾಪ್ರಸಾದ. ಕಂದ ವಿಷ್ಣು, ಅಮ್ಮ ಸಾತ್ವಿಕ ಗುಣಭರಿತನಾಗಿ ವೈಕುಂಠದಲ್ಲಿದ್ದುಕೊಂಡು ಬ್ರಹ್ಮನು ಸಹಿಸಿದಂತ ಸಕಲ ಜೀವರಾಶಿಗಳನ್ನು ವರ್ತಿಸಿ ಬರೆಯುವಂತ ಹೊಣೆಗಾರಿಕೆ ನಿನ್ನದ್ದು ಮಗನೇ. ವರಪ್ರಸಾದ. ಮಗನೇ ಮಹೇಶ್ವರ, ಮಾತೆ. ತಾಮಸ ಗುಣಭರಿತನಾಗಿ ಕೈಲಾಸದಲ್ಲಿದ್ದುಕೊಂಡು ಕಾಲ ಧರ್ಮಕ್ಕನುಗುಣವಾಗಿ ಲಯ ಮಾಡುವಂತ ಕಾರ್ಯ ನಿನ್ನದ್ದು ಮಗನೇ. ನಿನ್ನ ಅಗ್ನಿ ಶಿರೋಧಾರ್ಯ ತಾಯಿ. ಮಕ್ಕಳೇ, ನಾನು ಕೊಟ್ಟಂತ ಉದ್ಯೋಗವನ್ನು ನಿಮ್ಮ ಕರ್ತವ್ಯವೆಂದು ಭಾವಿಸಿ ಮುನ್ನಡೆಯಿರಿ ಮಕ್ಕಳೇ. ಕಷ್ಟ ಬಂದ್ರೆ ಕಷ್ಟವೇ ಕಷ್ಟಕಾಲದೊಳೆಂಬ ನಿಷ್ಠೆಯು ಭರಿಸಲು ಕೊಟ್ಟು ಸಗರು ಶರವಾಗ ಇಷ್ಟದಿ ಕೊಲೆವೆಂದ ಭಯವಿತ್ತೈರಲು ತಕ್ಕಂತರ್ಧಾರವ. ಓ ನನ್ನ ಮುದ್ದು ಕಂದಮ್ಮಗಳಿರ, ಅಮ್ಮ ನಾನು ಕೊಟ್ಟಂತ ಉದ್ಯೋಗದಲ್ಲಿ ಮುನ್ನಡೆಯುತ್ತಿರುವಂತಹ ಸಮಯದಲ್ಲಿ ಕಷ್ಟ ಕಾರ್ಪಣ್ಯಗಳು ಒದಗಿ ಬಂತು ಅಂತಾದ್ರೆ ನೀವೆಲ್ಲರೂ ಭಕ್ತಿಯಿಂದ ನನ್ನನ್ನು ಬಯಸಿದ್ದೇ ಹೌದಾದಲ್ಲಿ ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷಳಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನು ಪರಿಹರಿಸುತ್ತೇನೆ. ಇದು ಅಂತರ್ಧಾನಳಾಗುತ್ತೇನೆ, ಜಯ ಜಯ. ಅಂತರ್ಧಾನಳಾಗುತ್ತೇನೆ, ಜಯ ಜಯ. ಅಂತರ್ಧಾನಳಾಗುತ್ತೇನೆ. ನುಡಿದ ನೀವು
ಪಾತ್ರ ಗುಣ ನಾಮ ಅನುಗ್ರಹಿಸಿದ್ದಾರೆ. ನಮಗೇನೆಲ್ಲ ಬೇಕು ಅದೆಲ್ಲವನ್ನು ಸಕಾಲದಲ್ಲಿ ಒದಗಿಸಿಕೊಟ್ಟು ಅದೃಶ್ಯಳಾಗಿದ್ದಾಳೆ. ತಾಯಿಯ ಜೊತೆಲಿ ಮಕ್ಕಳು, ಮಕ್ಕಳ ಜೊತೆಲಿ ತಾಯಿ, ನಾಳೆ ನೋಡುವವರಿಗೆ ಚಂದ, ಲೋಕಕ್ಕೆ ಪಾಠ. ಆದರೆ ಇಲ್ಲಿ ಏನಾಗಿದೆ, ಅಮ್ಮ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಎಂಬ ಬೇಸರ ಇದ್ದರೂ ಕರ್ತವ್ಯ ಎನ್ನುವುದು ಜಾಗೃತವಾಗಿದೆ. ಮತ್ತೇನು ಹಿಂದೆ ಉಳಿದೆ? ನಾಳೆ ನನ್ನಿಂದ ಸೃಷ್ಟಿ ಎಂಬ ಮಹತ್ ಕಾರ್ಯ ನಡೆದಕ್ಕಿದೆ. 84 ಲಕ್ಷ ಜೀವರಾಶಿಗಳನ್ನು ಸೃಜಿಸುವ ಮೂಲಕ ಕೋಟ್ಯಾನು ಕೋಟಿ ಜೀವಿಗಳ ಬೆಳವಣಿಗೆ ಉತ್ಪತ್ತಿ ನಮ್ಮಿಂದ ಆಗ್ತದೆ. ಕಾಣಿಸಿಕೊಳ್ಳುವ ಜೀವಿಗಳಂದ್ರೆ ನನಗೆ ಅವರು ಮಕ್ಕಳು. ಆ ಮಕ್ಕಳಿಗೆ ಯೋಗ್ಯವಾದ ವ್ಯವಸ್ಥೆ ನೀಡುವಲ್ಲಿ ನಾವು ಮುಂದಾಗಬೇಕು. ಆದ್ದರಿಂದ ನಮ್ಮವರಲ್ಲಿ ಒಬ್ಬ ನಾಯಕ ಇದ್ರೆ ಒಳ್ಳೆಯದಲ್ವ, ಯಜಮಾನ. ಹೇಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಿಮ್ಮ ಜೊತೆಯಲ್ಲೇ ಇದ್ದೇನೆ ಅನ್ನುವ ಹಾಗೆ ಅಮ್ಮ ಆಡಿದ ಬಳಿಕ ಮತ್ತೊಬ್ಬ ನಾಯಕ ಯಾಕೆ? ನಮ್ಮವರಿಗೆ ಯಜಮಾನಿಯಾಗಿ ಕಾಣಿಸಿಕೊಂಡ ಅಮ್ಮ ಜೊತೆಯಲ್ಲಿ ಇರುತ್ತಿದ್ದರೆ ಇಂಥ ಅಭಿಪ್ರಾಯಕ್ಕೆ ನಾನು ಬರ್ತಾ ಇರಲಿಲ್ಲ. ಸಮಸ್ಯೆ ಬಂದ್ರೆ ಬರ್ತೇನೆ ಅಂತ ಆಡಿದ್ದಾಳಲ್ಲ ಅಮ್ಮ. ಹೋಗುವಾಗ ಹೇಳಿದ್ದೇನು, ಏನು? ಕಷ್ಟ ಬಂದಾಗ ನಿಷ್ಠೆಯಿಂದ ಭಜಿಸಿದರೆ ಕೊಟ್ಟು ಸಂದರ್ಶನ. ಹಾಗಾದ್ರೆ ನಾವು ತಿಳಿಸಬೇಕಾದ್ರೆ ಅವ್ರು ನಮ್ಮ ಜೊತೆಲಿ ಇಲ್ಲ ಅಂತ ಆಯ್ತಲ್ಲ. ಜೊತೆಲಿ ಇರ್ತಿದ್ರೆ ನಮ್ಮ ಕಷ್ಟ ಅಂತ ಅವ್ರಿಗೆ ಗೊತ್ತಾಗಬೇಡುವ? ಗೊತ್ತಿರ್ತದಲ್ಲ. ಹಾಗಿರುವಾಗ ಕಷ್ಟ ಅಂದ್ರೆ ಎಂಥದ್ದು? ಅವ್ಯವಸ್ಥೆ ಪರಭಾವದಲ್ಲಿ ಉಂಟುಂಟಾದ್ರೆ ಅದು ಕಷ್ಟ ಕಾಣ್ತದೆ. ಕಷ್ಟ ನಮಗೆ ಬರುವುದಲ್ಲ, ನನ್ನಿಂದ ಸೃಷ್ಟಿಯಾದ ಜೀವಿಗಳಿಗೆ. ಅದನ್ನು ಪರಿಹರಿಸುವುದಕ್ಕೆ ನಾವಿದ್ದೇವಲ್ಲ. ಕಷ್ಟವನ್ನು ದೂರ ಮಾಡಿ ಸುಖವನ್ನು ಒದಗಿಸಿಕೊಡಬೇಕಿದ್ರೆ ಒಬ್ಬ ನಾಯಕ ಬೇಕಾಗ್ತದೆ. ಹೇಗೆ ಈಗ ನಮಗೆ ಬಂದಂತ ಕಷ್ಟವನ್ನು ದೂರ ಮಾಡುವುದಕ್ಕೆ ಮಾತೇ ಇದ್ದಾರೆ. ಪ್ರಪಂಚಕ್ಕೆ ಕಷ್ಟ ಬಂದ್ರೆ ನಾವು ಮೂವರು ಒಟ್ಟು ಸೇರಿ ಅನುಗ್ರಹಿಸುವಂತ ಶಕ್ತಿಯನ್ನು ಹೊಂದಿದ್ದೇವೆ ಅಲ್ವೇ? ಹೌದು. ನಾವು ನಿವಾರಣೆಯನ್ನು ಮಾಡೋಣ. ನಾವು ನಮ್ಮ ಲೋಕದಲ್ಲಿ ಇರುವುದು. ಹಾಗಿರುವಾಗ ನಾಳಿನ ಪ್ರಪಂಚದಲ್ಲಿ ಏನಾದರೂ ಕಷ್ಟ ಬಂತು ಅಂತಾದ್ರೆ ಆ ಗಳಿಗೆಯಲ್ಲಿ ನಮ್ಮಲ್ಲಿ ಹೇಗೆ ಒಬ್ಬ ಯಜಮಾನ ಬೇಕೋ ಹಾಗೆ ನಾಳೆ ಒಬ್ಬ ನಾಯಕ ಬೇಕಾಗ್ತದೆ. ಆ ನಾಯಕನಾದವ ಅವರಿಗೆ ಬಂದಂತ ಕಷ್ಟವನ್ನು ದೂರ ಮಾಡಬೇಕಾಗ್ತದೆ. ಅವ್ಯವಸ್ಥೆ ಅಂತ ಹೇಳಿದ್ದು ಹೇಗೆ? ಅವ್ಯವಸ್ಥೆ, ಸಮಸ್ಯೆ, ಬೇಸರ, ದುಃಖ ಎಲ್ಲ ಬರ್ತದಲ್ಲ. ಕಷ್ಟ ದುಷ್ಟ ಒಬ್ಬ ಬೇಸರದಿಂದ ಇರ್ತಾನೆ, ಅದನ್ನು ಪರಿಹರಿಸೋದಕ್ಕೆ ನಾವು ಮುಂದಾಗ್ತೇವ. ಈಗ ಎಲ್ಲರೂ ಜನ್ಮದಿಂದಲೇ ದುಷ್ಟರಾಗುವುದಿಲ್ಲ. ಹಾಗಾದ್ರೆ ಜನ್ಮದಲ್ಲಿ ಜಂತುಗಳಾಗಿ ಕಾಣಿಸಿಕೊಂಡವರು ಬುದ್ಧಿವಂತರಾಗಬೇಕಿದ್ರೆ ವಿದ್ಯಾ ಸಂಸ್ಕಾರ ಬೇಕಾಗ್ತದೆ. ವಿದ್ಯೆಯನ್ನು ನಾನು ಸೃಷ್ಟಿ ಮಾಡ್ತೇನೆ, ಆದರೆ ಮನಸ್ಸು ಬುದ್ಧಿ ಎನ್ನುವುದರ ಮೂರರ ಒಗ್ಗೂಡುವಿಕೆಯಿಂದ ಅವರು ಸ್ವತಂತ್ರರಾಗಿ ವರ್ತಿಸ್ತಾರೆ. ತಾವು ಮಾಡಿದ್ದ ಸರಿ ಎಂಬುದಾಗಿ ಭಾವಿಸ್ತಾರೆ. ಹಾಗಿರುವಾಗ ಕೆಲವರೆಲ್ಲ ಒಳ್ಳೆಯದು ಯಾವುದು ಭಾವಿಸ್ತಾರೋ ಅದು ಅವರಿಗೆ ಕೆಟ್ಟದಾಗಿ ಪರಿಣಮಿಸಲಬಹುದು. ಆದ್ದರಿಂದ ಕೆಟ್ಟತನದಿಂದ ಕೂಡಿದ ಅವರನ್ನು ಸರಿ ಮಾಡಬೇಕಿದ್ರೆ ಒಬ್ಬನ ಯಜಮಾನ ಇದ್ರೆ ಒಳ್ಳೆಯದಲ್ವ? ಹೇಗೆ ಈಗ ಒಬ್ಬ ನಾಯಕ ಬೇಕೇ ಬೇಕು ಅನ್ನುವಂಥ ತೀರ್ಮಾನ ನಿನ್ನಲ್ಲಿ ಉಂಟುಂತಾದ್ರೆ ನೀನು ಒಬ್ಬನೇ ಕಾಣಿಸಿಕೊಂಡದ್ದಲ್ಲ, ತ್ರಿಮೂರ್ತಿಗಳು ನಾವು ಕಾಣಿಸಿಕೊಂಡಿದ್ದೇವೆ. ಆ ನಾಯಕನಾಗುವ ಯೋಗ್ಯತೆ ಅರ್ಹತೆ ಯಾರಲ್ಲಿ ಉಂಟು ಅಂತ ಚಿಂತನೆ ಮಾಡಿದ್ದೀನಿ. ನಿಮಗೆ ಹೇಳದೆ ಗೊತ್ತಾಗ್ತಂತ ನಾನು ಭಾವಿಸಿದ್ದು. ಹೇಳಬೇಕಾದಿಲ್ಲ. ಅಮ್ಮ ಸೂಚನೆ ಕೊಟ್ಟಿದ್ದಾರಲ್ಲ, ಮೊದಲಿಗೆ ಕರೆದದ್ದು ಹೇಗೆ? ಮೊದಲಿಗೆ ಮಕ್ಕಳೇ ಅಂತ ಕರೆದು ಆಮೇಲೆ ನಾಮಕರಣವನ್ನು ಮಾಡಿದ್ದಾರೆ. ಗೌರವರ್ಣದಿಂದ ಶೋಭಿಸುವ ನೀನೇ ಬ್ರಹ್ಮ. ನಾಳಿನ ಲೋಕದಲ್ಲಿ ಹೆಣ್ಣಾದವಳು ಗರ್ಭಿಣಿಯಾಗಿ ಮದುವೆಯಾಗಿ ಗರ್ಭಿಣಿಯಾಗಿ ಅವಳಿ ತ್ರಿವಳಿ ಮಕ್ಕಳನ್ನು ಹೆಡೆದಳೆಂದಾದರೆ ಮೊದಲಿಗೆ ನಾಮಕರಣ ಮಾಡುವುದು ದೊಡ್ಡವನಿಗೆ ಅಲ್ವಾ? ಮೊದಲು ಹುಟ್ಟಿಕೊಂಡವನಿಗೆ. ಹೌದಾ? ಹಾಗಿರುವಾಗ ಇಲ್ಲಿ ನಮ್ಮೂರಲ್ಲಿ ನನ್ನನ್ನೇ ಅಮ್ಮ ಮೊದಲಿಗೆ ಕರೆದಿದ್ದಾರೆ ಎನ್ನುವುದಿರುವಾಗ ನಾನು ಅಮ್ಮನ ಪ್ರಥಮ ಕೂಸು. 3 ಕೂಸುಗಳೇ, ಆದರೆ ದೊಡ್ಡ ಕೂಸು ನಾನು. ಹೇಗೆ? ಆದ್ದರಿಂದ ಅರಿತರೆ ನಮ್ಮಳು ಹಿರಿಯವನೈಸೆನ ಮರೆಯಲ್ಲ, ಇದು ಕರೆಯಾದ ಮಾತು. ಹೇಗೆ? ನನ್ನನ್ನು ಅಣ್ಣನೆಂದು ಒಪ್ಪಿಕೊಳ್ಳಿವ್ರಾ ತಮ್ಮಂದಿರೇ? ಈಗ ನೀನು ಆಡಿದಂತ ಮಾತು ನಮಗೆ ಖಂಡಿತವಾಗಿಯೂ ಅನ್ವಯ ಆಗುವುದಿಲ್ಲ. ಯಾಕೆ ಬಲ್ಲೆಯ? ನೀನೇ ಹೇಳಿದೆ ಅವಳಿ ಮಕ್ಕಳು ತ್ರಿವಳಿ ಮಕ್ಕಳು ಜನಿಸಿದ್ರು ಅಂತಾದ್ರೆ ಅದರಲ್ಲಿ ಒಂದು ಮಗುವಿನಿಂದ ಮತ್ತೊಂದು ಮಗುವಿಗೆ ಕ್ಷಣ ಮಾತ್ರದ ವ್ಯತ್ಯಾಸವಾದ್ರೂ ಇರ್ತದೆ. ಇಂಥದ್ದೇ ಮಗು ದೊಡ್ಡದು, ಇಂಥದ್ದೇ ಮಗು ಸಣ್ಣದು ಅನ್ನೋ ಹಾಗೆ ಗುರುತಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ನಮ್ಮಲ್ಲಿ ಮೊದಲು ಹುಟ್ಟಿಕೊಂಡವ ಯಾರು ಅಂತ ಕೇಳಿದ್ರೆ ಉತ್ತರ ಉಂಟಾ? ಇಲ್ಲ. ಯಾಕಿಲ್ಲ? ಅಮ್ಮನ ಸಂಕಲ್ಪದಂತೆ ಏಕಕಾಲದಲ್ಲಿ ತ್ರಿಮೂರ್ತಿಗಳು ನಾವು ಪ್ರಕಟಗೊಂಡದ್ದು. ನಾಳಿನ ಲೋಕದಲ್ಲಿ ಷೋಡಶ ಸಂಸ್ಕಾರಗಳಲ್ಲಿ ನಾಮಕರಣ ಶಾಸ್ತ್ರ ಮೊದಲಿಗೆ ಆಗಬೇಕಾದ್ದು. ಆ ನಾಮಕರಣ ಮೊದಲಿಗೆ ನನಗೆ ಇರಿಸಿದ್ದಾರೆ ಎಂದಿರುವಾಗ ನಾನು ಪ್ರಥಮ ಕೂಸು ಆಗಬಾರದೇಕೆ? ಮೊದಲು ಹೆಸರಿಟ್ಟಿದ್ದಾರೆ ಅನ್ನುವ ಹಾಗೆ ನಾನು ಯಜಮಾನ ನಾಯಕ ಅನ್ನುವ ಹಾಗೆ ಆಡುವ ಹಾಗಿಲ್ಲ. ಗುರುತಿಸಿಕೊಳ್ಳುವುದಕ್ಕೆ ಒಂದು ಹೆಸರು ಬೇಕು ಅನ್ನುವಂತ ಉದ್ದೇಶ ಮಾತ್ರ. ಆದ್ರೆ ಪ್ರತ್ಯಕ್ಷ
ಪ್ರತ್ಯಕ್ಷಗೊಂಡಂತ ಅಮ್ಮ ನಾಲ್ಕೇ ನಾಲ್ಕು ವಾಕ್ಯಗಳನ್ನು ಸ್ಪಷ್ಟವಾಗಿ ಆಡಿದ್ದಾಳೆ. ಅಮ್ಮನ ಮಾತಿನ ಆಳ ಎಷ್ಟು, ಆ ಮಾತಿನ ವಿಸ್ತಾರ ಎಷ್ಟು, ಯಾವುದನ್ನು ಬಿಡಿಸಿ ಹೇಳಿದ್ದಿಲ್ಲ. ಅದರ ಬದಲಾಗಿ ನಮ್ಮಲ್ಲಿ ಬುದ್ಧಿಯನ್ನು ತುಂಬಿದ್ದಾಳೆ. ಯಾಕೆ ಹೇಳಿ? ಶಕ್ತಿ ಚೆನ್ನಾಗಿ ಯೋಚಿಸಿಕೊಂಡು ವ್ಯವಹರಿಸಿಕೊಳ್ಳಿ ಮಕ್ಕಳೇ ಅನ್ನುವ ಹಾಗೆ. ಇರುವುದಕ್ಕೆ ಯೋಗ್ಯವಾದಂತಹ ಕ್ಷೇತ್ರ, ಮಾಡುವುದಕ್ಕೆ ಉದ್ಯೋಗ, ಒಬ್ಬೊಬ್ಬರಿಗೆ ಒಂದೊಂದು ಗುಣ. ಅಮ್ಮನ ಕೊಡುಗೆಗಳೆಲ್ಲ ಏನುಂಟು ಅದೆಲ್ಲವನ್ನು ನಮ್ಮ ಮೂವರಿಗೂ ಸಮಾನವಾಗಿ ಹಂಚಿಕೊಟ್ಟಿದ್ದಾಳೆ ಅನ್ನುವಾಗ ಇದರಲ್ಲಿ ಒಬ್ಬ ಹಿರಿಯವ ಒಬ್ಬ ಕಿರಿಯವ ಅನ್ನುವಂಥ ಪ್ರಭೇದ ಇಲ್ಲ ಬ್ರಹ್ಮ. ನಾಳಿನ ಲೋಕದಲ್ಲಿ ತಂದೆ ತಾಯಿಗೆ ಮಕ್ಕಳಾಗಿ ಕಾಣಿಸಿಕೊಂಡವರು ಎಲ್ಲರೂ ಅಣ್ಣಂದಿರಾಗುವುದಿಲ್ಲ, ಅಣ್ಣ ತಮ್ಮಂದಿರು, ಅಕ್ಕ ತಂಗಂದಿರು ಎನ್ನುವಂಥ ಸಂಬಂಧ ಬೇಕಾಗ್ತದೆ. ನಮ್ಮ ಜೀವನ ಲೋಕಕ್ಕೆ ಆದರ್ಶ ಅಲ್ವಾ? ಹೇಗೆ ಸಮಾನತೆಯನ್ನು ನೋಡಿಕೊಳ್ಳಿಕ್ಕೆ ಆಗ್ತದ? ಇದು ನೀನು ಮಾತಾಡುವುದು ನೋಡಿದ್ರೆ ಇದು ನೀನು ಖಂಡಿತವಾಗಿ ಮಾತಾಡುವುದಲ್ಲ. ನಾನೇ ಬ್ರಹ್ಮ. ನೀನು ಮಾತಾಡುದಿದ್ರೆ ಸರಿ ಮಾತಾಡುದಿಲ್ವಾ? ಇದ್ದದ್ದೇನು ಹೇಳಿದ್ದು? ಇಲ್ಲ, ಏನೋ ಒಂದು ಸೇರಿಕೊಂಡಿದೆ ನಿನ್ನೊಳಗೆ. ವಿಷಯ ಸತ್ಯಮೇವ ಜಯತೆ ನ ಅನೃತಂ. ಸತ್ಯ ಲೋಕದಲ್ಲಿರುವವ ಸತ್ಯವನ್ನು ಹೇಳುದಲ್ವಾ? ಅಲ್ಲ, ಸತ್ಯ ಲೋಕದಲ್ಲಿ ಇರುವವ ಸತ್ಯ ಹೇಳಬೇಕು. ಆದ್ರೆ ನೀನು ಯಾಕೆ ಹೀಗೆ ಮಾತಾಡ್ತೀನಿ ಅಂತ ಸುಳ್ಳು ನಮ್ಮ ಮುಂದೆ ನಡೆಯಬಾರದಲ್ಲ. ಈಗ ನನಗೆ ಗೊತ್ತಾಯ್ತು ನೀನು ಯಾಕೆ ಹೀಗೆ ಮಾತಾಡುವುದು. ಇದ್ದ ವಿಷಯ ಹೇಳಿ. ಇದು ನೀನು ಮಾತಾಡುವುದಲ್ಲ, ನಿನ್ನ ಒಳಗಿರುವಂತದ್ದು ನೀನನ್ನು ಮಾತಾಡಿಸುವುದು. ಓ, ನಿನಗೀಗ ಸಮಾಧಾನ ಇಲ್ಲ ಅಂತ ಕಾಣುತ್ತದೆ. ಅಲ್ಲ, ನಿನ್ನ ಮಾತಿನಲ್ಲಿ ಸಮಾಧಾನ ನಿಜವಾಗಿಯೂ ಇಲ್ಲ. ಏನಾಯ್ತು? ಎಂತದ್ದು ಮಾತಾಡಿಸುವುದು ಅಂತ ಯೋಚನೆ ಮಾಡಿದ್ರೆ ಅಧಿಕವಾದಂತ ಮದವನ್ನೇ ಮೈ ತುಂಬಿಕೊಂಡು ಮಾತಾಡ್ತಾ ಇದ್ದೀನಿ. ಆದ್ದರಿಂದ ನಿನ್ನ ಮದವನ್ನು ಸ್ವಲ್ಪ ಹದವಾಗಿಸಿ ಅಮ್ಮನ ಹೇಳಿಕೆಯಂತೆ ಸೃಷ್ಟಿಯ ಕಾರ್ಯದಲ್ಲಿ ನೀ ತೊಡಗಿಕೊಂಡ್ರೆ ಎಷ್ಟು ಚಂದಾಗ್ತದೆ ಗೊತ್ತಾ? ನಾಳಿನ ಲೋಕದಲ್ಲಿ ಏಕವಚನ ಬಹುವಚನ, ಹಿರಿಯರು ಕಿರಿಯರು, ಹಿರಿತನಕ್ಕೆ ಬೆಲೆ ನಾಳೆ ಬೇಡವೇ? ನಾಳೆ ಬೇಕು, ನಿನ್ನಲ್ಲಿ ನನಗೆ ಕಾಣುವುದಿಲ್ಲ ಹಿರಿತನ. ಹೇಗೆ ಹರನೆ? ಬ್ರಹ್ಮ, ಈ ಹಿಂದೆ ಸುತ್ತಲೂ ಮುತ್ತಿಕೊಂಡಿರುವಂತಹ ಕತ್ತಲೆಯ ರಾಶಿಯನ್ನು ನೋಡಿ ಭಯಗೊಂಡವರು ನಾವು. ಹೌದಪ್ಪ. ಅಳುತ್ತಾ ಇದ್ದವರು. ಮತ್ತೆ ಈಗ ಹಾಗಲ್ಲ, ಬೆಳಕಿಗೆ ಬಂದಿದ್ದೇವೆ. ಬೆಳಕಿಗೆ ಬಂದ ಕೂಡಲೇ ನೀನು ದೊಡ್ಡವನಾಗುವುದಕ್ಕೆ ಹೊರಟಿದ್ದಿ. ಅಲ್ಲ, ಬೆಳಕಿನಲ್ಲಿ ಇರುವಾಗೆಲ್ಲ ವಿಷಯ ಹೇಳ್ಬೋದಲ್ಲ. ಈಗ ನೀನು ದೊಡ್ಡವ, ಹೌದು. ನಿನಗಿಂತ ದೊಡ್ಡವನೊಬ್ಬ ಇದ್ದಾನೆ. ಅಮ್ಮ ಆಮೇಲೆ ನಾನೇ. ಅದೇಗೆ ನೀನು ಯಾಕೆ ಹೇಳಿದೆ? ನೀನು ಸೃಷ್ಟಿಸ್ತೀಯವ ಪಾಲಿಸ್ತಾನೆ, ನಾನು ಲಯಗೊಳಿಸ್ತೇನೆ. ಲಯಗೊಳಿಸಿದಲ್ಲಿಗೆ ಲಯಾಧಿಕಾರಿಯ ಪರಿಧಿ ಎನ್ನುವುದು ಮುಕ್ತಾಯವಾಗುವುದಿಲ್ಲ. ಮತ್ತೆ ಲಯ ಅಂದ್ರೆ ಸಮಸ್ಥಿತಿಯನ್ನು ಕಾಯ್ದುಕೊಳ್ಳುವುದು. ನಿನ್ನ ಸೃಷ್ಟಿಯನ್ನು ಅವನ ಪಾಲನೆಯನ್ನು ಸಮಸ್ಥಿತಿಯಲ್ಲಿ ತೆಗೆದುಕೊಂಡು ಹೋಗಬೇಕಾದವನು ನಾನು. ಅಷ್ಟೇ ಅಲ್ಲ, ನಿಮಗಿಬ್ಬರಿಗೂ 2 ಕಣ್ಣು ಉಂಟು. ನನಗೆ 3ನೇ ಕಣ್ಣು, ಹೆಚ್ಚಿನ ಕಣ್ಣು, ಅದು ಕಿಚ್ಚಿನ ಕಣ್ಣು. ಒಂದು ವೇಳೆ ತೆರೆದರೆ ಸುಡುವೆನು ಸಕಲವನು. ಪಂಚಶಿರಗಳನ್ನು ಹೊಂದಿದ್ದೇನೆ. ಅಘೋರ, ಈಶಾನ, ತತ್ಪುರುಷ, ವಾಮದೇವ, ಸದ್ಯೋಜಾತ. ಹಾಗಾಗಿ ನಾನೇ ದೊಡ್ಡವ. ಹಾಗಾದ್ರೆ ಮೂವರಿಗೂ ದೊಡ್ಡವರಾಗುವುದಕ್ಕೆ ಆಸೆ ಆಗಿದೆ. ನಿನ್ನನ್ನು ನೀನು ಸ್ಥಾಪಿಸಿಕೊಳ್ಳುವುದಕ್ಕೆ ಮುಂದಕ್ಕೆ. ಅಲ್ಲ, ನೀವು ನನ್ನನ್ನು ದೊಡ್ಡವನೆಂದು ಒಪ್ಪಿಕೊಳ್ಳುವುದಿಲ್ಲ ಅಂತ ಆದ್ರೆ ಹಾಗೆ ನೀವು ಸಣ್ಣವರಾಗುವುದಕ್ಕೆ ಮುಂದಾಗುವುದಿಲ್ಲ. ಇಲ್ಲಿ ಮೊದಲು ಯಾರು? ಮಾತೆ. ಅಮ್ಮನಿಂದ ನಂತರ ಯಾರು? ನಾನು. ಈ ಹೋದ ಕಲ್ಪದಲ್ಲಿ ಲೌಕಿಕ ಪ್ರಪಂಚವನ್ನು ಮೊದಲಿಗೆ ಕಾಣಿಸಿಕೊಡುವ ನಾನು. ಸೃಷ್ಟಿ ಮಾಡಿದಲ್ಲಿಗೆ ಬ್ರಹ್ಮನ ಉದ್ಯೋಗ ಮುಗಿಯುವುದಿಲ್ಲ, ಹೆಚ್ಚಿನ ಹೊಣೆಗಾರಿಕೆ ನನಗೆ ಇರುವುದು. ಮತ್ತೆ ಜೀವಿಗಳಿಗೆ ಆಯುಸ್ಸು ಎಷ್ಟು, ಹುಟ್ಟು ಯಾವಾಗ, ಮರಣ ಯಾವಾಗ? ಜೀವಿಗಳಿಗೆ ತಾವು ಹುಟ್ಟಿದ್ದೇವೆ, ಬದುಕುತ್ತಿದ್ದೇವೆ, ಸಾಯುತ್ತೇವಂತ ಗೊತ್ತಿರ್ತದೆ, ಯಾವಾಗ ಅಂತ ಗೊತ್ತಿರುವುದಿಲ್ಲ. ಅದರ ಲೆಕ್ಕಾಚಾರ ಇರುವುದೆಲ್ಲ ನನ್ನಲ್ಲೇ. ಬ್ರಹ್ಮ ಗಣಿತ ಶಾಸ್ತ್ರ ಹೊಂದಿದ್ದೇನೆ. ನನ್ನ ಮಕ್ಕಳನ್ನೇ ನೀನು ನೋಡಿಕೊಳ್ಳುವುದಲ್ವ, ನನ್ನ ಮಕ್ಕಳನ್ನೇ ನೀನು ಲಯ ಮಾಡುವುದಲ್ವ. ಹಾಗಾದರೆ ನೀನೇ ಸೃಷ್ಟಿ ಮಾಡಿ ಲಯ ಮಾಡುವುದಲ್ಲವಲ್ಲ. ನಿನ್ನ ಲಯ ಆಗಬೇಕಿದ್ರೆ ಸಮಯದ ಅವಧಿ ಯಾವಾಗ ಎಂಬುದನ್ನು ನಾನು ನಿರ್ಣಯ ಮಾಡಬೇಕು. ಹಾಗಿರುವಾಗ ಮತ್ತೆ ನಾಳಿನ ಲೋಕಕ್ಕೆ ತಂದೆ, ತಾಯಿ, ಗುರುಗಳು, ಈ 3ರ ಒಗ್ಗೂಡುವಿಕೆದ ಪ್ರಪಂಚ. ತಂದೆಯಾಗಿ ನಾನು, ಹಾಗೆ ತಾಯಿಯಾಗಿ ಹರಿ, ಹಾಗೆ ಹರನು ಗುರುವಾಗಿ ಕಾಣಿಸಿಕೊಳ್ತಾನೆ. ಅಪ್ಪ, ಅಮ್ಮ, ಶಿಕ್ಷಕ, ಈ 3ರು ಬೇಕಾಗ್ತದೆ. ಆದ್ರಿಂದ ಸೃಷ್ಟಿ ಎಂಬ ಮಹಾಕಾರ್ಯದಲ್ಲಿ ಪಾಲನೆ ಲಯ ಅಡಕವಾಗಿದೆ. ಆದ್ದರಿಂದ ಸೃಷ್ಟಿಪ ಕಾರ್ಯ ಘನ, ಅಷ್ಟೊಂದು ಘನ. ಸೃಷ್ಟಿಪ ಕಾರ್ಯವಾದ ತೋದು ಘನವಲ್ಲ. ಕಾರ್ಯವಾದಷ್ಟೋದು ಘನವಲ್ಲ, ಅಷ್ಟೋದು ಘನವಲ್ಲ. ಕೆಟ್ಟು ಹೋಗದ ತೆರದೆ, ಕೆಟ್ಟು ಹೋಗದ ತೆರದೆ, ಕೊಟ್ಟು ಬೇಕಾದುಗ ಒರೆಯುವ ಹದನವೇ, ಕೊಟ್ಟು ಬೇಕಾದುಗ ಒರೆಯುವ ಹದನವೇ.
ಸೃಷ್ಟಿಸುವಂತಹ ಕಾರ್ಯ ಏನುಂಟು ಅದು ಘನವಾದುದು ಅನ್ನೋ ಹಾಗೆ ಆಡುವುದಕ್ಕೆ ತೊಡಗಿಕೊಂಡದ್ದು ನೀನು. ಏಸು ಸತ್ಯ. ಬಹಳಷ್ಟು ಚಿಂತನೆ ಮಾಡುವುದಕ್ಕೆ ಹೋದ್ರೆ ಅಷ್ಟೊಂದು ಘನ ಅಲ್ಲ. ಯಾಕೆ ಅಲ್ಲ? ಅಮ್ಮನ ಹೇಳಿಕೆ ಹೇಗೆ? ಬ್ರಹ್ಮ ನೀನು ಸೃಷ್ಟಿ ಕೆಲಸವನ್ನು ಮಾಡು ಹೇಳಿದ್ದಾರೆ. ಒಂದು ಜೀವರಾಶಿಯನ್ನು ಸೃಜಿಸಿದವರಿಗೆ ಬ್ರಹ್ಮನ ಉದ್ಯೋಗ ಮುಗಿದು ಹೋಯಿತು. ಓ. ಹಾಗೆಂದು ನಾನು ಯೋಚನೆ ಮಾಡುವುದು ಏನು? ಆ ನಿನ್ನ ಸೃಷ್ಟಿಯನ್ನು ಹಾಗೆ ಬಿಟ್ಟೇನಾಗ್ತದೆ ಹೇಳು? ಹಾಗೆ ಬಿಡಬಾರ್ದು. ಅದು ಹಾಳಾಗಿ ಹೋಗ್ತದೆ, ಹಾ. ಅದು ಕೆಟ್ಟು ಹೋಗ್ತದೆ. ಕೆಟ್ಟು ಹೋಗ್ಬಾರ್ದು. ಅದು ಕೆಡದಂತೆ ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಇದ್ರೆ ಏನು? ನಿನ್ನಿಂದ ಸೃಜಿಸಲ್ಪಟ್ಟಂತಹ ಜೀವಿ ಹಾ. ಕಾಲ ಕಾಲಕ್ಕೆ ಪಾಲನೆ ಪೋಷಣೆ ಅನ್ನುವುದನ್ನು ಅಗತ್ಯವಾಗಿ ಪಡ್ಕೊಳ್ಬೇಕಾಗ್ತದೆ. ಓ. ಅದೆಲ್ಲವನ್ನು ಒದಗಿಸಿಕೊಡುವವನು ಯಾರು ಅನ್ನೋ ಹಾಗೆ ಚಿಂತನೆ ಮಾಡಿದ್ರೆ ಹಾ. ಪಾಲನಾಧ್ಯಕ್ಷನಾದಂತಹ ನಾನು ಹಾ. ಬೀಜವೊಂದನ್ನು ಬಿತ್ತಿದ್ರೆ ಸಾಕಾಗುವುದಿಲ್ಲ, ಹಾ. ಅದು ಮೊಳಕೆ ಒಡೆದು ಹೆಮ್ಮರವಾಗಿ ಪ್ರಪಂಚದಲ್ಲಿ ಪ್ರಕಟ ಆಗಬೇಕು ಅಂತ ಇದ್ರೆ ಹಾ. ಸಮಯಕ್ಕೆ ಸರಿಯಾಗಿ ಎಲ್ಲವನ್ನು ಪಡ್ಕೊಳ್ಬೇಕಾಗ್ತದೆ. ಆದ್ದರಿಂದ ಬ್ರಹ್ಮ ಸೃಷ್ಟಿಸುವಂತಹ ಕಾರ್ಯಕ್ಕಿಂತ ನಾ ಮಾಡುವ ಪಾಲನೆಯ ಉದ್ಯೋಗ ಏನುಂಟೋ ಅದು ಶ್ರೇಷ್ಠವಾಗಿದೆ. ಬ್ರಹ್ಮ ತಪ್ಪು ಬರೆದದ್ದಕ್ಕೆ ಸರಿಯನ್ನು ಗೆರೆಯುಳಿಯುವ ನಾನಲ್ಲ. ಬ್ರಹ್ಮ, ಓ. ನಿಮ್ಮಿಬ್ಬರ ಮಾತನ್ನು ಸರಿಯಾಗಿ ಕೇಳಿಸಿಕೊಂಡವ ನಾನಿದ್ದೇನೆ. ಒಳ್ಳೇದು. ಹರಿಯ ಪ್ರಸ್ತಾವನೆಯನ್ನು ಒಪ್ಪದೆ ಅದನ್ನು ವಿರೋಧಿಸುವುದಕ್ಕೆ ಮುಂದಾದವ ನೀನು. ತಪ್ಪು ಅದನ್ನು ತಪ್ಪು ಎಂದು ಹೇಳುತ್ತಾ ಇದ್ದಿ. ಮತ್ತೆ ತಪ್ಪು ಯಾರದ್ದು? ಅವನದ್ದು. ಅದು ನಿನ್ನದು. ಹಾ? ಸರಿ ಹರಳೆಂದ ಲಾಕ್ಷಣ ಸರಿಲಿಲ್ಲ ವಚನವು ಪೊರೆಯುವಾತನೆ ಶ್ರೇಷ್ಠವು ಪೊರೆಯುವಾತನೆ ಶ್ರೇಷ್ಠವು ಲಾಕ್ಷಣ ಸರಿನಿಲ್ಲ ವಚನವು ಪೊರೆಯುವಾತನೆ ಶ್ರೇಷ್ಠನು ಪೊರೆಯುವಾತನೆ ಶ್ರೇಷ್ಠನು ಹರಿ ಹರರೆಂಬಲಿ ಬೇಡವಿಲ್ಲದೆ ನಿನ್ನ ಎರಕವಾಗಿ ನಾನು ಹರನಿಂದ ಲಾಕ್ಷಣ ಸರಿನಿಲ್ಲ ವಚನವು ಪೊರೆಯುವಾತನೆ ಶ್ರೇಷ್ಠನು ಕೇವಲ ಸೃಜಿಸುವ ಕಾರ್ಯವನ್ನು ಹೊಂದಿದ ಮಾತ್ರಕ್ಕೆ ಬ್ರಹ್ಮ ಸ್ವತಂತ್ರನಲ್ಲ. ಜೀವಿಗಳ ಪ್ರಾರಬ್ಧವನ್ನು ತಿದ್ದುವಂತ ಅವಕಾಶವೂ ಬ್ರಹ್ಮನಿಗೆ ಇಲ್ಲ. ಹುಟ್ಟಿದಂತ ಜೀವಿಗಳು ಮಾಡಿದ ಪುಣ್ಯಕರ್ಮಗಳಿಗೆ ನಿನ್ನ ಅನುಗ್ರಹ ವಿಶೇಷದೆಂಬುದಿದ್ದೇ ಇರ್ತದೆ. ಸರಿ. ಹುಟ್ಟಿನಿಂದಲೇ ಪ್ರಾಪ್ತವಾಗಿರುವ ದುರ್ಗತಿಗಳನ್ನು ನಿನ್ನ ಅನುಗ್ರಹ ವಿಶೇಷದಿಂದ ಬದಲಾಯಿಸಲೂಬಹುದು. ಮತ್ತೆ ನಾನು ಹೇಳುವುದಿಷ್ಟೇ. ಏನು? ಹರಿಯ ಅಂತರಂಗದಲ್ಲಿ ಹರ, ಹರನ ಅಂತರಂಗದಲ್ಲಿ ಹರಿ, ಹರಿ ಹರರಲ್ಲಿ ಭೇದ ಇಲ್ಲ ಎಂಬುದನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಡಬೇಕು. ಅದಕ್ಕೆ ನಿನ್ನಲ್ಲೇ ಎರಕವಾಗ್ತೇನೆ. ಸರಿ. ಪಾಲನೆಯ ಉದ್ಯೋಗ ಎಷ್ಟು ಶ್ರೇಷ್ಠವಾಗಿದೆ ಅನ್ನುವುದನ್ನು ಅರ್ಥ ಮಾಡಿಕೊಂಡಂತ ನೀನು ನನ್ನೊಳಗೆ ಸೇರಿಕೊಳ್ತಿಂತಾದ್ರೆ ನಿನಗೆ ಯೋಗ್ಯವಾದ ಪಥ ಬೇಕಲ್ಲ. ಹೋಗುವೊಳಗೆ ಒಗ್ಗಟ್ಟಿನಲ್ಲಿ ಬಲವಿದೆ. ಒಬ್ಬಳೆ ತಾಯಿಯ ಮಕ್ಕಳಾಗಿ ಪಕ್ಷ ಕಟ್ಟುವುದಕ್ಕೆ ಮುಂದಾದೀರಾ? ಎಲ್ಲಿ? ಹಿರಿಯವ ನಾನಿರುವಾಗ ನೀವು ಪಕ್ಷ ಕಟ್ಟುವುದಾ? ಹೇಗೆ? ಇದನ್ನು ನಾನು ಒಪ್ತೇನೆ ಅಂತ ಭಾವಿಸಿದ್ದೀರಾ? ಹರಿಹರರು ನೀವಿರ ರಕವಾಗಿರಲೇನು? ಇರುವುದೇ ಭೀತಿ ಮನದೊಳಗೆ. ನನ್ನ ಶ್ರೇಷ್ಠತೆಯನ್ನು ಪ್ರತಿಷ್ಠಾಪಿಸಕ್ಕೆ ಇನ್ನು ಒಂದೇ ಮಾರ್ಗ, ಆಯುಧಕ್ಕೆ. ಎಂತದ್ದು? ಯುದ್ಧವ? ಹೌದು. ಈಗ ನಾವಿಬ್ಬರು ಯುದ್ಧವನ್ನು ಮಾಡಿದ್ರೆ ಯಾರು ಶ್ರೇಷ್ಠರು ಯಾರು ಜ್ಯೇಷ್ಠರು ಅನ್ನೋದನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಉಂಟಾ? ಇಲ್ಲಿ ನಾನೇ ಶಕ್ತಿಗಾರ.
ಯುದ್ಧದಲ್ಲಿ ಇಂಥವ್ರು ಅಂತ ಮಾತ್ರ ಅಲ್ವ ತೀರ್ಮಾನ ಆಗುವುದು. ಮತ್ತೆ ಹಾಗೆಂದು ಮಗ? ನನ್ನ ಯೋಚನೆ ಹಾಗಲ್ಲ. ಹಾ. ಎಲ್ಲಾ ವಿಚಾರದಲ್ಲಿಯೂ ಯಾರು ಶ್ರೇಷ್ಠರು ಅನ್ನೋದನ್ನು ಕಂಡುಕೊಳ್ಬೇಕು ಅನ್ನೋ ಹಾಗೆ ಅದಕ್ಕೆ ಒಂದು ದಾರಿ ಉಂಟಲ್ಲ. ಅಮ್ಮನೇ ಹೇಳಿದ್ದು, ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚ ಒಂದಿದೆ ಅನ್ನುವ ಹಾಗೆ ನಾವು ಇಬ್ಬರು ಜೊತೆಯಾಗಿ ಶೋಧನೆ ಮಾಡುವ. ಹೇಗೆ ಬಲ್ಲೆಯ? ನಿನ್ನೊಳಗೆ ನಾನು ಹೋಗುವುದು, ನನ್ನೊಳಗೆ ನೀನು ಸೇರಿಕೊಳ್ಳುವುದು. ಆ ಮೂಲಕವಾಗಿ ಅಮ್ಮನ ಕೊಡುಗೆಯಲ್ಲಿ ಹೆಚ್ಚುಗಾರಿಕೆ ಯಾರಲ್ಲಿ ಉಂಟು ಅನ್ನೋದನ್ನು ಕಂಡುಕೊಳ್ಳುವುದು. ಅವಳ ಕೊಡುಗೆಯಲ್ಲಿ ನನಗಿಂತ ನಿನ್ನೊಳಗೆ ಅಧಿಕವಾದದ್ದು ಉಂಟುಂತಾದ್ರೆ ನಿನ್ನನ್ನು ನಾಯಕ ಅನ್ನೋ ಹಾಗೆ ನಾನೇ ಒಪ್ಪಿಕೊಳ್ಳುದಲ್ವಾ? ಮೊದಲು ನೀನು ಹೋಗ್ತೀಯ ಒಳಗೆ. ದಾರಿ ಬೇಕು. ಬಾಯ್ ಆದಿತ್ತ. ಏನು ಆಗದೆ ಶರೀರದಲ್ಲಿರುವ 9 ದ್ವಾರಗಳಲ್ಲಿ ಒಂದನ್ನು ಮಾತ್ರ ತೆರೆದಿರಿಸ್ತೇನೆ. ಬರ್ತಾನೆ ಇಲ್ವ ನೋಡುವ. ಹರಿಯೋ ಹೋಗುತ್ತಲೇ ವಿಧಿಯ ಜಠರವ ಪರಿಕಿಸಲು ಬಳಿಕಲ್ಲಿ ಕಾಡವು ಸವಿದ ಕಲ್ಪದಿ ಪ್ರಳಯ ಹೊಂದಿದ ಕರೆಗಳೆಲ್ಲ ಹರಿಯೋ ಹೋಗುತ್ತಲೇ ವಿಧಿಯ ಜಠರವ ಸರಿ, ಬ್ರಹ್ಮನಲ್ಲಿ ಆಡಿದಂಥ ಮಾತಿನಂತೆ ಅವನ ಬಾಯಿಯ ಮೂಲಕವಾಗಿ ಜಠರವನ್ನು ಸೇರಿಕೊಂಡೆ, ತಿರುಗಾಟವನ್ನು ಮಾಡಿದೆ. ಒಂದೆರಡು ದಿನಗಳ ತಿರುಗಾಟ ಅಲ್ಲ, ಎಷ್ಟೋ ಸಾವಿರ ವರ್ಷಗಳಲ್ಲಿ ಸುತ್ತಾಡಿದೆ. ಬ್ರಹ್ಮನ ಒಳಗೆ ಏನುಂಟು, ಎಷ್ಟುಂಟು, ಹೇಗುಂಟು ಎಲ್ಲವನ್ನು ಕಂಡುಕೊಂಡದ್ದಾಯಿತು. ಈ ವಿಚಾರವನ್ನು ಅವನಲ್ಲೇ ತಿಳಿಸಬೇಕು. ಸಾರ್ತೇನ ಯಾಕೆ ಹೀಗೆ? ಬ್ರಹ್ಮನ ಹಿರಿಮೆನವನಲ್ಲಿ ವಿಸ್ತರಿಸಬೇಕು, ಒಮ್ಮೆ ಹೊರ ಹೋಗಬೇಕು ಅನ್ನೋ ಹಾಗೆ ಯೋಚನೆ ಮಾಡಿದ್ದು ನಾನು. ಎಷ್ಟು ವರ್ಷಗಳಲ್ಲಿ ಸುತ್ತಾಡಿದ್ರೂ ಕೂಡ ಕೈ ಕಾಲುಗಳಲ್ಲಿ ಬಲ ಕಡಿಮೆ ಆಯಿತೇ ಹೊರತು ಹೊರ ಹೋಗುವುದಕ್ಕೆ ದಾರಿಯೇ ಕಾಣುವುದಿಲ್ಲವಲ್ಲ. ಬಂದಂತಹ ದಾರಿಯಾದರೂ ಇರ್ಬೋದು ಅನ್ನುವಂಥ ಉದ್ದೇಶದಿಂದ ಮೇಲಕ್ಕೆ ಏರಿದ್ರೆ ಅದನ್ನು ಕೂಡ ಭದ್ರವಾಗಿ ಮುಚ್ಚಲ್ಪಟ್ಟಿದೆ. ಇನ್ನೇನು ಮಾಡೋಣ ಅನ್ನೋ ಹಾಗೆ ಕೆಳಗೆ ಇಳಿದು ಬಂದು ನೋಡಿದ್ರೆ ಇದೆಂಥದ್ದಪ್ಪ ಕೆಳಗಿನಿಂದ ಬೆಳಕು? ಅರ್ಥ ಆಯಿತು ನನಗೆ. ಯಾವ ರೀತಿಯಲ್ಲಾದರೂ ನನ್ನನ್ನು ಸಣ್ಣವನನ್ನಾಗಿಸಬೇಕು ಅನ್ನೋ ಹಾಗೆ ಯೋಚಿಸಿದ ಬ್ರಹ್ಮ ಅಧೋದ್ವಾರವೊಂದನ್ನು ತೆರೆದಿಟ್ಟಿದ್ದಾನೆ ಅನ್ನುವುದು ಸತ್ಯ. ದೇಹದಲ್ಲಿರುವಂಥ ಪ್ರತಿಯೊಂದು ಭಾಗ ಕೂಡ, ಪ್ರತಿಯೊಂದು ಅಂಗ ಕೂಡ ಶ್ರೇಷ್ಠ ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವನು. ಆದ್ದರಿಂದ ತಡ ಮಾಡುವುದಿಲ್ಲ, ಕಾಣುತ್ತಿರುವಂತಹ ದ್ವಾರದಿಂದ ಸಾರ್ತೇನೆ ಹೊರಗೆ. ಶೋಧಿಸಿದನು ನಿಲ್ಲುವುದರವ, ಶೋಧಿಸಿದನು ನಿಲ್ಲುವುದರವ, ಒಳಗೈದಿನ ಕಡೆಲು ಬರದಲ್ಲಿ ಮೆರವಾಗ ಹೋದ ಕಲ್ಪದಿ ಲಯವಾದ ಸರ್ವ ಬೇದಿನಿಗಳು ಬೆರೆಯುತ್ತಿಹ ವಿನೋದ. ಶೋಧಿಸಿದನು ನಿಲ್ಲುವುದರವ, ಒಳಗೈದಿನ ಕಂಡೆಲು ಬರದಲ್ಲಿ ಮೆರೆವ. ಶೋಧಿಸಿದೆನು ನಿನ್ನ ಉದರವ. ಒಳ್ಳೆಯದು. ಏನುಂಟು ಬ್ರಹ್ಮನಲ್ಲಿ? ಏನುಂಟು ನೋಡಿದ್ಯಾ? ಏನಿಲ್ಲ. ನೋಡ್ಲಿಲ್ವಾ? ಹಾಗಲ್ವಾ? ಮತ್ತೆ ಏನು ಉಂಟು ಏನಿಲ್ಲ, ಹಾ, ಎಲ್ಲವನ್ನು ತುಂಬಿಕೊಂಡವರು ನೀನು. ಮತ್ತೆ ಒಂದೆಡೆಯಿಂದ ಏಕಾದಶ ರುದ್ರರು, ದ್ವಾದಶಾದಿತ್ಯರು, ಸೂರ್ಯಚಂದ್ರರು, ಮನುಮುನಿಗಳು, ಇಂದ್ರಾದಿ ಸುಮನಸರು ಎಲ್ಲರಿದ್ದಾರೆ. ಒಂದು ಕಡೆಯಲ್ಲಿ ನೋಡಿದ್ರೆ ನಿನ್ನಂಥವರಿದ್ದಾರೆ, ಇನ್ನೊಂದು ಕಡೆಯಲ್ಲಿ ನೋಡಿದ್ರೆ ಹರನಂಥವರಿದ್ದಾರೆ. ಎಲ್ಲಿ ಹೋದ್ರು ಎಷ್ಟು ಹುಡುಕಿದ್ರು ನನ್ನಂಥವ್ರು ಮಾತ್ರ ಕಾಣಿಸುವುದೇ ಇಲ್ಲ. ಕೆಲಸ ಕಡಿಮೆ, ಒಬ್ಬ ಸಾಕು. ಮತ್ತೆ ಬೇಡ, ಬಿಡೋಣ. ಆಮೇಲೆ ಏನು? ಇದ್ದದಲ್ಲಿ ಹೇಗುಂಟು ಅನ್ನುವ ಹಾಗೆ ನೋಡಿದ್ರೆ ಕೈ ಕಟ್ಟಿದ್ದೆಲ್ಲ ಕೈ ಕಟ್ಟಿದ ಹಾಗೆ, ಬಾಯಿ ಮುಚ್ಚಿದ್ದು ಬಾಯಿ ಮುಚ್ಚಿದ ಹಾಗೆ, ಕಣ್ಣು ಬಿಟ್ಟದೆಲ್ಲ ಕಣ್ಣು ಬಿಟ್ಟ ಹಾಗೆ, ಕುಳಿತದ್ದೆಲ್ಲ ಕುಳಿತ ಹಾಗೆ. ಬ್ರಹ್ಮ ಯಾವುದಕ್ಕೂ ಚಾಲನೆಯೇ ಇಲ್ಲ. ಸೃಷ್ಟಿ ಆಗ್ಬೇಕಷ್ಟೇ. ಚೇತನ ಕೊಡ್ತೇನೆ, ನಾಳೆ ನೋಡು. ಇಲ್ಲಿ ನೀನು ಚಾಲನೆ ಕೊಡುವವನು,
ನೀನು ಚಾಲಕ, ನೀನು ಮನಸ್ಸು ಮಾಡಿದ್ರೆ ಇದೆಲ್ಲ ಚಲಿಸ್ತದೆ. ಚಾಲಕ ಮಾಲಕೆಲ್ಲ ನಾವೇ ಅಲ್ವಾ? ಸರಿ, ಆಮೇಲೆ ಏನು ಅನ್ನುವ ಹಾಗೆ ಮುಂದೆ ಹೋದ್ರೆ ಎಲ್ಲಿ ಹೋದ್ರು ಪಳ 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 ಅನ್ನುವ ಹಾಗೆ ಹೊಳಿತಾ ಉಂಟು. ಗೊತ್ತಾಯ್ತು. ಏನಪ್ಪ ಇದು ಅನ್ನೋ ಹಾಗೆ ಕಂಡುಕೊಂಡ್ರೆ ಅರ್ಥ ಆಯ್ತು. ನಿನ್ನ ಉದರದಲ್ಲಿ ಇರುವಂತದ್ದೆಲ್ಲ ಬಂಗಾರದ ವರ್ಣದಿಂದ ರಂಜಿಸ್ತಾ ಉಂಟು ಬ್ರಹ್ಮ. ಕಂಡೆಯ ಲಕ್ಷ್ಮಿ ಬಂಗಾರದ ಬಣ್ಣ ಮಾತ್ರ, ಜಾತಿ ಸುವರ್ಣ. ಆವಾಗ್ಲೇ ನಾನೊಂದು ತೀರ್ಮಾನ ಮಾಡಿದೆ, ಈ ಸಲ ಬ್ರಹ್ಮನಿಗೆ ಒಂದು ಹೆಸರಿಡಬೇಕು ಅನ್ನೋ ಹಾಗೆ. ಹಿರಣ್ಯವನ್ನೇ ಉದರದಲ್ಲಿ ತುಂಬಿಕೊಂಡಿದ್ದ ಕಾರಣದಿಂದ ಇನ್ನು ಮುಂದಕ್ಕೆ ನೀನು ಹಿರಣ್ಯ ಗರ್ಭ. ಅದೋ ದ್ವಾರದ ಮೂಲಕ ಬಂದುದರಿಂದ ನಿನಗೆ ಅದೋಕ್ಷಜ ಎಂಬ ಹೆಸರಾಯ್ತು. ನೋಡಿ ಬಂದಿದ್ದಿ, ಇನ್ನ ದೊಡ್ಡವನ ತಪ್ಪು ಈಗ ಸೃಷ್ಟಿ ಮಾಡ್ತೇನೆ. ಎಲ್ಲ ನೋಡ್ಬೇಕು ಈಗಲೇ. ಆಗುದಿಲ್ಲ, ಈಗ ನಾನು ಹೋಗಿ ಬಂದಾಯ್ತು, ಒಮ್ಮೆ ನೀನು ಹೋಗಬೇಡ. ಬೇಕಾ ಬೇಡವಾ? ಒಂದು ದಾರಿ ಬಾಯಿ ಆದಿತಾ ಒಳಗೆ. ಸರಿ, ರಾಜಸ ಗುಣವನ್ನೇ ಅಧಿಕವಾಗಿ ಮೈಗೂಡಿಸಿಕೊಂಡಂತ ಇವನಿಗೆ ಅಹಂಕಾರ ಅನ್ನೋದು ಅಡಸಿ ಹೋಗಿದೆ. ಸ್ವಲ್ಪ ಇಳಿಸಬೇಕಲ್ವ? ಬಾಯಿಯ ಮೂಲಕವಾಗಿ ಉದರವನ್ನು ಸೇರಿಕೊಂಡಿದ್ದಾನೆ. ಹರಿಯ ಯೋಗ್ಯತೆ ಏನು, ಅಂತಸ್ತು ಏನು ಅನ್ನೋದು ಅಲ್ಲಿ ಇವನಿಗೆ ಅರ್ಥ ಆಗಬೇಕು. ಹಾಗಾಗಬೇಕು ಅಂತ ಇದ್ರೆ ನನ್ನಿಂದ ಒಂದು ಕೆಲಸ ಆಗಬೇಕು. ಅವನು 8 ದ್ವಾರವನ್ನು ಬಂಧಿಸಿ 1 ದ್ವಾರವನ್ನು ಹಾಗೆ ಉಳಿಸಿದ್ದಾನೆ. ಆದ್ರೆ ನಾನು ಹಾಗಲ್ಲ. ದೇಹದಲ್ಲಿರುವಂತಹ ಎಲ್ಲಾ ದ್ವಾರಗಳು, ನವ ದ್ವಾರಗಳನ್ನು ಬಂಧಿಸಿ ಹಾಗೆ ಇದ್ದು ಬಿಡ್ತೇನೆ. ನೋಡುವ, ಕೇಳಿ ಪರಮೇಶಿ ಗರುವದಿ ಹರಿಯ ಜಠರವ ಬಗುತ್ತಲೇ ಪರಿಕಿಸಿ ಕಾಣಲು ಸರಿದ ಕಲ್ಪಗಳಲ್ಲಿ ಮರೆಗೋಡ ಕರಳಿಯಲ್ಲವನು ಸುರದ ವೈಶ್ಯರು ಕೇಳಿ ಹರಿಯ ಮಾತಿಗೋಸ್ಕರ ಉದರ ಪ್ರವೇಶ ಮಾಡಿದೆ. ಸೃಷ್ಟಿಕರ್ತ ನಾನು ಎಲ್ಲವೂ ನನ್ನಿಂದ ಭಾವಿಸಿದರೆ ಮರೆಗೊಂಡ ಧರಣಿ ಹರಿಯ ಉದರದಲ್ಲಿ ಇದೆಯಲ್ಲ, ಬ್ರಹ್ಮಾಂಡೋದರ ಬರಿತನ ಹರಿ ನಿಶ್ಚಯ. ಹೆಮ್ಮೆಯ ತಳೆದೆ, ಪಂಥ ಬೆಳೆಸಿದೆ, ನನ್ನಿಂದ ಹರಿವು ಅಧಿಕ ಗೊತ್ತಾಯ್ತು. ಮೇಲೆ ಇಲ್ಲ ಕೆಳಗಿಲ್ಲ, ದಾರಿ ಕಾಣಿದ್ರೆ ಕಷ್ಟ ಆಯ್ತು. ಅಮ್ಮ ಅಮ್ಮ ಸ್ಮರಿಸೆ ಭಕ್ತಿಯೋಳು ಆದಿ ಮಾಯೆಯ ಆದಿಮಾಯೇ ಹರಿಯ ನಾಭಿ ಕಮಲ ನಾಳದಿ ಮೆರವ ಪಥ ಗೋಚರಿಸೆ ಪರಟಾಕ್ಷಳಪೆ ಧೈರ್ಯದಲ್ಲಿ ಬರುದಿರಲು ಹರಿ ಯೋಗ ಮಾಯೆಯ ಬೆರಸಿ ವಟಪತ್ರದಲ್ಲಿದ್ದ ಮಲಗಿರಲು ನಿದ್ರೆಯೊಳದು ಕಾಲ್ ಬೆರಳಿರಿಸಿ ಬಾಯೊಳಗೆ ಹರಿ ಯೋಗ ಮಾಯೆಯ ಬೆರಸಿಗೆ ಆ ಯಾಕೆ ಹೀಗೆ? ಹರ ಮೊದಲೇ ನನ್ನೊಳಗೆ ಐಕ್ಯನಾಗಿದ್ದಾನೆ. ಬ್ರಹ್ಮನು ನನ್ನ ಒಳ ಸೇರಿಕೊಂಡಿದ್ದಾನೆ. ತ್ರಿಗುಣಗಳು ಒಂದಾದ ಪರಿಣಾಮದಿಂದಲೇ ಏನು ದೇಹವನ್ನು ಜಾಡ್ಯತೆ ಆವರಿಸಿಕೊಂಡಿದೆ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಬೇಕು ಅನ್ನೋ ಹಾಗೆ ಯೋಚನೆ ಮಾಡಿದ್ದು ನಾನು. ಈ ಜಲರಾಶಿಯ ಮಧ್ಯದಲ್ಲಿ ಹಾಗಪ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ ಅನ್ನೋ ಹಾಗೆ ಯೋಚನೆ ಮಾಡುತ್ತಿರುವಾಗಲೇ ಅದು ಜಲದ ಮೇಲೆ ಆಲದ ಎಲೆಯೊಂದು ತೇಲಿ ಬಂತಲ್ಲ. ಹಾಗಿದ್ರೆ ಹೀಗಲ್ಲ, ದೇಹವನ್ನು ಕುಗ್ಗಿಸಿ ಬಾಲ ಮುಕುಂದನಾಗಿ ಎಡಕಾಲ ಹೆಬ್ಬೆರಳನ್ನು ಬಾಯಲ್ಲಿರಿಸಿ ವಟಪತ್ರಶಾಹಿ ಆಗ್ತೇನೆ. ಮರುದಲ ಕಮಲದ ಸರಸಿಜದ ಮೇಲೆ ತಾನಿರದೆ ಪದ್ಮಾಸನವ ಬರದಿರುದ ಮರಿದು ಕುಳ್ಳಿರುತ್ತಾಗ ನಾಲ್ಕೇಸೆ ನೋಡೆ ಮೆರೆದ ನಾಲ್ಮೊಗದಿರುದ ಇರದೆ ಮೇಲಕ್ಕೆ ನೋಡಲು ವರ ಪಂಚವದನ ನೀವು ಪರಿಶೋಭಿಸುತ್ತಲವ ಹರಿಯ ಪದಯುಗಳ ಸ್ಮರಿಸುತ್ತ ಭಕ್ತಿಯೊಳಗಿರುವ ಬೇಳ್ಯದೊಳಗ ಅಚ್ಚರಿಯಾಗುವುದೇನೋ ಸುರತ ವೈಶ್ಯರು ಲಾಲಿಸಿ ಹೊರಬಂದು ಪದ್ಮಾಸನ ಬರಿದು ಕಮಲದ ಮೇಲೆ ಕುಳಿತು 3 ಕಡೆ ನೋಡಿದೆ. ಮತ್ತೆ ಮೇಲೆ ನೋಡಿದಾಗ
ವರ ಪಂಚವದನದಿ ಶೋಭಿಸುತ್ತಿದ್ದೇನೆ, ನನ್ನಿಂದ ಹರಿಯು ಅಧಿಕ ಎಂಬ ವಿಚಾರವನ್ನು ಹೇಳುವುದಕ್ಕೆ ಹತ್ತಿರ ಬಂದರೆ ನಿದ್ರಾಸಕ್ತನಾಗಿದ್ದಾನೆ. ಎಚ್ಚೆತ್ತ ಬಳಿಕ ಎಲ್ಲಾ ವಿಚಾರ ತಿಳಿಸೋಣ. ಅಷ್ಟವರೆಗೆ ನುತಿಸುತ್ತಾಗಿರುತ್ತೇನೆ. ಹರಿಯೇ ಇರು ಬೆರಾಳಿ ನಾಲಿ ಹೊರಗೇಡ ಹೇ
ಇದ್ದಕ್ಕಿದ್ದಾಗೆ ಹುಟ್ಟಿ ಕಣ್ಣುಗಳನ್ನು ತೆರೆದು ನೋಡಿದರೆ ಏನೂ ಕಾಣಲಿಲ್ಲ. ಎತ್ತ ನೋಡಿದರು ಕತ್ತಲೆಯ ಮಧ್ಯ. ಈ ಕತ್ತಲೆಯ ಮಧ್ಯದಲ್ಲಿ ಯಾರಾದರೂ ಇರಬಹುದೇ? ತಿಳಿಯುವುದು ಹೇಗೆ? ಅನ್ವೇಷಿಸಬೇಡವೇ? ಹಾಗಾದ್ರೆ ಹುಡುಕುವ. ಕುಳಿತುಕೊಂಡ ಕಾರಣವೇನು? ನಮಗೆ ನೋಡುವಾಗ ತಡೆಯುವುದಿಲ್ಲ. ಅಲ್ಲಿಯ ಎಂತದ್ದು ಮಾಡಿದ್ರೆ ಆದಿತ್ತು ಅಂತ ಗೊತ್ತಾಗುದಿಲ್ಲ. ನೀರ ರಾಶಿಯನ್ನು ಅಲ್ಲಪ್ಪ. ನೋಡುವಾಗ ನಿನಗೆ ನಿನ್ನನ್ನು ಕಂಡಾಗ ನನ್ನನ್ನ ನೀರ ರಾಶಿಯನ್ನು ಹುಟ್ಟಿದಲ್ಲಾಗಾಯ್ತು, ಅದನ್ನೇ ನೋಡಿದ್ದಲ್ವ? ಅಲ್ಲ, ಆ ತೆರೆಯನ್ನು ನೋಡಿದ್ರೆ ಒಮ್ಮೆ ಅಲ್ಲಿಗೆ ಹೋಗ್ಬೇಕು. ಯಾರೇ ಕಾಣಬೇಕೆ ಕತ್ತಲೆ? ಕಾಣುದಿಲ್ಲ ಅದು? ಅಲ್ಲಿ ನೋಡು. ಅದು ಕಂಡು ಕಂಡು ಸಾಕಾಗಿದೆ. ಹ. ನಿನ್ನನ್ನು ಕಾಣುವಾಗ ಆಶ್ಚರ್ಯ ಆಯ್ತು. ಹ್ಮ್. ಈ ಕತ್ತಲೆಯಲ್ಲಿ ಈ ಕರಿ ಪ್ರಾಣಿ ಹೇ, ಬೆಳ್ಳಗಿಂದಾದ್ರೆ ಬೇರೆ ಎಷ್ಟು ದೂರಕ್ಕೂ ಕಾಣುತ್ತದೆ. ಯಾರ ಕಪ್ಪ್ಯಾರ? ನೀನು ಅಷ್ಟು ಕಪ್ಪ? ನೀವು ಕರಿಮಯ್ಯ, ನಾನು ಅಷ್ಟು ಕಪ್ಪ? ಅಷ್ಟು ಕಪ್ಪು. ಇದಕ್ಕಿಂತ ಕಪ್ಪಿನದನ್ನೊಂದು ತೋರಿಸು ನೋಡುವ ನೀನು. ಅಲ್ಲಿ ಕಪ್ಪಿದ್ದಿಲ್ಲ, ಬಿಳಿದ್ದು ಇಲ್ಲ, ಎಂತದಿಲ್ಲ. ಆದ ಕಾರಣ ನೀನೇ ಕಪ್ಪು. ಅಂತಿಂತ ಕಪ್ಪಲ್ಲ ಇವ, ಎಂತದು ದೊಡ್ಡ ಕಪ್ಪು, ವರ್ಣದಲ್ಲಿ ಕಪ್ಪು. ಹೌದೌದು. ಹಾ. ಆದ್ರೆ ಮಲಗಿದವ ಎದ್ದು ಕುಳಿತ ಯಾಕೆ? ಯಾರೆದ್ದದ್ದು? ನೀನು. ನಾನು ಎದ್ದದ್ದಲ್ಲ, ಮತ್ತೆ? ನನ್ನ ನೀವು ಎಬ್ಬಿಸಿದ್ದಲ್ವಾ? ವಿಷಯ ಗೊತ್ತಾಯ್ತು ಇವನಿಗೆ. ನೀನೆಂದೇನು? ಹ. ಇಲ್ಲಿ ಯಾರು ಮಲಗಿದ್ರು ನಾವು ಎಬ್ಬಿಸುತ್ತೇವೆ. ಎಲ್ಲಿ? ಇಲ್ಲಿ. ಅಲ್ಲಿ ಮಲಗ್ಲಿಕ್ಕಿಲ್ಲ. ಮತ್ತೆ ಇಲ್ಲಿ ಇದು ಮಲಗುವ ಇಲ್ಲಿ ಮಲಗು. ಒಂದಿಷ್ಟಕ್ಕಿರುವ ಎಲೆ, ಕುಳಿತುಕೊಳ್ಳುವುದಕ್ಕೂ ಅದುವೆ, ಮಲಗುವುದಕ್ಕೂ ಅದುವೆ. ಏನು ವ್ಯವಸ್ಥೆ ಸಾಲು. ಅಷ್ಟು ಸಾಕಾಗ್ತದೆ ನನಗೆ. ಇದ್ದದ್ದು ಸಾಕಾಗ್ತದೆ ನಿನಗೆ. ಸುಧಾರಿಸಿಕೊಂಡು ಹೋಗುದು. ಅಂತೂ ಮಲಗಿ ನಿದ್ದೆ ಹೊಡೆಯುವವನಿಗೆ ಎಲ್ಲಿ ಆದ್ರೆ ಏನು? ಅದಷ್ಟು ಎದ್ದು ಕುಳಿತು ನಮ್ಮ ತದಿಟ್ಟಿಯನ್ನು ನೆಟ್ಟು ನಗೆ ಬೀರುತ್ತಾ ಇತ್ತು. ಹೌದು. ನನಗೆ ದೂರದಿಂದ ನಗೆ ಮಾಡುವವರ ಬಗ್ಗೆ ಧೈರ್ಯವೇ ಇಲ್ಲ. ಅದೇಕೆ? ಯಾರಲ್ಲಿ ನಗಾಡುವುದು ಅಂತ ಬೇಕೋ ಬೇಡ ಅಲ್ವಾ? ನನ್ನನ್ನು ನೋಡಿ ಅವನಲ್ಲಿ ನಗಾಡುದು, ಅವನನ್ನು ನೋಡಿ ನನ್ನಲ್ಲಿ ನಗಾಡುದು. ಹತ್ರ ಬರುವಾಗ ಮಲಗುವುದಲ್ಲಿ. ಆದ ಕಾರಣ ಮೊದಲೇ ಕೇಳಿಕೊಳ್ಳುವುದೊಳ್ಳೆ. ಹೇ, ನೀನು ಯಾರು? ಸ್ವಲ್ಪ ನಿಲ್ಲು. ಏಯ್, ಎಂತದ ಎಂತದ್ದು ಹುಡುಕುದು? ನಿನಗಿಂತ ಮೊದಲು ಹ್ಮ್. ನಾವೊಂದು ಪ್ರಾಣಿಯನ್ನು ನೋಡಿದ್ದೀವಿ. ನೀನು ಮೊದಲು ಬೇರೆ ನೋಡಿ ಬಂದದ ಇಲ್ಲಿಗೆ? ನಾನೊಬ್ಬನಲ್ಲ, ಇಬ್ಬರು ಒಂದನ್ನೇ ನೋಡಿದ್ದು. ಇಬ್ಬರು ಒಂದನ್ನೇ? ಹಾ, ಹೌದಾ? ಒಬ್ಬೊಬ್ಬರು ಒಂದೊಂದು ನೋಡುವಷ್ಟು ಉಂಟಾ? ಇಲ್ವಾ? ನೋಡುವಂತದ್ದು ಇದ್ದದ್ದೇ ಒಂದು. ಹೌದಾ? ಹೇಗೆ ನೋಡಿದ್ದು ಮಾತ್ರ ಅಲ್ಲ, ಇದಾ? ತಪ್ಪಿಸಿಕೊಂಡು. ಮತ್ತೆ ಇವನ ಒಬ್ಬೆ ಕೇಳಿದ್ರೆ ಯಾವ್ದಾದ್ರು ನಿಲ್ಲಿಕುಂಟ? ಯಬ್ಬ, ನಾನು ಹಿಡಿಯುವುದಕ್ಕೆ ಹೋಗುವ ಒಬ್ಬ ಹಿಡಿದ. ಮತ್ತೆ ಒಂದನೇದಾಗಿ ನಾನು ಯಾವುದನ್ನು ಹಿಡಿಯುವುದಕ್ಕೆ ಹೋಗುತ್ತೇನೆ ಆ ಪ್ರಾಣಿ ಎದ್ದು ಓಡಕೂಡದು. ಹ. ಮತ್ತೊಂದು ನನ್ನ ಬಳಿಯಲ್ಲಿ ಯಾರಾದ್ರೂ ಇದ್ರೆ ಅವರಿಗೂ ಗೊತ್ತಾಗಕೂಡದು ನಾನು ಹಿಡಿಯುವುದಕ್ಕೆ ಹೋಗುತ್ತಾ ಇದ್ದೇನೆ. ಹೇಗೆ ಹೋಗುದು ನೀನು? ಅದಕ್ಕೆ ವಿಷಯವೇ ಗೊತ್ತಿಲ್ಲ. ಒಳ್ಳೆ ಮಂಡ ಉಂಟು ನಿನಗೆ. ಗೊತ್ತಾಯ್ತು, ನಾನು ಅಲ್ಲಿವರೆಗೆ ಗೊತ್ತೀಗ ಗೊತ್ತೇ ಆಗ್ಲಿಲ್ಲ ಪ್ರಾಣಿ. ಆದರೂ ಅದು ಎದ್ದು ಓಡಿ. ಆಗ ಕಂಡದ್ದು ನೀನು. ಹ್ಮ್. ಅದನ್ನಲ್ಲಿ ಕೇಳುದು ಹೇಗೆ? ತೋರ್ಬೇಗ ಮೊದಲು ಕಂಡ ಓರನಲ್ಲಿ ಬೋದು ಉತ್ತರಿಸುವ. ಆದ್ರೆ ಬಾಹುಬಲಿ ಒಂದನೇ ಬಾಹುಬಲಿ. ಒಂದು ಎರಡು ಎಲ್ಲ ಒಂದೇ. ಒಂದೆಯಾ? ಒಂದೇ. ಅವ ಯಾವುದು ನೋಡಲ್ಲ. ಅದಲ್ವಾ? ನಾವಿಬ್ಬರು ಹ. ವೀರರು. ಶೂರರು. ವೀರರೇ? ವೀರ ಶೂರ ಅಹುದೇ ನೀವು ಅಹುದೇ ಊರಿ ದೋಷವಂತೆ ದಿಟವು ಊರಿ ದೋಷವಂತೆ ದಿಟವು
ಘನ ಗಂಭೀರರು ನೀವು. ನಿಮ್ಮನ್ನು ಕಂಡು ನೀನು ಅಲ್ವಾ, ನಿಮ್ಮನ್ನು ನೋಡಿ ಭೂರಿ ಎಷ್ಟೆಷ್ಟು ಭೂರಿ ಅಂದರೆ ಬಹಳ. ನಿಮ್ಮನ್ನು ಕಂಡು ಭೂರಿ ಸಂತೋಷವಾಯಿತು, ಪರಮಾನಂದವಾಯಿತು. ಎಂತ ಆನಂದ? ನಿತ್ಯಾನಂದ. ಯಾಕೆ ಬಲ್ಲಿರಾ, ಇಷ್ಟು ಹೊತ್ತು ಸಾಗರದ ಮಧ್ಯದಲ್ಲಿ ನಾನು ಒಬ್ಬನೇ ಇದ್ದದ್ದು, ನನಗೆ ಜೋಡಿಲ್ಲ. ಈ ನೀರಿನಲ್ಲಿ ಎಂತ ಕರ್ಮಕ್ಕೆ ಅದು ನಿನಗೆ? ಅದೆಂತದ್ದು, ಇವನೆಂತದ್ದು ಹೇಳು? ಅದಲ್ಲ, ಆ ಜೋಡಿ. ಏನು ನನಗೆ ಜೋಡಿ ಇಲ್ಲ, ಸಮಗಾರರು ನೀವು ಕಾಣಿಸಿದಿರಲ್ಲ, ಹಾಗೆ ಸಂತೋಷ ಆದದ್ದು. ಆದ್ರೆ ನನ್ನನ್ನು ಕಂಡು ನಿನ್ನಲ್ಲಿ ಒಂದು ಪ್ರಶ್ನೆ ಕೇಳಿದ್ದು. ತೋರು ಬೇಗ. ಮೊದಲು ಕಂಡ ತೋರನಲ್ಲಿ ಹೋದ ಆರ ಕಂಡಿರಯ್ಯ ನೀವು? ನಾನರಿಯದನು, ನೀವು ನೋಡಿದ್ದನ್ನು ನಾನು ನೋಡ್ಲಿಲ್ಲ, ನನ್ಗೆ ಗೊತ್ತಿಲ್ಲ. ನಮಗೆ ಎರಡು ಸಿಗುತ್ತದೆ, ಒಂದು ನಾವು ನೋಡಿದ್ದು, ಒಂದು ಇವ ನೋಡಿದ್ದು. ನೀನು ನೋಡಿದ್ದು ನಮಗೆ ತೋರಿಸು. ನಾನು ನೋಡಿದ್ದು ನಿಮ್ಗೆ ಯಾಕೆ? ನಮಗಾಗ್ತದೆ. ನೋಡ್ಬೇಕಾ ಬೇಡವಾ? ಓ ಅಲ್ಲಿ ಅಲ್ಲಿ ಎಂತದ್ದು? ಅಲ್ಲಿ ಅಲ್ವಾ? ಅಲ್ಲಿ ಯಾರು? ಅಲ್ಲಿ ಎಂತದ್ದು? ಅಲ್ಲಂತದ್ದು ಏ ಸರಿ ನೋಡು, ಅಲ್ಲಿ ಅಲ್ಲ, ಅವಸರ ಮಾಡ್ಬೇಡಿ. ಅಲ್ಲಿ ಕೆಪ್ಪ ಅವನನ್ನು ಹಾಗೆ ಕಾಣ್ತದ. ಹೌದು, ಕೆಪ್ಪ ನಾನು ಬೆಪ್ಪ. ಅದಲ್ಲ. ಸ್ವಲ್ಪ ದಪ್ಪ. ನಿಮ್ಮ ಇಬ್ಬರನ್ನು ಹೊರತುಪಡಿಸಿ ಈ ನೀರ ರಾಶಿಯಲ್ಲಿ ನಾನು ಬೇರೆ ಅದಲ್ಲಯ್ಯ. ನಾವು ನೋಡಿ ಹಿಡಿಯುವುದಕ್ಕೆ ಯತ್ನಿಸಿದಾಗ ಒಂದು ಓಡಿ ಹೋಯ್ತು, ಅದನ್ನು ತೋರಿಸಿ. ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಹೇಳಿದಲ್ವಾ? ಕಚ್ಚಲಿಕ್ಕೆ ಬರ್ತದೆ. ಮತ್ತು ಅದನ್ನು ಅಧಿಕಾರವಾಣಿ ಎಂತದ್ದು ಅಧಿಕಾರ ಅದು ನನಗೆ? ಏನು ಅಧಿಕಾರ ಇದ್ದ ಕಾರಣದಿಂದಲೇ ಅಧಿಕಾರವಾಣಿಯಿಂದ ಆಡಿದ್ದು ನಾನು. ಏನು ಅಧಿಕಾರ? ಯಾರದು ಗೊತ್ತಾಗ್ಲಿಲ್ಲ ನಿನಗೆ? ನೋಡು, ಜಲರಾಶಿ, ಈ ಜಲರಾಶಿಗೆ ನಾನೇ ಜನ, ಅಧಿಕಾರಿ ನಾನೇ, ಯಜಮಾನ ನಾನೇ, ಒಡೆ. ಹೆಚ್ಚು ನಾಗಾಡುವುದಕ್ಕಾಗುವುದಿಲ್ಲ, ಕೆಮ್ಮು ಬರ್ತದೆ. ಇದೆಲ್ಲ ಇವನದ್ದ. ಈ ಕ್ಷೇತ್ರಕ್ಕೆ ನಾನೇ ಜನ. ನೋಡು ವ್ಯವಸ್ಥೆ ನೋಡು ಹೇಗುಂಟು ನೋಡು. ಆದೀತಪ್ಪ, ಯಾರ ಅಧಿಕಾರಿ ಆದ್ರೆ ನಮಗೆ ಸಿಕ್ಕಿರಬೇಕಾದದ್ದು ಸಿಕ್ಕಿದಾರ ಆಯ್ತು. ನಾವು ನೋಡಿದ ಹಿಡಿಯುವುದಕ್ಕೆ ಹೋದಾಗ ತಪ್ಪಿಸಿಕೊಂಡ ಪ್ರಾಣಿಯಲ್ಲಿದೆ ಹೇಳು. ಅದೇ ಹೇಳು ಮತ್ತೆ ಮತ್ತೆ ಅದು ಎಲ್ಲಿದೆ ಅಂತ ಹೇಳ್ಬೇಕು ಅಂತ ಇದ್ರೆ ನೀವು ನೋಡಿದ್ದು ಹೇಗಿತ್ತು ಅಂತ ಬೇಕು. ನಾವು ಮೊದಲು ನೋಡಿದ ಪ್ರಾಣಿ. ಆ ಪ್ರಾಣಿಗೆ ತಲೆಗಳು 5. ಪ್ರಾಣಿ ಎಷ್ಟಿತ್ತು? ಪ್ರಾಣಿ ಒಂದೇ. ಒಂದು ಪ್ರಾಣಿಗೆ 5 ತಲೆ? ಹೌದು. 5. ಯಾವಾಗಲೂ ಮಲಗಿ ನಿದ್ದೆ ಮಾಡು. ಹೊಸತೆಲ್ಲ ಬಂದ್ರೆ ಇವರಿಗೆ ಕಾಣುವುದು ಹೇಗೆ ಮತ್ತೆ? ಅದೇ 5 ತಲೆದ್ದೆಲ್ಲ ಆಗಿರ್ಬೋದು. ಅಷ್ಟು ಮಾತ್ರವಲ್ಲ, ಆಹಾ ಅದು ನೋಡ್ಬೇಕಿತ್ತಲ್ಲ ಬಣ್ಣ. ಆಹಾ ಬಿಳಿ 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 ಇವಾಗ ಕಪ್ಪು ಕಪ್ಪು ಎಂತ ಬಿಳಿ. ಬಿಳಿಯ ಹೆದರಿ ನಡುಗುತ್ತಿತ್ತು ನಿನಗೆ ಹೆದರಿಕೆ, ಆದ ಕಾರಣ ಅದನ್ನು ತೋರಿಸು. ಅಲ್ಲಿಗೆ ಅಲ್ಲು ತಾಗದ ರೀತಿಯಲ್ಲಿ ನುಂಗುವೆ. ನುಂಗುದ? ನೀವೇನು ಇಲ್ಲಿಗೆ ತಿನ್ಲಿಕ್ಕೆ ಬಂದದ? ಮತ್ತೆಂತದಕ್ಕೆ? ತಿನ್ನುವುದು ಹೋಗುದು. ಇಲ್ಲಿ ತಿನ್ನುವುದಷ್ಟು ಸುಲಭ ಉಂಟು ಅಂತ ಭಾವಿಸಿದ್ದೀರಾ? ಇಲ್ಲಿ ಎಂದಲ್ಲ, ನಮ್ಮ ಭಾವನೆ ಪ್ರಕಾರ ಎಲ್ಲಿಯಾದರೂ ತಿನ್ನುವುದು ಸುಲಭ. ನನ್ನನ್ನು ನೀನು ನುಂಗುವುದಕ್ಕೆ ಪ್ರಯತ್ನ ಮಾಡಿದ್ರೆ ನಿನ್ನ ಗಂಟಲಲ್ಲಿ ಮುಳ್ಳಾಗಿ
ಬಡ್ದದ್ದು ಸಾಕು, ಬಡ್ದದ್ದು ಬಹಳ ಒಳ್ಳೆಯದಾಗಿ. ಇನ್ನೊಂದು ಊಟ ಮಾಡಿ ಬರೋದು. ಪ್ರಾಣಿ ಸತ್ತು ಬಿದ್ದಿದೆ, ನಾನು ತಿಂದು ಬರ್ತೇನೆ. ನನಗೆ ನಿನಗೆ ಇನ್ನೊಂದು ಬರುವಾಗ ಕೊಡುವ. ನೀನು ಅದನ್ನು ತಿನ್ನು, ಇದು ನನಗೆ ಕೊಡು. ನನಗೆ ಜ್ವರ ತಮ್ಮ, ಇಬ್ಬರಿಗೂ ಹಸಿವೆ ಇರುವುದು ಒಂದೇ ಪ್ರಾಣಿ, ಅದನ್ನೇ ಅರ್ಧ ಮಾಡಿ ತಿನ್ನುವ. ಹೇಗೆ ಕೈ ಮಾಡುದು? ಸೊಂಟದಿಂದ ಮೇಲೆ ಒಂದು ತುಂಡು, ಸೊಂಟದಿಂದ ಕೆಳಗೆ ಇನ್ನೊಂದು ತುಂಡು. ನಿನ್ನ ಪ್ರೀತಿಯ ತಮ್ಮ ನಿನಗೆ ತುಂಬಾ ಹಸಿವಾಗಿದೆ, ಆದ ಕಾರಣ ಅದರ ಸೊಂಟದಿಂದ ಕೆಳಗೆ ಎಂಥದ್ದೆಲ್ಲ ಉಂಟು ಅದನ್ನೆಲ್ಲ ತಿನ್ನು. ನನಗೆ ಸೊಂಟದಿಂದ ಮೇಲೆ ಸೊಂಟದಿಂದ ಕೆಳಗೆ ಎಂತದುಂಟ? ಸೊಂಟದಿಂದ ಕೆಳಗೆ 2 ಕಾಲು ಹೊತ್ತದ್ದು. ಕಾಲು ಸರಿಯಾಗಲಿಲ್ಲ. ಹಾಗಾದ್ರೆ ಹೀಗೆ ಮಾಡು, ಅದರ ರಕ್ತ ಮತ್ತೆ ಮಾಂಸ ಒಂದು ಪಾಲು, ಎಲುಬು ಮತ್ತೆ ಚರ್ಮ ಇನ್ನೊಂದು ಪಾಲು. ನೀನು ಪ್ರೀತಿಯ ತಮ್ಮ, ನಿನ್ನ ತುಂಬ ಎಲುಬು ಚರ್ಮ, ಚರ್ಮ ಎಲುಬು, ಎಲುಬು ಚರ್ಮ, ಚರ್ಮ ಎಲುಬು, ಎಲುಬು ಚರ್ಮ, ಚರ್ಮ ಎಲುಬು ಎಲ್ಲ ನಿನಗೆ. ನನಗೆ ಅದರ ರಕ್ತ ಮತ್ತೆ ಮಾಂಸ ಮಾತ್ರ ಸಾಕು. ಎಲುಬು ಚರ್ಮದಲ್ಲಿ ಎಂತದುಂಟ? ಎಲುಬು ಚರ್ಮ ಮಾತ್ರ. ನನಗೆ ಕಡಿಮೆ ಆಯ್ತಲ್ಲ. ಹಾಗಾದ್ರೆ ಅದು ಬೇಡ. ಅದರ ಒಂದು ಕಾಲು ಒಂದು ಕೈ ನಾನು ಹಿಡಿಯು, ಒಂದು ಕಾಲು ಒಂದು ಕೈ ನೀನು ಹಿಡಿಯು. ಒಂದು ಕಾಲು ನನಗೆ, ಒಂದು ಕಾಲು ನನಗೆ, ಒಂದು ಕಾಲು ನನಗೆ, ಒಂದು ಕಾಲು ಒಂದು ಕಾಲು ಒಂದು ಕಾಲು ಒಟ್ಟು ಎಷ್ಟಾಯ್ತು? 2 ಕಾಲು. 2 ಕಾಲು ಆಯ್ತು. ಅದಲ್ಲ, ಒಂದು ಕಾಲು ಒಂದು ಕೈ ನಾನು ಹಿಡಿದು, ಒಂದು ಕಾಲು ಒಂದು ಕೈ ನೀನು ಹಿಡಿದು, ಪರಸ್ಪರ ವಿರುದ್ಧ ದಿಕ್ಕಿಗೆ ಸೆಳೆಯುವ. ನನಗೆ ಸಿಕ್ಕಿದಷ್ಟು ನನಗೆ, ನಿನಗೆ ಸಿಕ್ಕಿದ್ದು ನನ್ನ ನಿನಗೆ. ಆಗಲೇ ಹೇಳಿದ ಮತ್ತೆ ಅಲ್ಲಿ ಶಾದೇನು. ಓ, ಪೂರ್ತಿ ಸಾಯಲಿ ಅಲ್ಲಿಯವರೆಗೆ ಪಂಚಸಹಸ್ರ ಕಾಲದಿ ಧನುಜರಲಿ ಜಯ ಸೇರದಿರುತ್ತಿದೆ. ಏನು ಮಾಡುವ? ನಳಿನ ನಾಭನು ಸ್ಮರಿಸೆ ಭಕ್ತಿಯೋಡು ಆದಿ ಮಾಯೆಯರೋ ಜಯ ಜಯ ಮನದೊಳರಿದನು ದೂರದೊಳ ಸದಳ ಹಲಲಗೊಳಿಸುವೆ ಕಪಟದೊಳಗೆ ಉದೆರುತ್ತ ಧನುಜರಲು ಪೊಗಳುತ್ತ ಯೋತ್ಯದಾಯ ಸೆಳದಿ ಪಂಚಸಹಸ್ರ ಕಾಲದಿ ಹೀಗೆ ಸೆಣಸಿ ಪಂಚಸಹಸ್ರ ಕಾಲದಿ 5,000 ವರ್ಷಗಳವರೆಗೆ ಈ ದೀರ್ಘದೇಹಿಗಳಲ್ಲಿ ಹೋರಾಟವನ್ನು ಮಾಡಿದ್ರೂ ಕೂಡ ಗೆಲುವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ. ಏನು ಮಾಡೋಣ ಅನ್ನೋ ಹಾಗೆ ಭಕ್ತಿಯಿಂದ ಅಮ್ಮನನ್ನು ಧ್ಯಾನಿಸಿದಾಗ ಅವಳೇ ಸೂಚಿಸಿದ್ಲಲ್ಲ, ಯಾವುದನ್ನು ಶಕ್ತಿಯಿಂದ ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ವೋ ಅದನ್ನು ಯುಕ್ತಿಯಿಂದ ಪಡೆದುಕೋ ಮಗನೇ ಅನ್ನುವ ಹಾಗೆ. ಹಾಗಿದ್ರೆ ಯೋಚನೆ ಮಾಡೋದು ಯಾಕೆ? ಬರ್ಲಿ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಬಲು ಹೆಚ್ಚಿನ ತೋಳ ಸಾಹಸಕ್ಕೆ, ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಆಶ್ಚರ್ಯವಾದೆನ ಉಚ್ಚರಿಸುವುದೇನು ಅಚ್ಚಳಿಯದ ಪಟರಹುದು ಸಂಗರದಲ್ಲಿ. ಮೆಚ್ಚಿದೆ ನಿಮ್ಮ ಪುರುಷಕ್ಕೆ, ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಮೆಚ್ಚಿದೆ. ಏನೊಂದು ಶಕ್ತಿ, ಏನೊಂದು ಸಾಮರ್ಥ್ಯ, ಏನೊಂದು ಪೌರುಷ ನಿಮ್ಮಲ್ಲಿ. ನಿಮ್ಮ ಹೆಚ್ಚಿನ ತೋಳ ಪರಾಕ್ರಮಕ್ಕೆ ಮೆಚ್ಚಿದವನು ನಾನು, ಸಂತೋಷವಾಯಿತು. ಆದ್ರೆ ಯೋಚನೆ ಮಾಡುದು ಅದಲ್ಲ ನಾನು. ಈಗ ಸಮಯ ಎಷ್ಟಾಯ್ತು? ಈಗ ಊಟದ ಸಮಯ. ಅದಲ್ವಾ, ನಾವು ಆರಂಭಿಸಿ ಹೊತ್ತೆಷ್ಟಾಯ್ತು? ಅದು ಗೊತ್ತಿಲ್ಲ. 5,000 ಕಳೆದು ಹೋಯ್ತು.
5,000 ಕಳ್ಕೊಂಡ್ರಲ್ಲಿ ಇಷ್ಟ ಆಗ್ತದ? ಎಂತದ್ದು ಇಂಥದ್ದು ಇದು ಇದು ಬರ್ತದ ಯುದ್ಧ ಯುದ್ಧ ಹಾ ನಡೆದು ಹೋದಂತ ಸುದೀರ್ಘವಾದಂತ ಸಂಗ್ರಾಮ. ಈ ಯುದ್ಧದಲ್ಲಿ ಗೆದ್ದವರು ನೀವು, ಯುದ್ಧದಲ್ಲಿ ಗೆದ್ದವರು ನೀವು, ಗೆದ್ದವರು ನೀವು. ಗೆದ್ದವ್ರು ನೀವು, ಗೆದ್ದವ್ರು ನೀವು. ಹೌದು, ನೀವೆಲ್ಲ ಸೋತವರ ಸುದ್ದಿಲ್ಲ. ಸೋತವರು ಯಾರು? ಸೋತವರು ಸೋತವರನ್ನಾಗೆ ಗಟ್ಟಿ ಇಳಿಗೆ ಉಂಟು. ಇಂಥವ್ರು ಸೋತವರು ಅಂತ ಹುಟ್ಟಿನಲ್ಲಿ ಹೇಳು. ನಾನೇ ಇವನೇ ಬೇಸರ ಮಾಡಿದ್ರೆ ಬೇಸರ ಯಾಕೆ? ನನಗೆ ಜನ ಬೇಡ, ನನಗೆ ಬೇಸರ ಇಲ್ಲಪ್ಪ. ಇಲ್ಲಪ್ಪ, ಒಂದು ಲೆಕ್ಕದಲ್ಲಿ ನಾನು ಸೋತದ್ದು ಒಳ್ಳೆದೇ ಆಯ್ತಲ್ಲ. ಯಾಕೆ? ನಿಮಗೆ ಕೊಡುವ ಭಾಗ್ಯ ಬಂತಲ್ಲ. ಈಗ ನಮ್ಮಲ್ಲಿ ಒಂದು ಕ್ರಮ ಉಂಟು. ಈ ಸೋತವರು ಗೆದ್ದವರ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ಏನಾದ್ರೂ ಕೊಡುವುದು ಅನ್ನೋ ಹಾಗೆ ಈ ಸಲ ನಿಮ್ಮ ಇಬ್ಬರಿಗೂ ನಾನು ಕೊಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ನೀವು ಮಾಡ್ಬೇಕಾದಿಷ್ಟೇ, ನಿಮ್ಮ ದೇಹವನ್ನು ಕುಗ್ಗಿಸಿ, ನಿಮ್ಮ ಮಂಡೆಯನ್ನು ಬಗ್ಗಿಸಿ, ಎರಡೂ ಕೈಗಳನ್ನು ಹೀಗೆ ಮುಂದೆ ಚಾಚಿ ಬೇಡಬೇಕು. ಬೇಡಿದ್ರೆ ತಟಪಟ ಕೊಡ್ತೇನೆ. ತಟಪಟ ಕೊಡುದಾದ್ರೆ ಆಗಲೇ ಕೊಡ್ಬೇಕು. ಬೇಕಾ? ನಿನಗೆ ಬೇಕಾ? ಒಟ್ಟು ತಟಪಟ ಮಾಡ್ತಾನೆ. ಒಂದೆರಡು ಇರ್ಲಿ, ಕೊಡುತ್ತೇನೆ. ನಮಗೆ ಕೊಡುವುದೇ ನಿನ್ನ ಉದ್ದೇಶ ಅಲ್ಲ. ಬೇಡು ಬೇಡು. ನಮ್ಮ ಇಬ್ಬರ ಇದಿರು ದೊಡ್ಡವಾಗುವುದು ನಿನ್ನ ಉದ್ದೇಶ. ದೊಡ್ಡ ಜನ ಸೋತವ ನೀನು, ಸಣ್ಣವ ನೀನು. ದರಿದ್ರರು ನಾವು ಹೌದಾದರೂ ಸ್ವಾಭಿಮಾನ ಇಲ್ಲದವರಲ್ಲ. ದರಿದ್ರರು ಕೇಳಿಕೊಳ್ಳಿ, ಕೇಳುವುದಿಲ್ಲ. ನಾವು ಕೊಡ್ತೇವೆ. ನೀವು ಕೊಡುದ? ನಿಮ್ಮಿಂದ ಪಡ್ಕೊಳ್ಬೇಕು ಅಂತ ಉಂಟೆ, ಆದ್ರೆ ವಿಶ್ವಾಸ ಇಲ್ವೇ ನನಗೆ? ವಿಶ್ವಾಸ ಬರಬೇಕಾದ್ರೆ ನನಗೆ ನಂಬಿಕೆ ಬರಬೇಕು ಅಂತ ಇದ್ರೆ ನೀವು ಇಬ್ಬರು ಕೊಡ್ತೇನೆ ಅಂತ ಮಾತು ಕೊಡ್ಬೇಕು ನನಗೆ. ಕೇಳಿದ್ದನ್ನು ನಾವಿಬ್ಬರು ಕೊಡ್ತೇವೆ ಕೊಡ್ತೇವೆ. ಸಿಕ್ಕಿದಿರಿ ಕೈಯೊಳಗೆ ಅದು ಸೊಕ್ಕಿನ ಮೂರ್ಖರ ನಿಮಗೆ ತಕ್ಕುಡಾದ ಮದ್ದಿಕ್ಕುವೆ ನಡರು ತಕ್ಕರು ನಿಮ್ಮಯ ವಿಕ್ರಮ ಮೂದಗೆ. ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಕ್ಕಿನ ಮೂರ್ಖರ ನಿಮಗೆ. ಅಧಮರು, ಮಂಕುಬುದ್ಧಿಗಳು, ಬುದ್ಧಿಶೂನ್ಯರು, ಮೂರ್ಖರು, ಶತಮೂರ್ಖರು, ಪೆದ್ದರು. ಯಾರು ನಿಮ್ಮನ್ನು ಹೇಳಿದ್ದು? ನಿಮ್ಮನ್ನು ಹೊಗಳಿದ್ದು ನಾನು. ನೀವು ಹೊಗಳಿದ ಶಬ್ದಗಳಿಗೆಲ್ಲ ಅರ್ಥ ಬೇಡುವ? ಯಾವುದು? ಮೂರ್ಖ ಅಂದ್ರೆ ಎಂತದ? ಒಳ್ಳೆಯವ. ನಮ್ಮಲ್ಲಿ ಯಾರು? ನೀನು ತಮ್ಮ ಅಲ್ವಾ? ನೀನು ಮೂರ್ಖ. ಹಾಗಾದ್ರೆ ಅಣ್ಣ ಅಣ್ಣ ಅವ ಒಳ್ಳೆಯವನಾದ್ರೆ ನಾನೆಂತದ್ದು? ನೀನು ಶತಮೂರ್ಖ, ಬಹಳ ಒಳ್ಳೆಯವ ನೀನು. ತಮ್ಮ ನೀನು ಮೂರ್ಖ, ನೀನು ಒಳ್ಳೆಯವ. ಶತಮೂರ್ಖ ಭಾರಿ ಒಳ್ಳೆಯವ. ಸಾಕ ಸಾಕ ಸಾಕ. ಮೂರ್ಖ ತಮ್ಮ, ಶತಮೂರ್ಖ ಅಣ್ಣ. ಒಳ್ಳೆಯ ಜೊತೆ ನಿಮ್ಮದು. ಎಲ್ಲಿ ಹೋದ್ರು ಇಷ್ಟೊಳ್ಳೆ ಜೋಡಿ ಸಿಗ್ಲಿಕ್ಕಿಲ್ಲ. ಆವಾಗಿಂದ ಬೊಬ್ಬೆಡುತ್ತಿರಲ್ಲ ಕೊಡ್ತೇನೆ ಕೊಡ್ತೇನೆ ಅನ್ನುವ ಹಾಗೆ. ಎಂಥದುಂಟ ಕೊಡ್ಲಿಕ್ಕೆ ನಿನ್ನಲ್ಲಿ? ಈಗ ಕೊಡ್ತೇನೆ ಅಂತ ಹೇಳಿದ್ರೆ ಸಾಕ, ಏನಾದ್ರು ಬೇಕಾ? ಏನೂ ಇಲ್ಲದ ಈ ನೀರ ಮೇಲೆ ನಿಂತುಕೊಂಡು ನಾನು ಕೊಡ್ತೇನೆ ನಾನು ಕೊಡ್ತೇನೆ. ಎಂಥದುಂಟ ನಿನ್ನಲ್ಲಿ? ಹೇಳದೆ ಕೊಡಬೇಕಿತ್ತು. ಎಂಥದ್ದು ಹೇಳದೆ ನಾನು ಕೊಡ್ತೇನೆ. ತಿರಸ್ಕಾರ ಮಾಡ್ತೀಯ? ಬೇಡ ನಿಮಗೆ. ಏನೂ ಇಲ್ಲದೆ ಕೊಡ್ತೇನೆ ಅನ್ನುವಾಗ ಹೇಳುವುದಕ್ಕೆ ನಾವು ಬುದ್ಧಿ ಕೆಟ್ಟವರಲ್ಲ. ನಮ್ಮ ಮಂಡೆ ನೋಡಿದೀಯ? ತಲೆ ತಲೆ ತಲೆಯೊಳಗೆ ತುಂಬಾ ಬುದ್ಧಿಯೇ ಇರುವುದು, ಗೊತ್ತಾಯ್ತಾ? ನನಗೆ ಅದೇ ಆದಿತ್ತು. ಬುದ್ಧಿಯ ಅಲ್ಲ, ತಲೆ. ನಿಮ್ಮಿಬ್ಬರ ತಲೆಗಳನ್ನೇ ಕೊಡಿ. ಏನು ಮಾಡುವುದೆವ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತ, ಜಾಣತನದಲ್ಲಿ ವಂಚಿಸುತ್ತ ಸಾನುರಾಗಲಿವೆ ಮನದಿರವೆನುತ್ತಲೇ ತಾನೆಂಬೊಳೆಯುವುದ ಮಾತ ಏನ ಮಾಡುವುದು? ತಮ್ಮ 108 ಆಸೆಗಳು ಒಡನೊಳಗೆ ಹುಟ್ಟಿತ್ತು, ಅದೆಲ್ಲ ನೀರು ಪಾಲಾಗಿ ಹೋಯ್ತು. ಏನು ಮಾಡಿದಣ್ಣ? ಸಾಯುವವರೆಗೆ ಬದುಕಬೇಕೋ ಬೇಡುವ? ಒಂದು ಉಪಾಯ ಹೊಳೆದದೆ, ಗುಟ್ಟಿನಲ್ಲಿ ಹೇಳ್ತೇನೆ. ಕೊಡಿ ಕೊಡಿ ಕೊಡಿ. ಕೊಡುವುದಕ್ಕೆ ಸಿದ್ಧರಾಗಿಯೇ ಇದ್ದೇವೆ. ಮತ್ತೇನು? ಆದ್ರೆ ಒಂದು ತಹ, ನಮ್ಮ ಪ್ರಾಣವನ್ನು ಪಡೆದುಕೊಳ್ಳುವ ಒಂದೇ ಒಂದು ಬಿಂದು ಜಲವು ನಮ್ಮ ದೇಹಕ್ಕೆ ಸೋಂಕದ ಹಾಗೆ ಪಡೆದು. ಸರಿ, ಕಣ್ಣದ ಕಿಲ್ಬಿಷದಿಂದ ಕಾಣಿಸಿಕೊಂಡಂತಹ ಇವರು ಅಜ್ಞಾನಿಗಳಾಗಿದ್ದಾರೆ. ಇವರಿಗೆ ಸುಜ್ಞಾನವನ್ನು ಅನುಗ್ರಹಿಸಿ ವಿಶ್ವಾತ್ಮಕನಾಗಿ ಕಾಣಿಸಿಕೊಳ್ಳುತ್ತೇನೆ. ಕ್ಷೀರಾಣವ ಜಯನ ನಾರಾಯಣ ನೀರಜದಳನಯನ ಘೋರ ದುರಿತ ಸಂಹಾರಣ
ನಾರಾಯಣ ನೀರಜ ದಳ ನಯನ ನಾರಾಯಣ ಶ್ರೀಹರಿಯೇ, ಲಕ್ಷ್ಮೀ ವಕ್ಷನು ಕರುಣಾ ಕಟಾಕ್ಷನು ಆದಂತಹ ನೀನು ನಾವು ಮಾಡಿದ ಸರ್ವಾಪರಾಧಗಳನ್ನು ಮನ್ನಿಸಿ ಉದ್ಧರಿಸು ಉದ್ಧರಿಸು. ದೇವರೇ, ಅಜ್ಞಾನಿಗಳಾದಂತ ನಮಗೆ ಸುಜ್ಞಾನವನ್ನಿತ್ತು ನಾವು ಯಾರು ನಾವು ಏನು ಎನ್ನುವುದನ್ನು ತಿಳಿಸಿ ನಮ್ಮನ್ನು ಅನುಗ್ರಹಿಸಬೇಕು ಪ್ರಭು. ಮಕ್ಕಳೇ, ಅಯ್ಯೋ ಮೃದು ತಲುವ ಹೊಂಬಿರ್ಪ ನೀನೇ ಮಧು ಮೃದು ತಲುವ ಹೋದಿರ್ಪ ನೀನೇ ಮಧು ಕಠಿಣ ಕಾಯದೊಳಿರ್ಪ ಈತಲೇ ಕೈಟಬಲು ಮಧು ಕೈಟಭರೋ ಇದು ತಿರಿಸಿ ಬೆಸರಲು ನಾಭಿ ಕಮಲದಿ ಮೆರೆವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಮಕ್ಕಳೇ, ಅಯ್ಯನೇ, ನಿಮ್ಮ ಜೀವಿತಾವಧಿಯ ಕೊನೆಯ ಗಳಿಗೆಯಲ್ಲಿ ನಾನು ಯಾರು ಏನು ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರು ನೀವು. ನಿಮ್ಮ ಹುಟ್ಟಿಗೆ ಕಾರಣೀಕರ್ತನೂ ನಾನೇ. ಪಿತೃ ಸ್ಥಾನದಲ್ಲಿ ನಿಂತು ನಿಮಗೆ ನಾಮಕರಣವನ್ನು ನಾನೇ ಮಾಡ್ತೇನೆ. ಮೃದುವಾದಂತ ದೇಹವನ್ನು ಹೊಂದಿದೆ ನೀನು ಮಧು, ಕಠಿಣವಾದಂತ ದೇಹವನ್ನು ಹೊಂದಿದೆ ನೀನು ಕೈಟಭ. ನಿಮ್ಮ ಹೆಸರನ್ನು ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಸಬೇಕು ಅನ್ನುವಂತ ಉದ್ದೇಶದಿಂದಲೇ ಮಧುವನ್ನು ಕೊಂದು ಮಧುಸೂದನ, ಕೈಟಭನನ್ನು ಕೊಂದು ಕೈಟಮಾಂತಕ ಅನ್ನುವಂತ ಹೆಸರಿನಿಂದ ಕಾಣಿಸಿಕೊಳ್ಳುವವನಿದ್ದೇನೆ. ಆದ್ರೆ ಮಕ್ಕಳೇ, ನೀವು ತಿಳಿದೇವು ಮಾತೊಂದನ್ನು ಆಡಿಬಿಟ್ಟಿರಿ. ಕಾಣುತ್ತಿರುವಂತಹ ಜಲರಾಶಿಯಿಂದ ಒಂದು ಹನಿ ನೀರು ನಮ್ಮ ದೇಹವನ್ನು ಸೋಕದ ರೀತಿಯಲ್ಲಿ ನಮ್ಮ ಪ್ರಾಣವನ್ನು ಪಡೆದುಕೊ ಅನ್ನುವ ಹಾಗೆ ಯೋಚನೆ ಮಾಡಬೇಡಿ. ಕಂಕಾ ಪ್ರದೇಶವನ್ನು ವಿಸ್ತರಿಸಿದ್ದೇನೆ, ಏರಿಕೊಳ್ಳಿ. ಬಂದು ಸೇರಿದಂತಹ ಕಲಾಭಿಮಾನಿಗಳಿಗೆ ವಂದಿಸಿಕೊಳ್ಳುತ್ತಾ ಯಕ್ಷಗಾನ ಕಥಾ ಮಾಧ್ಯದಲ್ಲಿ ರಸಭಂಗ ಉಂಟು ಮಾಡಿರುವುದಕ್ಕೆ ಸಹೃದಯಿ ಪ್ರೇಕ್ಷಕರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಇಂದಿನ ದಿನದ ಸೇವಾಕರ್ತರಿಗೆ ಮಂಡಳಿ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರಿಗೆ ಹಾಗೂ ಬಂದಿರುವಂತಹ ಸಕಲ ಯಕ್ಷ ಕಲಾಭಿಮಾನಿಗಳಿಗೆ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಐಶ್ವರ್ಯ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ ಬರುವ ದಿನ ಸಂಜೆ 6:15ರಿಂದ ದಿವಂಗತ ಪದ್ಮನಾಭ ಶೆಟ್ಟರ ಸ್ಮರಣಾರ್ಥ ಪತ್ನಿ ಮತ್ತು ಮಕ್ಕಳು ಮಗರು ಮನೆ ಕುಂಜತ್ತಬೈಲಿ ಇವರ ಬಾಪ್ತು ಶ್ರೀ ದೇವಿ ಮಹಾತ್ಮೆ ಎನ್ನುವಂಥ ಪುಣ್ಯಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 18/2/2025 ಸಂಜೆ 6:15ರಿಂದ ಶ್ರೀಮತಿ ಮತ್ತು ಶ್ರೀ ವಿಠಲ ಶೆಟ್ಟಿಗಾರ್ ಮತ್ತು ಮಕ್ಕಳು ಪದ್ಮನಾಭ ಟೆಕ್ಸ್ಟೈಲ್ ಕಿನ್ನುಗೋಳಿ ಇವರ ಬಾಪ್ತು ತಾಳಿಪಾಡಿ ಗೋಳಿಜೋರ ದೇವಿ ಕೃಪದ ವಠಾರದಲ್ಲಿ ಶ್ರೀ ದೇವಿ ಮಹಾತ್ಮೆ ಎನ್ನುವಂಥ ಪುಣ್ಯಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 7/3/2025 ಸಂಜೆ 6:15ರಿಂದ ಕಿನ್ನಿಗೋಳಿ ಪ್ರತಿಮಾ ಸ್ಟುಡಿಯೋದ ಎದುರು ಶ್ರೀ ಮಹಮ್ಮಾಯ ಕಟ್ಟೆಯ ಬಳಿ ಶ್ರೀತ ಬಿ ಸೇಸಪ್ಪ ಸಲ್ಯಾಣರಿಂದ ಸಂಸ್ಥಾಪಿಸಲ್ಪಟ್ಟ ಕಿನ್ನಿಗೋಳಿ ಪ್ರತಿಮಾ ಸ್ಟುಡಿಯೋದ ಸ್ವರ್ಣ ಮಹೋತ್ಸವದ ಪ್ರಯುಕ್ತ ಶ್ರೀ ದೇವಿ ಮಹಾತ್ಮೆ ಎನ್ನುವಂಥ ಪುಣ್ಯಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಅದೇ ರೀತಿ ದಿನಾಂಕ 5/3/2025 ಬುಧವಾರ ದಿವಂಗತ ಕೂಸು ಧೂಮಣ್ಣ ಮಡಿವಾಳ ಇವರ ಸ್ಮರಣಾರ್ಥ 10ನೇ ತೋಕೂರು ಕಂಬಳಬೆಟ್ಟು ಸುಬ್ರಹ್ಮಣ್ಯ ನಿವಾಸದ ಮುಂಭಾಗದಲ್ಲಿ ಅತಿ ನೂತನ ಎನ್ನುವಂಥ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಅದೇ ರೀತಿ 19/2/2025 ಬುಧವಾರ ಮೇಲಕ್ಕಾರು ಶಾನುಭೋಗರ ಬಾಕಿ ಮಾರ್ಗದ್ದೆಯಲ್ಲಿ 50ನೇ ವರ್ಷದ ಸೇವೆಯ ಬಯಲಾಟವಾಗಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ನಮ್ಮದೇ ಮೇಳದವರಿಂದ ಶ್ರೀ ದೇವಿ ಮಹಾತ್ಮೆ ಎನ್ನುವಂಥ ಪುಣ್ಯಕಥಾನಕವನ್ನು 10 ಸಂವತ್ಸರ ಮೇಲಕ್ಕಾರು ಇವರ ಬಾಪ್ತು ಆಡಿ ತೋರಿಸಲಿಕ್ಕಿದ್ದೇವೆ. ಅದೇ ರೀತಿ 8/3/2025 ಶ್ರೀದೇವಿ ಸಮಸ್ತ ಭಕ್ತವೃಂದ ಕೂಳೂರು ಮಂಗಳೂರು ಇವರ ಬಾಪ್ತು 50ನೇ ವರ್ಷದ ಸುವರ್ಣ ಮಹೋತ್ಸವದ ಪ್ರಯುಕ್ತ ಗೋಲ್ಡ್ ಫಿಂಚ್ ಸಿಟಿ ಮೈದಾನದಲ್ಲಿ ಶ್ರೀ ದೇವಿ ಮಹಾತ್ಮೆ ಎನ್ನುವಂಥ ಪುಣ್ಯಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡಬೇಕಾಗಿ ಕಲಾಭಿಮಾನಿಗಳಲ್ಲಿ ವಿನಂತಿಸಿಕೊಳ್ಳುತ್ತಾ ಯಕ್ಷಗಾನ ಕಥಾಪ್ರಸಂಗವನ್ನು ಮುಂದುವರಿಸುವ ಭಾಗವತರ ಹಾಗೂ ಸಭ್ಯ ಸಭಿಕರ ಅಪ್ಪಣೆಯನ್ನು ಅನುಮತಿಯನ್ನು ಕೇಳುತ್ತಾ ಇದ್ದೇವೆ. ಜೈ ಹಿಂದ್. ಯಕ್ಷಗಾನಂ ಗೆಲ್ಲಿ. ಜನನಿಯಾಜ್ಞೆಯಲಿ ಮಾಲಿನಿಯೋ ವರದನುಜಾಪೇಕ್ಷೆಯಲಿ ಕಾಮಿನಿಯೋ ಮಾಲಿನಿಯೋ ಓ
ಜನನಿಯಾಗಿಯಲಿ ಮಾಲಿನಿಯೋ ತನುಜ ಬೇಕೆಯಲಿ ಕಾಮಿನಿಯೋ ಪರಮಾತ್ಮನಿಂದಲೇ ಸೃಜಿಸಲ್ಪಟ್ಟಂತಹ ಪ್ರಪಂಚದಲ್ಲಿ ಪಂಚಭೌತಿಕವಾದಂತಹ ದೇಹವನ್ನು ಧಾರಣೆ ಮಾಡಿಕೊಂಡಂತಹ ಮಾನವನೋರ್ವನ ಜೀವನವದು ಪಾವನವಾಗಬೇಕಾದರೆ ಯಾವೆಲ್ಲ ಅಂಶಗಳನ್ನು ತೊಡಗಿಸಿಕೊಳ್ಳಬೇಕು ಎನ್ನುವುದನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟವರು ಕಶ್ಯಪ ಬ್ರಹ್ಮರು. ಅಸುರಕುಲ ಮಾತೆಯಂತಹ ನಿಗಳತೆಯನ್ನು ಪಡೆದವರು ನವ್ಯಾರ್ಥ ದಿತೀದೇವಿ. ಅವರ ಮನವಿಮಂತಹ ಮಂಟಪದಲ್ಲಿ ಮುದ್ದಿನ ಲತೆಯಾಗಿ ಬೆಳೆದವಳು ನಾನು. ಮಾಲಿನಿ ನಾಮಕಳು. ಗಿಡವೊಂದು ಬೆಳೆದು ಮರವಾಗಬೇಕಾದ್ರೆ ಕಾಲಕಾಲಕ್ಕೆ ಹೇಗೆ ನೀರನ್ನು ಪೋಷಕಾಂಶವನ್ನು ಹಿರಿಯುವುದು ಅನಿವಾರ್ಯವಂತಹ ಕರ್ತವ್ಯವು, ಅಂತೆಯೇ ಮಕ್ಕಳು ಬೆಳೆಯುವಂತಹ ಸಂದರ್ಭ ವಿದ್ಯಾದಿ ಸಂಸ್ಕಾರವನ್ನು ಒದಗಿಸಬೇಕಾದ್ದು ತಂದೆ ತಾಯಿಗಳ ಹೊಣೆಗಾರಿಕೆ. ಗುರುವಿನಿಂದ ವಿದ್ಯೆ, ತಂದೆಯಿಂದ ಸಂಸ್ಕಾರ, ತಾಯಿಯಿಂದ ಶೀಲದ ಕುರಿತಾದಂತಹ ಪಾಠ. ಈ ಮೂವರ ತ್ರಿವೇಣಿ ಸಂಗಮವೇ ಈ ಮಾಲಿನಿಯ ಜೀವನ. ಯೋಗ್ಯ ಗುರುಗಳ ಮುಖೇನವಾಗಿ ವಿದ್ಯಾಭ್ಯಾಸವನ್ನು ಕಲಿತುಕೊಂಡೆ. ಅರಮನೆಯಿಂದ ಬಂದು ಸೇರಿದೆ. ಎಂದೋ ಸಂತೋಷದಿಂದ ಅಪ್ಪಿಗೆ ನೀಡುತ್ತಂತಹ ತಾಯಿ ಅಂತಃಪುರದ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಅಶ್ರುಧಾರೆಯನ್ನೇ ಸುರಿಸುತ್ತಾ ಇದ್ರು. ನೇರವಾಗಿ ತಾಯಿಯ ಬಳಿಗೆ ಹೋದೆ. ಏನಾಯಿತಮ್ಮ ಎಂಬುದಾಗಿ ವಿಚಾರವನ್ನೇ ಕೇಳಿದೆ. ಕರುಳನ್ನೇ ಕತ್ತರಿಸುವಂತ ಆಳವಾದ ಕಥೆಯೊಂದನ್ನೇ ಹೇಳಿಬಿಟ್ಲಲ್ಲ. ನ್ಯಾಯದಲ್ಲಿ ದೊರಕಬೇಕಿದ್ದದ್ದೇ ಸ್ವರ್ಗದ ಅಧಿಕಾರ. ಆ ದೇವತೆಗಳು ಮಾಡಿದ್ದ ಮೋಸದಿಂದಲಾಗಿಯೂ ಕಳುಹಿಸಿಕೊಟ್ಟಂತಹ ನನ್ನ ಅಷ್ಟು ಅಗ್ರಜರನ್ನು ಆ ದೇವತೆಗಳು ಕೊಂದು ಮುಗಿಸಿದ್ದಾರಂತೆ. ಆ ಕಾರಣದಿಂದ ಅವಿಯಾರಂತಹ ದಿತೀದೇವಿಯವರು ದುಃಖತಪ್ತರಾದ್ರು. ಅಮ್ಮನಿಗೆ ಧೈರ್ಯದ ಮಾತನ್ನೇ ಹೇಳಿದ್ದೇನೆ. ಅಸುರಕುಲವನ್ನು ಉದ್ಧರಿಸಬೇಕಾದ್ರೆ ನನ್ನಿಂದೇನಾಗಬೇಕಮ್ಮ. ತಾಯಿ ಆಡಿದಂತಹ ಮಾತು, ಗಂಡಿಗೆ ಗಂಡಾಗಿ ಹೆಣ್ಣಿಗೆ ಹೆಣ್ಣಾಗಿ, ಗಂಡಿನಲ್ಲಾಗದನ್ನು ಹೆಣ್ಣಾಗಿ ನೀನು ತೋರಿಸಬೇಕು ಮಗಳೇ. ಏನು ಮಾಡಬೇಕು ಎಂಬುದಾಗಿ ಕೇಳಿದೆ. ನೇರವಾಗಿ ಅರಣ್ಯ ಗರ್ಭವನ್ನೇ ಸೇರು. ಹಿರಣ್ಯ ಗರ್ಭನ ಕುರಿತಾಗಿ ತಪವನ್ನು ಆಚರಿಸಿ ಒಲಿದು ಬಂದ ವಿಧಾತನಲ್ಲಿ ನಿನ್ನ ನಿಜಗರ್ಭದಲ್ಲಿ ಭೂಗರ್ಭವನ್ನಾಳುವಂತಹ ಮಗನನ್ನು ಪಡೆದು ಬಾ ಎಂಬುದಾಗಿ ಹೇಳಿದ್ದಾರೆ. ಹಾಗಾದ್ರೆ ತಾಯಿ ಆಜ್ಞೆ ಮಾಡಿದ್ದೆ, ಹೇಳಿದ್ದು ಮಾತ್ರ. ಅಮ್ಮನ ಮಾತನ್ನು ಆಜ್ಞಾರೂಪವಾಗಿ ಸ್ವೀಕರಿಸಿಕೊಂಡವಳೆ ನಾನು. ಹಾಗಾಗಿ ಜನನಿಯ ಆಜ್ಞೆಯಲ್ಲಿ ಮಾಲಿದು, ವರ ತನುಜಪೇಕ್ಷೆಯಲ್ಲಿ ಕಾಮಿನಿಯು. ತಾಯಿಯ ಮಾತನ್ನು ಶಿರಸಾವಹಿಸಿಕೊಂಡು ಬಂದು ಸೇರಿದ್ದು ದಟ್ಟಬಾರಂತಹ ಕಾಡು. ಕಾಣುವಂತಹ ನದಿಯಲ್ಲಿ ಮಿಂದು ಶುಚಿರ್ಭೂತಳಾದೆ. ತಪವನ್ನು ಆಚರಿಸುವುದೇ ಮುಂಚಿತವಾಗಿ ನನ್ನ ಬಗ್ಗೆ ನಾ ಸ್ವಲ್ಪ ಯೋಚನೆ ಮಾಡಿಕೊಳ್ಳಬೇಕು. ಹೇಗೆ ಕಾಣುತ್ತಾ ಇದ್ದೇನೆ? ಚೆಲುವಿಕೆಯಾಗಿ ಅತಿ ಯೌವನವತಿಯಿಂದ ಕೂಡಿದ್ದೇನೆ. ವರ್ಣ, ಆಕೃತಿ, ಶ್ರುತಿ, ಗತಿ, ಮತಿ ಇದು 5 ಒಂದೆಡೆ ಸೇರಿದೆ ಎಂದಾದ್ರೂ ಸೌಂದರ್ಯ ಎನಿಸಿಕೊಳ್ಳುತ್ತದೆ. ಅದು ಈ ಯೌವನವತಿಯಾದಂತಹ ಹೆಣ್ಣು ಮಕ್ಕಳಲ್ಲಿ. ಹಾಗಾದ್ರೆ ಈ ಮುಖೇನವಾಗಿ ತಪವನ್ನಾಚರಿಸಿದ ತಪಸ್ಸು ಪೂರ್ಣವಾಗುವುದಕ್ಕುಂಟೆ? ಖಂಡಿತವಾಗಿಯೂ ಇಲ್ಲ. ಯಾಕೆ? ಇಲ್ಲಿದ್ದಾರೆ ಇಳೆಯ ಕಾಮುಕರು, ಖಂಡಿತವಾಗಿಯೂ ನನ್ನ ಮೋಹಿಸುವುದಕ್ಕೆ ಮುಂದಾಗುತ್ತಾರೆ. ಆ ಒಂದು ಪಕ್ಷವಾದರೆ ಇನ್ನೊಂದು ಪಕ್ಷವುಂಟು ದೇವತೆಗಳು. ಯಾರು ಹೇಳಿದ್ದು? ಅಸುರರ ಏಳಿಗೆಯನ್ನು ಬಯಸುವರಲ್ಲ ಅವರು. ಹಾಗಾದ್ರೆ ಹೇಗೆ ತಪವನ್ನು ಆಚರಿಸುವುದು? ಯೋಚಿಸಿದಾಗ ಚಿತ್ತಭಿತ್ತಿಯಲ್ಲಿ ಹೊಳೆಯಿತಂದು ಉಪಾಯ. ನಿಜ ರೂಪವನ್ನು ಮರೆಗೊಳಿಸಬೇಕು, ಬೇರೊಂದು ರೂಪವನ್ನಂತೂ ತಪವನ್ನು ಆಚರಿಸಬೇಕು. ಯಾವ ರೂಪ ಎಂಬುದಾಗಿ ಯೋಚಿಸಿದಾಗ ಕಣ್ಣಿಗೆ ಬಿತ್ತು ಮಹಿಷಿಗಳ ಹೆಣ್ಣು. ತಿನ್ನುವುದು, ಮಲಗುವುದು, ಏನಾದ್ರೂ ಗೊತ್ತೇ ಆಗುವುದಿಲ್ಲ. ಗುಂಪಲ್ಲೇ ಇರುತ್ತದೆ. ದೇವತೆಗಳಿಗೂ ಬ್ರಾಹ್ಮಣರಿಗೂ ಹತ್ತಿರವಾಗುವುದಿಲ್ಲ. ಮತ್ತೇಕೆ ಸಾವಕಾಶ? ಮಹಿಷಿಯ ರೂಪವನ್ನಂತೂ ತಪವನ್ನಾಚರಿಸುತ್ತೇನಂತೆ.
ಆಚರಿಸುತ್ತಿದ್ದವನು ನಾನು. ಈಗ ತಪಸ್ಸಿನಿಂದ ಎದ್ದು ಬಂದಿದ್ದೇನೆ. ಕಾರಣವನ್ನು ತಿಳಿದೇ ಬಂದವ ನಾನಿದ್ದೇನೆ. ಕೇವಲ ಹೆಣ್ಣೊಬ್ಬಳು ವಿರಚಿಸುತ್ತಿರುವ ತಪಸ್ಸು ಎನ್ನುವ ಕಾರಣಕ್ಕಾಗಿ ನನ್ನ ತಪಸ್ಸು ಭಂಗಗೊಂಡದ್ದಲ್ಲ, ಬದಲಾಗಿ ಅವಳು ಉಪಕ್ರಮಿಸುವ ಬಗ್ಗೆ, ಅವಳಲ್ಲಿರುವಂತಹ ವಾಂತಿ ನನ್ನ ತಪಸ್ಸನ್ನು ಭಂಗಗೊಳಿಸಿದೆ. ಅಷ್ಟಕ್ಕಾದರೂ ಇವಳು ಸಾಮಾನ್ಯದವಳೆ, ಕಶ್ಯಪ ಬ್ರಹ್ಮನ ಮಗಳು. ಮುನಿಕುಲಕ್ಕೆ ಅಪಮಾನ ಅಲ್ವೇ ಇದು? ಅಪಮಾನ. ಹೀಗೆ ಮಾಡುತ್ತಿದ್ದಾಳಂತ ಆದ್ರೆ ಇದು ಮುನಿಕುಲಕ್ಕೆ ಅಪಮಾನ. ಇವಳನ್ನು ಹೀಗೆ ಬಿಡುವುದು ಸರಿಯಲ್ಲ. ಯಾಕೆ ಹೇಳಿದೆ? ಮುಂದಕ್ಕೆ ಪ್ರಪಂಚದ ಜನರು ಅಥವಾ ಇವಳ ವಂಶಸ್ಥರು ಇದನ್ನೇ ಅನುಸರಿಸಿಕೊಂಡು ಹೋಗುತ್ತಾರೆ. ಹಾಗಾಗಿ ಇವಳ ಉದರದಲ್ಲಿ ಹುಟ್ಟುವ ಮಗ ಕೋಣನೇ ಆಗಲಿ. ಮುನಿ ಸುಪಾಶೋಕ ಕೊಟ್ಟಂತಹ ಶಾಪ 3 ಮೂರ್ತಿಗಳಿಂದಲೂ ಪರಿಮಾರ್ಜನೆ ಎಂಬುದು ದೊರಕದೇ ಹೋಗಲಿ. ಇನ್ನಿಲ್ಲಿರುವುದು ಸರಿಯಲ್ಲ. ತಪಸ್ಸಿಗೆ ಯೋಗ್ಯವಾದ ಸ್ಥಳವನ್ನು ಹುಡುಕುತ್ತಾ ಮುಂದೆ ಹೋಗುತ್ತೇನೆ. ಏನಿದು ಘನತರ ತಪವು, ಮಾನಿನಿ ಮಣಿಯನಿ ಬಳಲಿದೆ ದಿಟವು, ಸಾನುರಾಗದಿ ಪೇಳು ಮನದಿಲವನ್ನು ತಂದ ಕಮಲ ಜನು. ಏನಿದು ಪೂರ್ವದಲ್ಲಿ ವಿದ್ಯುನ್ಮಾಲಿಗೆ ವರ ನೀಡುವಾಗ ಇಂಥ ಅನುಭವ ನನ್ನಲ್ಲಿ ಆದದ್ದಿಲ್ಲ. ಹೆಣ್ಣೊಬ್ಬಳು ಯಾವ ಕಾರ್ಯ ಮಾಡಿದರೂ ಸಾಧ್ಯ ಎಂಬುದನ್ನು ಮಹಿಳಾ ಸಮಾಜಕ್ಕೆ ತೋರಿಕೊಟ್ಟ ಓ ಮಾಲಿನಿ, ಘನತರವಾದ ತಪಸ್ಸನ್ನಾಚರಿಸಿ ಬಳಲಿದೆಯಾ? ಭಕ್ತಿಗೊಳಿದು ಬಂದಿದ್ದೇನೆ, ಏನಮ್ಮ ನಿನ್ನ ಬಯಕೆ? ಒಲಿದು ಬಂದೆಯ ಕರುಣಸಾಗರ ದೇವ ಪರಮೇಷ್ಠಿ ಕೇಳಯ್ಯ, ಹರುಷದಿಂದಲೇ ಮನದಿರವ ಏನಮ್ಮ? ಸುರಧೀರನಾಗಿ ತರಳನ ಬಯಸಿ ನಾ ವಿರಚಿಸಿದೆನು ಘೋರದ ಭವ ದೇವ. ಕರುಣ ಸಾಗರ ದೇವನೇ, ಮಗಳೇ, ನನ್ನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷರಾಗಿದ್ದೀರ. ಸತ್ಯ. ಮೊದಲಾಗಿ ಪವಿತ್ರವಾದಂತಹ ಪದಯುಗ್ಮಗಳಿಗೆ ಶಿರವಾಗಿ ವಂದಿಸಿಕೊಳ್ಳುತ್ತಾ ಶುಭಮಸ್ತು. ಅವಿಚ್ಛಿನ್ನವಾದಂತಹ ಭಕ್ತಿಯನ್ನು ಏಕಮುಖವಾಗಿ ನಿಮ್ಮ ಕಡೆಗೆ ಹರಿಯಬಿಟ್ಟ ಸಂದರ್ಭ. ಸತ್ಯಲೋಕದಿಂದಲೇ ಧರೆಗಿಳಿದೆಯ ತಂದೆ, ಕರುಣೆಯ ತೀರು ನೀವು, ಮಮತೆಯ ಸೂರು, ಕಮಲದಲ್ಲಿ ಶೋಭಿಸುವಂತಹ ಕಮಲ ಸನ್ನಿಭ ನೀನು. ನೀ ಎಷ್ಟು ಕೋಮಲವಿರಬೇಡ ಹೇಳು. ನಾ ಕೇಳುವಂತಹ ವರಕ್ಕೆ ಅಸ್ತುವೆನ್ನುವುದೇ ಹೌದಾಗಿದ್ದಲ್ಲಿ ನನಗಾಗಿ ಅಲ್ಲ, ಹೆತ್ತವ್ವೆಗಾಗಿ, ಕರಟಿ ಕಮರಿ ಹೋಗುತ್ತಿರುವಂತಹ ಅಸುರ ಕುಲದ ಏಳಿಗೆಗಾಗಿ, ಭವಿತವ್ಯದ ಬಂಧನದಲ್ಲಿ, ನಾ ದಾಂಪತ್ಯದಲ್ಲಿ ನನ್ನ ಉದರದಲ್ಲಿ ಜನಿಸುವಂತಹ ಮಗು ತ್ರಿಭುವನದಲ್ಲಿ ವಿಭುವಾಗಿ ಮೆರೆಯಬೇಕು. ಅಂತಹ ವರವನ್ನು ದಯಪಾಲಿಸು ತಂದೆ. ತಥಾಸ್ತು. ನೀವು ಆದರೆ ಹುಟ್ಟೋ ಮಗ ಆಗುತ್ತಾನೆ ಮಹೇಶ. ತಂದೆ ವರವನ್ನು ನೀಡು ಎಂಬುದಾಗಿ ಕೇಳಿದ ನನ್ನ ಬದುಕಿನಲ್ಲಿ ಶಾಪವನ್ನೇ ಕರುಣಿಸಿದೆ. ಉದರದಲ್ಲಿ ಹುಟ್ಟುವಂತಹ ಮಗು ಕೋಣನಾಗಿ ಹುಟ್ಟುತ್ತಾನೆ. ಅವನನ್ನು ಹೇಗೆ ಎತ್ತಿಕೊಳ್ಳಲಿ? ಹೇಗೆ ನನ್ನ ಎದೆಯಾಲನ್ನು ಉಳಿಸಲಿ? ನನ್ನ ತಾಯಿಗೆ ಏನೆಂಬುದಾಗಿ ಹೇಳಿ. ಮರುಗಬೇಡಮ್ಮ, ಮರುಗದಿರು ಮಾಲಿನಿಯೇ, ಮುನಿವರ ನೊರೆದ ವಚನವು ತಪ್ಪಲರಿಯದು. ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ, ಮುಂದೆ ದುರಪರಾಕ್ರಮಿಯನಿಸಿ ಮೆರೆಯುವನು ಘನ ಕೀರ್ತಿಯಿಂದಲೇ. ಮರೆಯ ಮಾತಲ್ಲೆನುತ ಸಂತೈಸಿದನು ಮಾನಿನಿಯ, ಮರುಗದಿರು
ಮಹಿಷ ಹುಟ್ಟುತ್ತಾನೆಂದಾಗ ದುಃಖಿಸುತ್ತಿರುವೆಯ ತಾಯಿ? ಮತ್ತೇನು ಮಾಡಿ? ಬೇಸರ ನಮಗೂ ಆಗ್ತದಮ್ಮ. ಇದಕ್ಕೆ ಮೂಲ ಕಾರಣ ನೀನೇ ಆಗಿರುವೆಯಲ್ಲ. ನಾನೇ ನಿಜ ರೂಪವನ್ನು ಮರೆಗೊಳಿಸಿದೆ, ಮಹಿಷಿ ರೂಪದಲ್ಲಿ ತಪಸ್ಸಿಗೆ ತೊಡಗಿದೆ. ಸುಪಾರ್ಶ್ವಕ ಅಹಂಕಾರದಿಂದ ನಿನ್ನ ಉದರದಲ್ಲಿ ಮಹಿಷನೇ ಹುಟ್ಟಲಿದ್ದ ಶಾಪ ಕೊಟ್ಟಿದ್ದಾನಮ್ಮ. ತಂದೆ, ಹೆಣ್ಣಾದವಳು ನಾನು ಮಾನವನ್ನು ಪ್ರಾಣವನ್ನು ಉಳಿಸಬೇಕೆಂಬಂತಹ ಉದ್ದೇಶದಿಂದಲಾಗಿ ನಿಜ ರೂಪವನ್ನು ಮರೆಗೊಳಿಸಿದೆ, ಮಹಿಷಿಯ ರೂಪವನ್ನ ಅಂತ ತಪವನ್ನು ಆಚರಿಸಿದೆ. ತಿಳಿದು ಮಾಡಿದ್ರೆ ಅಪರಾಧವಂತೆ, ತಿಳಿಯದೆ ಮಾಡಿದರೆ ಪ್ರಮಾದವೆನಿಸಿಕೊಳ್ಳುತ್ತದೆ. ನನ್ನಿಂದ ಆದದ್ದು ಅದೇ. ಆದರೆ ನಾ ಒಲಿಸಿಕೊಂಡದ್ದು ತ್ರಿಮೂರ್ತಿಗಳಲ್ಲಿ ಒಬ್ಬನಂತಹ ಬ್ರಹ್ಮದೇವನನ್ನು. ನಿಮ್ಮಿಂದ ವಿಮರ್ಶನೆ ಸಿಗುವುದಕ್ಕೆ ಸಾಧ್ಯವಿಲ್ಲವೇ? ಮೂರ್ತಿತ್ರಯರ ಅಧಿಕಾರದ ಮೇಲೆ ಹಸ್ತಕ್ಷೇಪ ಮಾಡುವುದರ ಮೂಲಕ ಹೆಣ್ಣಿನ ಬಗ್ಗೆ ಪೂಜ್ಯತೆ ಗೌರವವನ್ನು ಸಲ್ಲಿಸಬೇಕಾದಂತ ಆ ಋಷಿವರ ಮೂರ್ತಿಗಳನ್ನು ಶಾಪ ಪರಿಮಾರ್ಜನೆ ಆಗದೆ ಹೋಗಲಿ ಹೀಗೆ ಬಿರುನುಡಿಯನ್ನು ಆಡಿದ್ದಾನೆ. ಮುನಿವರ ವಚನವು ತಪ್ಪಲರಿಯದು, ಅದರಂತೆ ಹುಟ್ಟುತ್ತಾನೆ ಮಹಿಷ. ಸಮಾಧಾನ. ಹಾಗಾದ್ರೆ ಮಾಡಿದ ತಪಸ್ಸೆಲ್ಲ ವ್ಯರ್ಥವಾಗಿ ಹೋಯಿತೆ? ವ್ಯರ್ಥವಾಯಿತು ಅಂತಾದ್ರೆ ಅಲ್ಲಿಂದ ಇಲ್ಲಿವರೆಗೆ ನಾನು ಬರುವುದಕ್ಕುಂಟೆ. ನಿನ್ನನ್ನು ಅನುಗ್ರಹಿಸಕ್ಕೆ ಬಂದಿದ್ದೇನೆ. ಹುಟ್ಟುವಂತ ಮಗ ಕೋಣನಾದರೂ ಜಾಣನಾಗ್ತಾನೆ, ತ್ರಿಜಗದಲ್ಲಿ ಅವನ ಕೀರ್ತಿ ಮೆರೆಸ್ತಾನೆ, ಯೋಗ್ಯ ಮಗ ಉದಿಸಿ ಬರ್ತಾನೆ. ಮಗನಿಗೆ ಉತ್ತಮ ಸಂಸ್ಕಾರ ನೀಡು. ಶುಭವಾಗಿ. ಕನಕ ಗರ್ಭನ ನೇಮವನುಗೊಂಡು ಮಾಲಿನಿ ಘನರುಷವ ಕ್ಷಣದೊಡು ನಿಜ ರೂಪವನ್ನು ತಳೆಯುತ್ತಲೇ ಮನೆಗೈದೆ ಜನನಿಯಲಿ ದಿನ ತಿಥಿಯು ತನ್ನ ಯಾಳಿದ ಪುತ್ರರ ನೆನೆದು ಮನದಿಯೇ ಕಳವಳಿಸುತ್ತಿರಲೆಂದು ದಿತಿಯೂ ಚಿಂತೆಯಲ್ಲದೆ ಇನ್ನೇನು ಬರುವುದಕ್ಕೆ ಸಾಧ್ಯ ಉಂಟು ದಿತಿದೇವಿಯ ಜೀವನದಲ್ಲಿ? ಹೀಗೆ ಹೇಳುವುದಕ್ಕೆ ಬಲವಾದ ಕಾರಣವುಂಟು. ಏನು? ತೊಡೆಯನ್ನೇ ತೊಟ್ಟಿಲನ್ನಾಗಿಸಿ, ತೋಳ್ಗಳನ್ನೇ ಹಗ್ಗವನ್ನಾಗಿಸಿ, ನನ್ನೆದೆಯ ಹಾಲನ್ನೇ ಅಮೃತಾನ್ನವಾಗಿಸಿ ಉಣಬಡಿತವಳು ನನ್ನ ಮಕ್ಕಳಿಗೆ. ಅಂತ ನನ್ನ ಮಕ್ಕಳು ನನ್ನ ಕಣ್ಣೆದುರಿನಲ್ಲೇ ವಿಲವಿಲನೆ ಒದ್ದಾಡಿ ಪ್ರಾಣ ಬಿಡುವಂತ ಸನ್ನಿವೇಶವನ್ನು ಕಾಣುವಾಗ ಯಾವ ತಾಯಿ ತಾನು ನೆಮ್ಮದಿಯಿಂದ ಇರುವುದಕ್ಕೆ ಸಾಧ್ಯ ಉಂಟು ಹೇಳಿ? ಅದೇ ರೀತಿ ನನಗಾದದ್ದು ಈಗ. ಇದಕ್ಕೆಲ್ಲ ಕಾರಣ ಯಾರು? ನನ್ನ ತಂಗಿಯ ಮಕ್ಕಳ ಅಂತ ದೇವತೆಗಳು. ಹೇಗಾದ್ರೂ ಮಾಡಿ ಪ್ರತೀಕಾರವನ್ನು ತೀರಿಸಿಕೊಳ್ಳಬೇಕೆನ್ನುವ ಉದ್ದೇಶದಿಂದ ಮಗಳಾದ ಮಾಲ್ಯನ್ ತಪಸ್ಸಿಗಾಗಿ ಕಳುಹಿಸಿಕೊಟ್ಟೆ. ಹೋದಂತ ನನ್ನ ಮಗಳು ಬ್ರಹ್ಮದೇವನ ಕುರಿತು ತಪಸ್ಸನ್ನಾಚರಿಸಿ ವರವನ್ನು ಪಡೆದು ಬಂದಿದ್ದಾಳೆ. ಬಂದಂತ ಮಗಳಿಗೆ ಯೋಗ್ಯ ವರದಂತ ವಿದ್ಯುನ್ಮಾಲಿಯೊಂದಿಗೆ ವಿಜೃಂಭಣೆಯಿಂದ ಮದುವೆಯನ್ನು ಮಾಡಿಸಿದೆ. ಅವರೀರ್ವರ ದಾಂಪತ್ಯ ಪ್ರತೀಕವಾಗಿ ಕುಮಾರನೋರ್ವ ಜನಿಸಿದ್ದಾನೆ. ಕಾಣುವುದಕ್ಕೆ ಕೋಣನಾದ್ರೂ ಕೂಡ ಜಾಣನಾಗಿ ನಮ್ಮ ಮನೆಗಳನ್ನು ಬೆಳಗುತ್ತಾ ಇದ್ದಾನೆ. ಯಾವ ಸಂತೋಷ ಹೇಳಿ? ಆ ಸ್ವರ್ಗಲೋಕದ ಕನಸು ಮಾತ್ರ ಕನಸಾಗಿ ಉಳಿಯಿತಲ್ಲ. ಯಾರಿದ್ದಾರೆ ಹೇಳಿ ಜೋರು?
ವರ್ಷಗಳು ಕಳೆದು ಹೋಯಿತು. ನಮ್ಮಿಬ್ಬರ ದಾಂಪತ್ಯ ಜೀವನದಲ್ಲಿ ಮಗ ಒಬ್ಬ ಹುಟ್ಟಿದ್ದಾನೆ. ಮಹೇಶ ಅನ್ನುವಂತ ಹೆಸರಿಸಿದ್ದೀರಿ. ಅವನ ಆಟ ಪಾಠವನ್ನು ನೋಡಿ ಸಂತೋಷವಾಗಿರಬೇಕಂತ ನೀವು ಚಿಂತೆ ಮಾಡಬೇಕಾದ್ರೆ ಏನು ಕಾರಣಮ್ಮ? ವಿದ್ಯುನ್ಮಾಲಿ, ಓ, ನೀನೇನು ಓಡೋಡಿಕೊಂಡು ಬಂದು ಅತ್ತೆ ಎನ್ನುವಂತ ಗೌರವದಿಂದ ಏನಾಯ್ತಮ್ಮ ಎಂದಾಗಿ ಕೇಳುತ್ತಾ ಇದ್ದೀಯ. ಸರಿ, ಆದ್ರೆ ಏನು ನಾನು ಯಾವ ನಾಲಿಗೆಯಲ್ಲಿ ಉತ್ತರಿಸಲಿ ಮಗನೇ? ಏನಾಯ್ತಮ್ಮ ನನ್ನಲ್ಲಿ ಹೇಳಿಕೊಳ್ಳಿ. ನಿನ್ನಂತೆ ಬಲಿಷ್ಠ ಅಂತ ಅದೆಷ್ಟೋ ಗಂಡು ಮಕ್ಕಳ ಹೆತ್ತವಳು ನಾನು. ಆದ್ರೆ ಏನು ಅವರನ್ನೆಲ್ಲ ಉಳಿಸಿಕೊಳ್ಳುವಂತೆ ಯೋಗ ಮಾತ್ರ ನನ್ನ ಪಾಲಿಗಿಲ್ಲವಾಗಿ ಈ ಮಾತು ಯಾಕೆ ಈ ಮಾತು? ಹುಟ್ಟಿದಂತ ಗಂಡು ಮಕ್ಕಳನ್ನು ಆ ಸ್ವರ್ಗಲೋಕದ ಆಸೆಯಿಂದ ಕಳಿಸಿಕೊಟ್ಟೆ ಮಗನೇ. ಏನಾಯ್ತಮ್ಮ? ಹೋದಂತ ನನ್ನ ಮಕ್ಕಳನ್ನು ಆ ದೇವತೆಗಳು ಕೊಂದು ಬಿಡ. ನೀನೇನು ಹುಮ್ಮಸ್ಸಿನಿಂದ ಹೊರಟುತ್ತಿದ್ದೀಯ. ಆದ್ರೆ ಆಲೋಚನೆ ಮಾಡು. ಏನು? ನನ್ನ ಬದುಕಿನ ಆಶಾ ಕಿರಣ ನೀನು. ನನ್ನ ಮಗಳಾದ ಮಾಲಿನ್ಯ ಹಣಿಯ ಸಿಂಧೂರ ನೀನು. ಮುದ್ದು ಮಗುವಾದ ಮಹಿಷನ ಬಾಳ ಭವಿಷ್ಯ ನೀನು. ಹೌದು. ಜಾಗರೂಕತೆಯಿಂದ ಯುದ್ಧವನ್ನು ಮಾಡಿ ಜೈಲನ್ನು ಸಂಭ್ರಮದಲ್ಲಿರುವಂತಹ ಸಮಯ ಬಲವಾದಂತ ರೆಕ್ಕೆನೆ ಬೀಸುತ್ತಾ ಬೀಸುತ್ತಾ ನನ್ನ ಕಣ್ಣ ಮುಂದೆ ಬಂದವ ಯಾರು?
ಲೋಕವನ್ನು ಸ್ವಾಧೀನಪಡಿಸಿಕೊಂಡೆ ಅನ್ನುವಂತ ಅಹಮ್ಮಲ್ಲಿ ಮೆರೆದವ ನೀನು. ಸರಿ, ಈ ಹೊತ್ತಿಗೆ ಏನು ಸ್ವರ್ಗಲೋಕದ ಪೀಠ ನಿನ್ನದಾಯಿತು ಅನ್ನುವಂತಹ ಸಂತೋಷದಲ್ಲಿರುವಂತಹ ಹೊತ್ತು ಯಾರು ಬರುವುದಿಲ್ಲ ಅನ್ನುವ ಹಾಗೆ ಭಾವಿಸಿಕೊಂಡಿಯೇನೋ? ಯಾರಿದ್ದಾರೆ? ಸುರಪನ ಪಕ್ಷವನ್ನ ವಹಿಸಿ ಬಂದವ ಯಕ್ಷರಾಜ ಪಿಂಗಲಾಕ್ಷ. ನೀನು ನನ್ನ ಪಾಲಿಗೆ ನಿರ್ಲಕ್ಷ್ಯ. ನೀನು ಬಂದದ್ದು ಒಳ್ಳೆದಾಯ್ತು. ನಿನ್ನ ತಲೆಗಡಿ ಸ್ವರ್ಗದ ಪೀಠ ಸುರಪನಿಗೆ ಒಪ್ಪಿಸಿದ್ದೇನೆ. ದೇವತೆಗಳೆಲ್ಲ ಹರ್ಷವನ್ನು ಗೊಂಡದ್ದು ಮಾತ್ರವಲ್ಲ, ಹೂಮಳೆಯನ್ನೇ ಗೈಯುತ್ತಾ ಇದ್ದಾರಲ್ಲ. ಮತ್ತೆ ಯಾಕೆ ತಡ ಮಾಡುವಂಥದ್ದು? ನನ್ನದಾಗಿರುವಂತಹ ಯಕ್ಷಲೋಕವನ್ನೇ ಸೇರಿಕೊಳ್ತೇನೆ. ಬಾಯಿ ಮುಚ್ಚು. ಇಲ್ಲಿ ಯಾರು ಕಿವಿ ಕೇಳದವರಿದ್ದಾರೆ? ಯಾಕೆ ನೀ ಕಿರಿಚುದು ಯಾಕೆ? ಮತ್ತೆ
ಯಾರು ನೀನು? ನಾನು ಯಾರಿವನು ಒಳಗೆ ಬಿಟ್ಟು ನೀವ? ನಾನು ಯಾರು ಅಂತ ಗೊತ್ತಾಗಲಿಲ್ವಾ? ಇಲ್ಲ. ಸತ್ಯ ಸತ್ಯವಾಗ್ಲೂ ಒಮ್ಮೆ ಗೊತ್ತಾಗ. ಈ ಮುಖ ನೋಡಿ ನಿಮ್ಗೆ ನೆನಪಾಗುದಿಲ್ವಾ? ಪರಿಚಯ ಇಲ್ಲ. ಸತ್ಯ ಸರಿ ನೆನಪು ಮಾಡಿ. ಎಂತದ ನೆನಪು ಮಾಡ? ನಾನು ಜನ ಬೇರೆ ಯಾರು ಅಲ್ಲ, ನಿಮ್ಮ ಸಿದ್ದಮ್ಮನ ಅಳಿಯ, ದಿತಿಯಮ್ಮನ ಅಳಿಯ, ನನ್ನ ಗಂಡ. ನಿಮ್ಮ ಗಂಡನ ಜೊತೆಗೆ ಇದ್ದವನ. ನನ್ನ ಗಂಡನ ಜೊತೆ ಇದ್ದವ. ನಿಮ್ಮ ಗಂಡ ಇತ್ತೀಚೆಗೆ ನನ್ನನ್ನು ಕರೆದು ಹೇಳಿದ್ರು, ನೀನ್ ಇಲ್ಲಿರುವುದಲ್ಲ, ಬಾ ನನ್ನ ಜೊತೆಗೆ ಬಾ, ನಾವು ಹೋಗುವ. ಎಲ್ಲಿಗೆ ಹೋಗುವ? ಎಲ್ಲಿಗೆ? ನಾವು ಗುರುಪುರಕ್ಕೆ ಹೋಗುವ. ಅಲ್ಲಿಗೆ ಯಾಕೆ? ಗುರುಪುರಕ್ಕೆ ಹೋಗಿ ಹೋರಾಟ ಮಾಡುವ. ಸುರಪುರಕ್ಕೆ ಹೋಗಿ ಹೋರಾಟ ಮಾಡುವ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಏನು? ಅದು ಮಾಡುವುದಕ್ಕಿಂತ ಮೊದಲು ಒಂದು ಚಪಾತಿ ಆದ್ರೂ ಮಾಡ್ಬೇಕಲ್ಲ, ತಪಸ್ಸು ಮಾಡಬೇಕು, ತಪಸ್ಸಾದ್ರೂ ಮಾಡ್ಬೇಕಲ್ಲ ಅಂತ ಹೇಳಿದೆ. ಅದಕ್ಕೆ ಅವರು ಹೇಳಿದ್ರು, ಅದು ನಾನು ಮೊದಲೇ ಮಾಡಿ ಆಗಿದೆ. ಮತ್ತೆ ಕೂಡ ಹೇಳಿದ್ರು, ಏನು? ಬೇಕಿದ್ರೆ ನೀನು ಕೂಡ ನನ್ನ ಜೊತೆಗೆ ಬಾ, ನೀನು ಕೂಡ ಹೋರಾಟ ಮಾಡು, ಕಲಸಿ ನಾ ಕೊಡ್ತೇನೆ. ಹೋರಾಟ ಮಾಡು, ಕಲಿಸಿ ಕೊಡ್ತೇನೆ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನಾನು ಯುದ್ಧ ಮಾಡ್ಲಿಕ್ಕೆ ಜನ ಅಲ್ಲ, ಬೇಕಿದ್ರೆ ನಿಮ್ಮ ಜೊತೆಗೆ ಬರ್ತೇನೆ ಅಂತ ಹೇಳಿದೆ. ಅವರು ಹೇಳಿದ್ರು ಒಂದೇ ಮಾತು, ಏನು? ಪೂರಿ ದೋಸೆ ಬಂತು ಎನ್ನಾಗಿ. ಭೂರಿ ದೋಷವಾಯಿತು. ಪೂರಿ ದೋಸೆ ಆಯ್ತು, ಇನ್ನು ತಡ ಮಾಡುದಲ್ಲ, ಹೇಳಿ ಎಲ್ಲ ಹೇಳಿ. ಅವರನ್ನೆಲ್ಲ ಎಬ್ಬಿಸ್ತಿ. ಇಲ್ಲಿದ್ದವರಲ್ಲ, ಮತ್ತೆ ಹೊರಡುವಾಗ ಹೇಳಿದ್ದು ಎಲ್ಲ ಹೇಳಿ, ನಮ್ಮ ಸೇನೆ ತಯಾರಾಗ್ಲಿ, ನಮ್ಮ ಸೇನೆ ತಯಾರಾಗಲಿ. ಹೊತ್ತಾಯ್ತು, 4ಕ್ಕೆ ಹೋಗುವ. 5ಕ್ಕಲ್ವಾ? 4ಕ್ಕೆ. ಹಾಗೆ ಹಾಗೆ 4ಕ್ಕೆ ಹೋಗುವ. ಸ್ವರ್ಗಲೋಕಕ್ಕೆ ರಡ್ಡಿ ಇಡ್ಲಿ. ನೀವು ತಿನ್ನುದು ಬಿಟ್ರೆ ಬೇರೆ ಎಂತದಿಲ್ವಾ? ಸೇನೆ ಲಗ್ಗೆ ಇಡ್ಲಿ ಅಂತ ಹೇಳಿದ್ರು. ಎಲ್ಲರನ್ನು ಕೂಡಿಕೊಂಡು ನೇರವಾಗಿ ಸ್ವರ್ಗಕ್ಕೆ ಹೋದದ್ದು. ಅಮ್ಮ ಅಲ್ಲಿಯ ವಿಚಾರವನ್ನು ಹಿಡಿದುಕೊಂಡು ನಾವು ಬಂದದ್ದು. ಏನು ವಿಷಯ ತಂದೆ? ಸಿಡಿಮದ್ದು ಹೀಗೆ ಬಿಸಾಡಿದ್ರೆ ಅವರ ಕಾಲಡಿಯಲ್ಲಿ ಹುಡು. ಮತ್ತೆಂತದ್ದು? ಅಲ್ಲಿ ತಂದು ಇಲ್ಲಿ ಇರಿಸಟ್ಟಿ, ಇಲ್ಲಿ ತಂದು ಅಲ್ಲಿಗೆ ಹೋಗ್ತಿ. ಹಾಗಲ್ಲ, ಸ್ವರ್ಗಲೋಕಕ್ಕೆ ಹೋದಂತ ನಾನು ತಿರುಗಾಟದಲ್ಲಿ ಏನಾದ್ರು ಪ್ರಯೋಜನ ಆಗ್ಬೇಕು ಅಂತೇಳಿ ಸ್ವಲ್ಪ ನಾಟ್ಯ ಕೂಡ ಕಲ್ತುಕೊಂಡು ಬಂದದ್ದು. ಅಮ್ಮ ಹಾಗಂತೇಳಿ ಸ್ವರ್ಗಕ್ಕೆ ಹೋದ ಕೂಡ್ಲೆ ಆ ಕಡೆಯಿಂದ ಬಂತಲ್ಲ, ಏನು ಬಂತು? ಆ ಕಡೆಯಿಂದ ತುಕುಡಿ ಬಂತು, ಸೇನಾ ತುಕುಡಿ. ಅವರ ತುಕುಡಿ ಬರುವಾಗ ಈ ಕಡೆಯಿಂದ ನಮ್ಮ ಗೋಡಾನ ರಕ್ಕಸರ ಗಡನ ತುಕುಡಿ ಗಡನದೊಳಗೆ ಸಿಕ್ಕಿ ಪುಡಿ ಮುಡಿ ಅವರೆಲ್ಲ ಓಡಿ ಹೋದ್ರು. ಅವರು ಹೋಗಿ ಆದ್ಮೇಲೆ ಅವರಲ್ಲಿ ಮುಖ್ಯವಾದವರು ಬಂದ್ರು. ಯಾರೆಲ್ಲ ಬಂದ್ರು? ಅಗ್ನಿ, ವಾಯು, ವರೋಣೆ, ಕುಂಬ್ರ, ನೀರ್ಬತ್ತಿ, ಯಮ. ಹಾಗಲ್ಲವುದು. ಮತ್ತೆ ಅಗ್ನಿ, ವಾಯು, ಕುಬೇರ, ನಿರುತಿ, ಯಮ, ವರುಣ. ಇವರಿಗೆಲ್ಲ ಮೊದಲೇ ಗೊತ್ತುಂಟು ಮಾರ್ರೆ. ನಿನಗೆ ಗೊತ್ತು? ನಾನು ಸುಮ್ಮನೆ ಬಂದದ್ದು ಅಂತ.
ಬಂದವರೆಲ್ಲ ಸುತ್ತ ನಿಂತ್ಕೊಂಡ್ರು. ಅವರ ಕೈಯಲ್ಲಿ ನೋಡುವಾಗ ಎಂತದ್ದು ಎಂತದು? ಬರುವಾಗ ಬಿಲ್ ಹಿಡ್ಕೊಂಡು ಬಂದಿದ್ದಾರೆ. ಅವರ ಬಿಲ್ಲಿಂದ ಇವರಿಗೆ ತಾಗಿಸ್ಲಿಕ್ಕೆ ನೋಡುದು. ಇವರ ಬಿಲ್ಲಿಂದ ಯಾರಿಗೆ ತಾಗಿಸುವರು? ಬಿಲ್ಲಿನಿಂದ ತಾಗಿಸು. ಬಿಲ್ಲಿನಿಂದ ಎದ್ದು ನಿಂತ್ಕೊಂಡು ನಾಲ್ಕು ಬದಿಗೆ ಕೂಡ ಸ್ವೈಕ್ 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 ಅಂತ ಬಿಟ್ಟ ಕೂಡಲೇ ಬಂದಂತ ದೇವತೆಗಳೆಲ್ಲ ಓಡಿ ಹೋದ್ರು. ಇನ್ನು ಯಾರು ಬರ್ಲಿಕ್ಕಿಲ್ಲ ಅಂತ ಯೋಚನೆ ಮಾಡುವಾಗ ಒಬ್ಬ ಬಂದ. ಯಾರು? ಒಬ್ಬ ಬಂದ. ಯಾರು ಬಂದದ್ದು? ಯಾರು? ಸುರತ್ಕಲಿಂದ 56ರಲ್ಲಿ ನೇತಾಡಿಕೊಂಡು ಕೈಯಲ್ಲಿ ಗುಜಿರಿ ಇಟ್ಕೊಂಡು ಒಬ್ಬ ಬಂದ. ನಿನ್ನ ಮಾವನ ಮಗ ಬಂದ. ಅವರಲ್ಲಿ ಮುಖ್ಯವಾದ ಸುರಲೋಕದಿಂದ ಹಾ. ಐರಾವತ ಬನ್ನೇರಿ ವಜ್ರಾಯುಧವನ್ನು ಹಿಡಿದುಕೊಂಡು ಬಂದದ್ದು ಸುರಪ್ಪ. ಇವರಿಗೆಲ್ಲ ಮೊದಲೇ ಗೊತ್ತುಂಟು ಮಾರ್ರೆ, ನಾನು ಸುಮ್ಮನೆ ಬಂದೆ. ನಂಗೆ ಗೊತ್ತು, ನಿಂಗೆ ಗೊತ್ತುಂಟಾ? ಬಂದವನ ಆ ಕಡೆಯಿಂದ ಅವ ಬಂದ ನಿಂತುಕೊಂಡ. ಅವನನ್ನು ನೋಡಿ ನಿಮ್ಮವರು ಏ ಸುರ್ಪ ಏಯ್ ಅವನನ್ನು ಸುರಪ್ಪ ಏ ಸುರಪ್ಪ ಇವತ್ತು ನಿನ್ನನ್ನು ಬಿಡುವುದಿಲ್ಲ ಅಂತ ಹೇಳಿದ್ರು. ಆ ಕಡೆಯಿಂದ ಅವ, ಈ ಕಡೆಯಿಂದ ನಮ್ಮ ಯಜಮಾನರು. ಜೋರ್ ಯುದ್ಧ, ಭಯಂಕರ, ಭೀಕರ, ಬೀಭತ್ಸ, ರಣಭೀಕರ, ಸಾಂಕ್ರಾಮಿಕ ನಿನಗೆ ಯುದ್ಧ. ಜೋರ್ ಯುದ್ಧ ಆಗಿ ಯುದ್ಧದ ಕೊನೆಗೆ ಎಂತದು? ಎಂತದಾಯ್ತು? ಯುದ್ಧದ ಕೊನೆಗೆ ದೇವೇಂದ್ರ ಸೋತು ಓಡಿದ್ದಮ್ಮ. ದೇವೇಂದ್ರ ಓಡಿದ್ದ. ಎದ್ದೇಳು, ಎದ್ದೇಳು. ದೇವೇಂದ್ರ ಓಡಿದ್ದಲ್ಲ. ನೀ ಅಳುವುದು ಯಾಕೆ? ಮತ್ತೆ ಅಳಬಾರ್ದ? ಮತ್ತೆ ದೇವೇಂದ್ರ ಹೋದದ್ದು ಯಾಕೆ? ಯುದ್ಧಕ್ಕೆ, ಸ್ವರ್ಗವನ್ನು ಸ್ವಾಧೀನ ಮಾಡುವುದಕ್ಕೆ. ಹೌದೌದು. ದೇವೇಂದ್ರ ಓಡಿ ಹೋಗಿದ್ದಾನೆ. ಸ್ವರ್ಗಲೋಕ ನಮ್ಮ ಪಾಲಿಗಾಯಿತು. ಮತ್ತೆ ಯಾಕೆ ಹೇಳುತ್ತೀನಿ ನೀನು? ಮತ್ತೆ ಸಂತೋಷದ ವಿಚಾರ ಇದು, ನಗನಗುತ್ತಾ ಹೇಳು. ವಾ, ಈಗ ಅಳಬಾರ್ದ? ನಗ್ನಗುತ್ತ ಹೇಳಬೇಕಾ? ಸಾಕು. ಆಮೇಲೆ ವಿಚಾರ ಕೇಳಬೇಕು. ದೇವತೆಗಳೆಲ್ಲ ಓಡಿ ಹೋದ್ರು, ಎಲ್ಲರೂ ಓಡಿ ಹೋಗಿ ಆದ್ಮೇಲೆ ನಿಮ್ಮ ಗಂಡ ನೇರ ಬಂದು ಮಸಾನ ತವಡಿಗೆ ಬಾರಿಸಿರೋ ಪಾಪಿ ಮಗನೇ, ಮಸಾನದಲ್ಲಿ ಸಿಂಹಾಸನದಲ್ಲಿ ಶ್ರೀನಿವಾಸನ ನಾಲ್ಕದಲ್ಲಿ ಹಾ. ಸಿಂಹಾಸನದಲ್ಲಿ ಕೂತದ್ದೇ ತಡ ಚಪ್ಪಾಳೆ ಬಡಿದ್ರು. ಚಪ್ಪಾಳೆ ಬಡಿದ ಕೂಡಲೇ 6 ಮಂದಿ ಹೆಣ್ಣು ಆಪು ಸೀರೆ ನಾಯಿ ಮರಿಗಳು ಬಂತು. ಇದ್ದವರೆಲ್ಲ ಸೇರಿಸಿಕೊಂಡು ಬಡಿದ್ದಾರೆ. ಯಾಕೆ? 6 ಮಂದಿ ಹೆಣ್ಣು ಮಕ್ಕಳು, ಅಪ್ಸರಾಂಗನೆಯರು, ನಾರಿ ಮಣಿಯರು. ಯಾರೆಲ್ಲ ಬಂದದ್ದು? ಯಾರು? ದಂಬೆ, ಊದುವತ್ತಿ, ಮೀನಕ್ಕ, ಮಂಜಾಲ್ ದೋಸೆ. ಈ ಅಕ್ಕಪಕ್ಕದ ಮನೆಗೆಲ್ಲ ಹಾಕಿ ಹೋಗುವುದು. ಅವರು ಬಂದವರು ರಂಬೆ, ಊರ್ವಶಿ, ಮೇನಕಿ, ತಿಲೋತ್ತಮಿ, ಮಂಜುಘೋಷಿ. ನಾನದು ಮಂಜಾಲ್ ದೋಸೆ ಅಂತ ಅನ್ಕೊಂಡು ಇನ್ನುದೇ ಇಡು. ಅದಾದ್ಮೇಲೆ ಕಡೆಗೆ ಒಬ್ಳು ಬಂದ್ಲು. ಅವಳ ಪ್ರವೇಶವೇ ವಿಶೇಷ. ಬಂದದ್ದು ಹೇಗೆ ಬಂದದ್ದು? ಬರುವಾಗಲೇ ತಟ್ಟೆಯ ಮೇಲೆ ಬಂದದ್ದು. ತಟ್ಟೆ ಇದೆ? ಹೌದು. ಅದದ್ದು ಯಾರು ಬಂದದ್ದು? ಪುಂಡಿಗಸಿ. ಪುಂಜಿಗಸ್ತಳೆ ಬಂದವರು, ಅವರದೆಲ್ಲ ನಿತ್ರಣ ಆರಂಭ ಆಯ್ತು. ನಾಟ್ಯ ಆರಂಭ ಆಯ್ತು. ಅದೊಂದು ನಾಟ್ಯ ನೋಡ್ಲಿಕ್ಕೆ ವಿಶೇಷ. ನಾಟ್ಯ ಈಗಲೂ ನನ್ನ ಕಣ್ಣೆದುರು ಕುಣಿದ ಹಾಗೆ ಉಂಟು. ನಾಟ್ಯ ಬಿಡಿ, ಬಾಯ್ತಾಳ ಕೇಳಬೇಕು. ಬಾಯ್ತಾಳವೇ ವಿಶೇಷ. ಹೌದೌದೌದು. ನಾನು ಸ್ವಲ್ಪ ಕಲ್ತುಕೊಂಡು ಬಂದ. ಮೊದಲಿಗೆ ನಾದನ ನಿನ್ನ ತೈ, ನಾದನ ನಿನ್ನ ತೈ, ನಾದನ ನಿನ್ನ ತೈ. ಅದಾದ್ಮೇಲೆ ದಿನಕ್ಕೆ ನೋಡಿ, ಅವರಿಗೆ ಸರಿ ಗೊತ್ತು. ಅದಷ್ಟೇ. ಅದು ಇಲ್ಲದಿದ್ರು ದಿನಕ್ಕೆ. ಮತ್ತೆ ಕಡೆಗೆ ಹೋಗುವಾಗ ಮುಕ್ತಾಯ. ಪೋಂಡ ಪೋಂಬೆ ಎಲ್ಲ ಚಿಕ್ಕೋತ್ತಾಯಿ. ಅವರು ಇಲ್ಲೇ ಇರುವುದಲ್ಲ, ಅವರು ಬಾರಿಸಲಿಲ್ಲ. ಯಾಕೆ? ಅವರಿಗೆ ಮುಕ್ತಾಯ ಹೊತ್ತಾಗ್ಲಿಲ್ಲ. ಬಗೆ ನಾಟ್ಯ ಆಯ್ತು. ನಾಟ್ಯ ಕಾರ್ಯಕ್ರಮ ಮುಗಿದು ಬಂದವರೆಲ್ಲ ಹೋದ್ರು. ಎಲ್ಲ ಹೋಗಿ ಆದ್ಮೇಲೆ ನಿಶ್ಶಬ್ದ. ಅಷ್ಟೊತ್ತಿಗೆ ಒಂದು ಶಬ್ದ. ಏನು? ಮೇಲಿಂದ ಪುಷ್ಪಕ ವಿಮಾನ ಬಂತು. ಪುಷ್ಪಕ ವಿಮಾನ ಅಲ್ಲ, ಪುಷ್ಪಕ ವಿಮಾನವು. ಮೇಲಿಂದ ನೋಡುವಾಗ ಯಾರು ಹಾರಾಡಿಕೊಂಡು ಬಂದದ್ದು? ಯಾರು ಅವ? ಯಾರು ಅವ? ಜನ ಯಾರು? ಬಂದವ ಯಾರು? ಯಾರಂತ ನೀನು ಹೇಳು ಪಾಪಿ. ನಾನು ಹೇಳ್ಬೇಕಲ್ಲ. ಮೇಲಿಂದ ಹಾರಾಡಿಕೊಂಡು ಬಂದ ಜನ ಬೇರೆ ಯಾರು ಅಲ್ಲ. ಯಾರು? ಯಕ್ಷರಾಜ ಸಿಂಗಲ್ ಪಕ್ಷ ಕರ್ಮ ಬಂದವ. ಯಕ್ಷರಾಜ ಪಿಂಗಳಾಕ್ಷ. ಅವನ ಪ್ರವೇಶವೇ ವಿಶೇಷ. ಬಂದ ಕೂಡಲೇ ಒಂದು ಸಣ್ಣ ದಿತ್ತ ತಗೊಂಡ. ಹೇಗೆ? ರಗ್ 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 ಗಡ್ಡಂಗಿನಲ್ಲಿ ಬಂದು ನಿಂತ. ಎಂತದು? ನೇರವಾಗಿ ನಿಮ್ಮ ಗಂಡನ ಮುಂದೆ ಬಂದು ನಿಂತುಕೊಂಡು, ಏನು ಕೂತದ್ದೇನು? ನಾನು ಆಗದಿಂದ ಇಷ್ಟು ಬೆವರಿಳಿಸಿಕೊಂಡು ಇಷ್ಟು ಮಾತಾಡ್ತಾ ಇದ್ದೇನೆ, ನೀನು ಕೂತ್ಕೊಂಡು ಕಾಲಾಡಿಸ್ತಾ ಇದ್ದೆಲ್ಲ. ಹೌದಣ್ಣ? ಏನಂತ ತಿಳ್ಕೊಂಡಿದ್ದೆ? ಈಚೆ ನನ್ನ ಮುಖ ನೋಡ, ಎಂತ ನನ್ನ ಮುಖದಲ್ಲಿ ಎಂತ ಮಂಗ ಕುಣಿತ ಉಂಟು. ಹೌದಾ? ಗೊತ್ತಾಗ್ತದ ನಿನಗೆ? ಮೇಲೆ
ಇಳಿ ಕೆಳಗಿಳಿ ನಾನವನಲ್ಲ ಮತ್ತೆ ಯಾರು ಬಂದ ಅವ ಹೇಳುದು ನಿಮ್ಮ ಗಂಡನಲ್ಲಿ ಇಳಿ ಕೆಳಗಿಳಿ ಅಂತೇಳಿ ನಿಮ್ಮ ಗಂಡ ಇಳಿಲಿಲ್ಲ ಅಷ್ಟಕ್ಕೆ ಬಂದಂತ ಎಚ್ಚ ಬಿಡ್ಲಿಲ್ಲ ಅವನ ರೆಕ್ಕೆಯನ್ನು ಹೀಗೆ ಬಿಡಿಸಿ ನಿಮ್ಮ ಗಂಡನ ಹತ್ತಿರ ಬಂದು ಕಪಾಳ ನನ್ನವರಿಗೆ ಒಂದೇ ಬೆಟ್ಟು ಕೂತದ್ದೆ ಹೊಡೆದದ್ದೆ ತಡ ಕೂತಲ್ಲಿಂದ ನಿಮ್ಮ ಗಂಡ ಸಿಟ್ಟು ತಡೆಯಲಿಕ್ಕೆ ಆಗಲಿಲ್ಲ ಸಿಟ್ಟು ತಡೆಯದ್ದು ನಿಂತುಕೊಂಡ್ರು ನಾನು ಯೋಚನೆ ಮಾಡಿದೆ ಈ ಸಲ ಯಕ್ಷನ ಕತೆ ಮುಗಿಯಿತು ಬರದ್ವೇಷಕ್ಕೆ ಯಕ್ಷ ಬೇರೆ ಆಗಬೇಕು ಅಂತ ಯೋಚನೆ ಮಾಡಿದ್ದು ಯುದ್ಧ ಮಾಡ್ತಾರೆ ಅಂತ ಎಲ್ಲ ಕಾಯ್ತಾ ಇದ್ದಾರೆ ಎಲ್ಲರೂ ರಿಕ್ಷೆಯಲ್ಲಿ ಕೂತು ಕಾಯ್ತಾ ಇದ್ದಾರೆ ನಿರೀಕ್ಷೆಯಲ್ಲಿ ಕೂತು ಕಾಯ್ತಾ ಇದ್ದಾರೆ ಯುದ್ಧ ಮಾಡುದು ಕಾಣುದಿಲ್ಲ ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ನಿಂತುಕೊಂಡಿದ್ದ ಅವರು ಅಲ್ಲಿಗೆ ಕೂತ್ಕೊಂಡದ್ದ ಹೌದು ಆಯಾಸ ಇರ್ಬೋದು ಹಾಲು ನೀರು ಏನಾದ್ರೂ ಕೊಡ್ಬೇಕಿತ್ತು ನಾನು ಯೋಚನೆ ಮಾಡಿದ್ದೆ ದೇವತೆಗಳಲ್ಲಿ ನಿಂತುಕೊಂಡು ಯುದ್ಧ ಬರೀ ಯಕ್ಷನಿಗೆ ನಿಂತುಕೊಂಡು ಬೇಡ ಕೂತ್ಕೊಂಡು ಸಾಕು ಅಂತ ಯೋಚನೆ ಮಾಡಿದ್ದು ಕೂತ್ಕೊಂಡು ಯುದ್ಧ ಮಾಡಲಿಲ್ಲ ಕೂತಿದ್ದವರು ಅಲ್ಲಿಗೆ ಮಲಗಿ ಕೆಲವೊಮ್ಮೆ ಯುದ್ಧ ಮಾಡ್ತಾರೆ ನನಗೆ ಗೊತ್ತಿಲ್ಲ ನಾನು ಹತ್ತಿರ ಹೋಗಿ ಎಬ್ಬಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ರಾಯರೇ ಹೇಳಿ 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 ಎಂತ ತಿರುಗಿಸಿ ನೀರು ಬಿಡುದು ಹೇಳುದು ಕಾಣೋದಿಲ್ಲ ಇದು ವಿಚಾರ ನಗಾಡಿಕೊಂಡು ನನಗೆ ಅದು ಮರೆತು ಹೋಗಿತ್ತು ನಗಾಡಿಕೊಂಡು ಹೇಳಲಿಕ್ಕೆಲ್ಲ ಹತ್ತಿರ ಹೋಗಿ ನೋಡುವಾಗ ಎಂತದ್ದು ಇಷ್ಟು 4 ಬಂದಿದೆ ಹೌದೌದು ಎಂತದ್ದು ಹೇಳ್ತೀಯೋ ಏನಾಗಲಿಲ್ಲ ನೀವು ತಲೆಬಿಸಿ ಮಾಡಬೇಡಿ ಮತ್ತೆ ಕೂಡ ಸರಿ ಹತ್ತಿರ ಹೋಗಿ ನೋಡುವಾಗ ಒಂದು ದೃಶ್ಯ ನೋಡ್ಬೇಕು ನರ್ಮದ ದೃಶ್ಯ ಎಂತದಾಯ್ತು 2 ಕಣ್ಣುಗುಡ್ಡೆ ಕೂಡ ಹೊರಗೆ ಬಂದಿದೆ ಕಣ್ಣುಗುಡ್ಡೆ ಹೊರಗೆ ಬಂದ 4 ಹೊರಗೆ ಎಂತದ್ದು ಮಾರ ಏನಾಗ್ಲಿಲ್ಲ ನೀವು ತಲೆಬಿಸಿ ಮಾಡಬೇಡಿ ಎಂತದ್ದು ಬೇರೆ ಏನಾಗ್ಲಿಲ್ಲ ನಿಮ್ಮ ಗಂಡ ಸತ್ತೇ ಪತಿಯನೇ ಮಡಿದೆಯಲ್ಲ ಈ ಪರಿಯನ್ನ ಜತೆಯ ನಗಲುವರೆ ನಲ್ಲ ಶ್ರುತಿಯೋಳು ನಿನ್ನ ನಗಲಿ ಜೀವಿಸಲೆಂದಿ ವ್ಯಥೆಯ ಯಾರೊಡೆಯ ನೆಲಲಿ ಪತಿಯೇ ಅಯ್ಯೋ ಶಿವನೇ ಎಂತಹ ಕರ್ಣ ಕಠೋರವಂತ ಮಾತನ್ನೇ ಕೇಳಿದೆ ನಾನು ಬರಸಿಡಿಲೇ ಬಂದು ನನ್ನ ಕಿವಿಗೆ ಬಡಿದಂತ ಅನುಭವವಾಯಿತು ಯಾಕೆ ನಾನು ನಿಂತಿರುವಂತಹ ಭೂಮಿ ನನ್ನನ್ನು ಬಾಯಿ ತೆರೆದು ನುಂಗಬಾರದಿತ್ತು ಸ್ವರ್ಗಲೋಕವನ್ನು ಪಡೆದು ಬರುತ್ತೇನೆ ಮಾಲಿನಿ ಎಂಬುದಾಗಿ ಹೋದವರಲ್ಲವೇ ನನ್ನವರು ಬಾರದ ಲೋಕವನ್ನೇ ಸೇರಿಬಿಟ್ಟಿರಾ ಪ್ರಭು ಇಲ್ಲ ನೀವಿಲ್ಲದಂತಹ ಬದುಕು ನನಗೂ ಬೇಡ ನಿಮ್ಮದಿಗೆ ನಾನು ಕೂಡ ಸಾಯುತ್ತೇನೆ ಅತ್ತು ಫಲವೇ ನಿನ್ನು ಸುಮ್ಮನೆ ಸತ್ತವರು ಜೀವಿ ಬರೆ ಸಮರ ಸಮರ್ಥನಾಗಿ ಹದರಳ ಮಹಿಷಾಸುರಗೆ ಹದನಗಳ ಬಿತ್ತರಿಸಿ ಹದನಗಳ ಸಮರದ ಮೊತ್ತವನು ಸಡೆ ಬಡಿದು ನಾಕವನು ಅತ್ತಿಯಲಿ ವಶಗೈವೆನೆನು ತಲೆ ಕರೆದಳ ಮಗನ ನಾನು ಯಾಕೆ ಸಾಯ್ಬೇಕು ಸತ್ತವರಿಗಾಗಿ ಹತ್ತಿರದಿಂದಾದರೆ ಸತ್ತವರು ಮತ್ತೆ ಹುಟ್ಟಿ ಬರುವುದಕ್ಕೆ ಸಾಧ್ಯ ಉಂಟೆ ನಾ ಅಳಬಾರದು ನಾ ಸಾಯಬಾರದು ನಾ ಬದುಕಿ ಸಾಧಿಸಬೇಕು ಹಾಗಾದ್ರೆ ನನಗಿಂತಹ ಸ್ಥಿತಿ ಬರುವುದಕ್ಕೆ ಕಾರಣ ಯಾರು 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 ದೇವತೆಗಳೇ ನನ್ನ ಹಣೆಯ ಸಿಂಧೂರವನ್ನೇ ಅಳಿಸಿ ಕೊರಳ ಮಾಂಗಲ್ಯವನ್ನೇ ಕಿತ್ತು ಮುಡಿಯಲಿರುತ್ತ ಹೂವನ್ನೇ ಕಿತ್ತು ಕೈಯ ಕಂಕಣವನ್ನೇ ಹರಿದು ವೈದೇವಿಯ ದೀಕ್ಷೆಯನ್ನು ತಂದೊಡ್ಡಿರ ನನ್ನೇ ಹೀನ ಸ್ಥಿತಿಯನ್ನು ಕಂಡು ಮೇಲೆತ್ತಿರದಿಂದ ಅಪಹಾಸ್ಯ ಮಾಡಿ ನಗುತ್ತಾ ಇದ್ದೀರ ಶಾಶ್ವತವಾದಂತಹ ನಗುವಲ್ಲ ನನ್ನ ಕಣ್ಣಿನಲ್ಲಿ ನೀರು ಬರಿಸಿದಂತಹ ನಿಮ್ಮ ಕಣ್ಣಿನಲ್ಲಿ ರಕ್ತ ಕಣ್ಣೀರನ್ನೇ ಬರಿಸದೇ ನಾ ದಿತಿ ಸಂಜಾತಿ ಮಾಲಿನಿ ಅಲ್ಲ ಹಾಗಾದ್ರೆ ನನ್ನ ಕಷ್ಟಪಟ್ಟು ಯಾರಲ್ಲಿ ಹೇಳುವುದು ಯಾರಿದ್ದಾರೆ ನನಗೆ ಯಾರು ಯಾರಲ್ಲಿ ಯಾಕಾಗಿ ಹೇಳಬೇಕು ಬುದ್ಧಿಯುತ್ತರಕ್ಕೆ ಬಿಡದಂತಹ ನನ್ನ ಮಗನಿದ್ದಾರೆ ಮಹೇಶ ಸಮಸ್ತ ವಿಚಾರವನ್ನೇ ಅವನಲ್ಲಿ ಯಾರು ನಿಮಗೊಂದು ಗತಿಯ ಕಾಣಿಸಿದ್ದಾರೆ ನಾ ದಿತಿ ಸಂಜಾತಿ ಮಾಲಿನಿ ಅಲ್ಲ ಕರೆಯುತ್ತೇನೆ ನನ್ನ ಮಗನನ್ನು ಕರೆಯುತ್ತೇನೆ ನನ್ನ ಕರಳ ಕುಡಿಯನ್ನು ಮಗನೇ ಮಹೇಶ ಮಗನೇ ಮಹೇಶ ಬಾಕುಂಡ ಬಾಗನೆ ಬಾಕುಮಾರ
ಅಮ್ಮ ಮಗನೇ ಅಮ್ಮ ಕರೆದೆಯ ತಾಯೇ ಕರೆದೆಯ ಮಾತೆ ಕರೆದೆಯ ಜನನಿ
ಪಾವನವಾದಂತಹ ಚರಣದ್ವೇಗಳಿಗೆ ವಂದಿಸಿಕೊಂಡಿದ್ದೇನೆ. ಅಮ್ಮ ಮಗನೇ, ರಾಜ ಕ್ರೀಡಾಂಗಣದಲ್ಲಿ ಅಸುರ ವೀರರ ಜೊತೆಯಲ್ಲಿ ದೊಡ್ಡ ದೊಡ್ಡದಾದಂತಹ ಬಂಡೆಗಲ್ಲುಗಳನ್ನು ಕಾಲ್ಚೆಂಡನ್ನಾಗಿಸಿ ಆಟವಾಡುತ್ತಾ ಇದ್ದೆ ತಾಯಿ. ಹೆತ್ತಬ್ಬೆಯ ಕರುಣಿನ ಕೂಗು ಕೇಳಿಸಿತಮ್ಮ. ಆ ಸ್ವರವನ್ನೇ ಆಲಿಸಿ ನೇರವಾಗಿ ಇಲ್ಲಿ ಬಂದು ನಿನ್ನ ಮುಖವನ್ನೊಮ್ಮೆ ಅವಲೋಕಿಸುವಾಗ ಏನಾಯ್ತಮ್ಮ ನಿನಗೆ? ಯಾಕಮ್ಮ ಹೀಗೆ ಎರಡು ಕರಗಳನ್ನು ಶಿರದ ಮೇಲಿರಿಸಿ ಧಾರಾಕಾರವಾದಂತಹ ಕಣ್ಣೀರು ಸುರಿಸುತ್ತಾ ಇದ್ದೀರಿ? ಈ ರೀತಿ ದುಃಖ ಪಡುವರೆ ಏನಾಯ್ತಮ್ಮ ನಿನಗೆ? ಮಗನೇ, ಕಷ್ಟ ಬಂತು. ಶಂಕರನ ಮೇಲ್ಬರದಿ ಯೋತ್ರವನ ಅಮ್ಮ ನಿಮ್ಮ ಪಾಲಿಗೆ ಕಷ್ಟ ಒದಗಿ ಬಂತಿ. ಯಾರಿಂದಮ್ಮ? ರೋಗ ರುಚಿನಗಳ ಶರೀರಕ್ಕೆ ಬಾಧೆ ಅಥವಾ ನಮ್ಮವರಿಂದ ಏನಾದರೂ ನಿಮಗೆ ತೊಂದರೆಯಾಯಿತೆ? ಇಲ್ಲವೇ ಮೇಲಿನ ಲೋಕದವರಾದಂತಹ ಹರಣ ತ್ರಿಶೂಲವೇ, ಹರಿಯ ಚಕ್ರವೇ, ಸರಸಿಜೋದ್ಭವನ ದಂಡವೇ ನಿಮ್ಮನ್ನು ಘಾತಿಸಿದೆ ತಾಯೇ? ಯಾರೇ ಏನೇ ಮಾಡಲಮ್ಮ, ಚಿಂತೆಯನ್ನು ಪಡಬೇಕಾದಂತಹ ಅಗತ್ಯ ನಿಮಗೆ. ಸಮರ ಸಮರ್ಥನಾದಂತಹ ವೀರ ಮಹಿಷಾಕ್ಷ ನಿಮ್ಮ ಮಗ ನಾನಿದ್ದೇನೆ. ನಿಮ್ಮ ಕಷ್ಟವನ್ನು ನನ್ನಲ್ಲಿ ಹೇಳಿಕೊಂಡರೆ ನಾನು ಪರಿಹರಿಸಿಕೊಡ್ತೇನೆ. ಹೇಳಲಿ ಮಗನೇ. ನಾನಯ್ಯೋ ಮುದ್ದು ಕಂದ ಕಂದಾಗ ನಮ್ಮ ಬಾಳುವೆ ತೀರುವಳನೆ ಕಂದ ಕಂದ ಮೇರು ನಾಗವನ್ನು ಬಯಸಿ ಕಂದ ಕಂದ ಮೊನ್ನೆ ಕಾಣಗಕ್ಕೆ ಸೈನ್ಯವೆಲ್ಲ ಕಂದ ಕಂದ ಸುರರನೆಲ್ಲ ಗೆಲಿದು ಮೆರೆಯೇ ಕಂದ ಲಕ್ಷಣ ಇದೆ ನಿನ್ನ ಪಿತನ ತರಿದನಂತೆ ಕಂದ ಕಂದ ಕಂದ, ಅಮ್ಮ ಅಮ್ಮ ಅಮ್ಮ. ರಾಜಾಂಗಣದಲ್ಲಿ ಆಡುತ್ತಿದ್ದವ ನೀನು. ಹೌದಮ್ಮ. ಮಾತಿಗೆ ಹೋಗೊಟ್ಟು ಓಡಿಕೊಂಡು ಬಂದೆಯ ಮಗನೇ. ನನ್ನ ಕಣ್ಣೀರಿನ ಕಥೆಯನ್ನು ಏನೆಂದು ಹೇಳಲು ನಿನಗೆ? ಏನಾಯ್ತಮ್ಮ ನಿನಗೆ? ನಮ್ಮ ಬಾಳುವೆ ತೀರಿ
ಹೋಯಿತು ಮಗನೇ. ನಮ್ಮ ಬಾಳ್ವೆ ತೀರಿ ಹೋಯ್ತಿ. ಹೌದು. ಹೇಗಮ್ಮದು? ನಿನ್ನ ತಂದೆ ಸಕಲ ಸೇನೆಯನ್ನು ಕೂಡಿಕೊಂಡು ಸ್ವರ್ಗವನ್ನು ಪಡೆದು ಬರುತ್ತಿರುವುದಾಗಿ ಹೋದಂತಹ ವಿಚಾರ ನಿನಗೂ ಸ್ಪಷ್ಟವಾಗಿ ತಿಳಿದಿದೆ. ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವಲ್ವೇ ತಾಯಿ? ಸಕಲ ಸೇನೆಯನ್ನು ಕೂಡಿಕೊಂಡು ಸ್ವರ್ಗವನ್ನು ಪ್ರವೇಶಿಸಿದರಂತೆ. ಪರಿಣಾಮದಲ್ಲಿ ಅಲ್ಲಿದ್ದ ಇಂದ್ರಾದಿ ಸುಮನಸರನ್ನೆಲ್ಲ ಬಡಿದೋಡಿಸಿ ಸ್ವರ್ಗದ ಸುರಗದ್ದುಗೆಯನ್ನು ಏರಿದರಂತೆ ಮಗನೇ. ಇದು ಸಂತೋಷವಾದಂತಹ ವಿಚಾರವಲ್ವೇ ತಾಯಿ? ಕಣ್ಣೀರು ಯಾಕಮ್ಮ ನಿನಗೆ? ಸಂತೋಷ ಹೌದು ಕಂದ. ಏನಾಯ್ತಮ್ಮ? ಆ ಸಂತೋಷ ಹೆಚ್ಚು ಕಾಲ ಇರಲಿ. ಯಾಕೆ ತಾಯಿ? ಸ್ವರ್ಗದ ಪೀಠವನ್ನು ಏರಿದಂತ ನನ್ನ ತಂದೆ, ನನ್ನ ತಂದೆಯನ್ನು ಅಲ್ಲಿದ್ದ ದೇವತೆಗಳು ಮೋಸದಿಂದ ಕೊಂದರು ಮಗನೇ. ಈ ರೀತಿಯಾಗಿ ಹೋಯಿತೆ. ಹೌದು ಮಗನೇ. ಇನ್ನೊಮ್ಮೆ ಈ ಮಾತುಗಳನ್ನು ಹೇಳಬೇಡ ತಾಯಿ. ಆಕಾಶವೇ ಕಳಚಿ ಮೈ ಮೇಲೆ ಬಿದ್ದಂತಹ ಅನುಭವ ನನಗೆ. ಕೈ ಕಾಲುಗಳಲ್ಲಿ ನಡುಕ ಪ್ರಾರಂಭವಾಗಿದೆ. ಇದು ಸತ್ಯವೇ ಅಮ್ಮ? ಹೌದು ಮಗನೇ. ಇದು ಸತ್ಯವೇ ತಾಯಿ? ಹೌದು ಕಂದ. ಸ್ವರ್ಗಲೋಕದಲ್ಲಿ ನನ್ನ ಅಪ್ಪ ಮಡಿದು ಹೋದರೆ. ಹೌದು ಕಂದ. ಹಾಗಾದ್ರೆ ಇನ್ನು ಬರುವುದಿಲ್ಲ. ಭಾರತ ಲೋಕವನ್ನೇ ಸೇರಿದರು ಮಗನೇ. ಅತುಲ ಪರಾಕ್ರಮಿ ಎನಿಸಿದಂತಹ ನನ್ನ ತಂದೆಗೆ ಅಕಾಲ ಮೃತ್ಯು ಬಂದಿದೆ ಎಂದಾದ್ರೆ ಏನೋ ಮೋಸ ನಡೆದಿರ್ಬೇಕು. ಆ ಸುರಲೋಕದಲ್ಲಿ ದೇವತೆಗಳು ಮೋಸವನ್ನು ಮಾಡಿರ್ಬೇಕು. ಅಪ್ಪ ಅಮ್ಮ ಅಪ್ಪನನ್ನು ಕೊಂದವ ಯಾರಮ್ಮ? ಸಮರಕ್ಕೆ ಬರಲಮ್ಮ. ನನಗೆ ಲಕ್ಷ್ಯವೇ ಅಲ್ಲ. ಅಪ್ಪಣೆ ಕೊಡು. ನಾಡಿದ ನುಡಿಗೆ ಮಾಲಿನಿ ಮದಿ ಹರುಷವನಂತೂ ನುಡಿದಳು. ನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ. ವನಜನಾಭನು ಬರುವ ಕೃತಕದಿ ಅನವರತ ಸುಮನಸರ ಪಕ್ಷದಿ ನಿನಗೆ ಬೀಳುವೆನೊಂದು ವಿಧಿಯ
ಸಿಗಲಿ ಪಡೆದು ವರಗಳನ್ನು ಕಂದ ನನ್ನನ್ನು ಬಿಟ್ಟು ಬಿಡು. ಅಲ್ಲಿ ಕಾಣುತ್ತಿರುವ ಯಕ್ಷಣ ಶಿರವನ್ನು ಕಡಿದು ನಾನು ಬರ್ತೇನೆ. ನಿನ್ನ ಮಗನೇ ಅಮ್ಮ ಕಂದ, ವಾಣಿ, ನಿನ್ನ ವೀರೋಚಿತವಾದ ಮಾತನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು. ಧನ್ಯನಾದೆ. ಯುದ್ಧರಂಗದಲ್ಲಿ ಆ ದೇವತೆಗಳೇನು ನಿನಗೆ ಘನವೇ ಹೇಳು, ಲೆಕ್ಕಾಚಾರವೇ ಅಲ್ಲ. ತೃಣಕ್ಕೆ ಸಮಾನರವರು. ಹೌದಮ್ಮ. ಆದರೆ ಯುದ್ಧರಂಗದಲ್ಲಿ ಸ್ವತಂತ್ರ ಅವರ ಹರಿಯ ಮೊರೆಯನ್ನು ಹೋಗುತ್ತಾರೆ ಮಗನೇ. ಅವನ ಅಪ್ಪ ಬೇಕಾದರೂ ಬರಲಿ, ಯುದ್ಧದಲ್ಲಿ ನಾನು ಜಯಿಸಿಕೊಂಡೇನು. ಸುರರ ಪಕ್ಷವನ ಅಂತ ಬರುತ್ತಾನೆ. ಹೌದೇ? ಯುದ್ಧರಂಗದಲ್ಲಿ ಮೋಸವನ್ನೇ ಮಾಡುತ್ತಾನೆ, ಕಪಟವನ್ನೇ ಮಾಡುತ್ತಾನೆ. ಅಮ್ಮ ಅಮ್ಮ ಅಮ್ಮ, ಕಂದ, ಮುಂದಿನಿಂದ ನೇರವಾಗಿ ಯುದ್ಧವನ್ನು ಮಾಡಿದ್ದು ನಾವು ಜಯಿಸಿಕೊಂಡೆವು. ಆದರೆ ಹಿಂದಿನಿಂದ ಬಂದು ಕಪಟವನ್ನು ಮೋಸವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ರೆ ಇದರ ಬಗ್ಗೆ ನಾವು ಆಲೋಚಿಸಲೇಬೇಕು. ಪೂರ್ವ ಸಿದ್ಧತೆ ನನಗೆ ಅಗತ್ಯವಾಗಿ ಬೇಕಾಗಿದೆ. ಏನು ಮಾಡಬೇಕಮ್ಮ? ನಮ್ಮಲ್ಲಿ ಜನಬಲ ಉಂಟು, ಸೇನೆಯ ಬಲ ಉಂಟು. ಹೌದು. ಆದ್ರೆ ಒಂದರ ಬಲ ಇಲ್ಲ. ಯಾವುದಾದ್ರು ದೈವ ಬಲ. ಕೊಡು 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 ಎಂತದು ಮಗನೇ? ಕೊಡಮ್ಮ. ಹಾಗೆ ಕೊಡುವುದಕ್ಕಾಗ ದೈವ ಬಲ ಕೊಡು. ಕಂದ, ನೀನ್ ಈಗಲೇ ಕಾಡನ್ನು ಸೇರಬೇಕು. ವಿಧಾತರ ಕುರಿತಾಗಿ ತಪವನ್ನಾಚರಿಸಬೇಕು. ಅಜಯನಂತಹ ವರವನ್ನು ಪಡೆಯಬೇಕು. ತದನಂತರ ಸ್ವರ್ಗವನ್ನೇ ಏರಬೇಕು. ಅಲ್ಲಿದ್ದ ಇಂದ್ರಾತಿ ಸುಮನಸರನ್ನು ಬಡಿದೋಡಿ ಸ್ವರ್ಗದ ಸುರ ಗದ್ದುಗೆಯನ್ನು ಏರಬೇಕು. ಅಲ್ಲಿಯ ಪೀಠವನ್ನು ನಾನು ಏರುವೆ ತಾಯಿ. ಇದರ ನಿನಗೆ ಸಂಶಯ ಯಾವುದೇ ಬೇಡ ಅಮ್ಮ. ದೈವ ಬಲವನ್ನು ಪಡೆಯುವುದಕ್ಕಾಗಿ ಏಕಾಗ್ರತೆ ಇರುವಂತಹ ಸ್ಥಳ ಅದು ಕಾನನ. ಕಾನನಕ್ಕೆ ಹೋಗಬೇಕು ತಾಯಿ. ಆ ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನು ಮಾಡಿ ವರವನ್ನು ಸಂಪಾದಿಸಿಕೊಂಡು ಬರುವುದಕ್ಕಾಗಿ ನಾನು ಹೊರಟು ನಿಂತಿದ್ದೇನೆ. ತುಂಬು ಆಶೀರ್ವಾದದೊಂದಿಗೆ ನನ್ನನ್ನು ಕಳುಹಿಸಿಕೊಡುತ್ತಾಯೆ. ಇಲ್ಲಿ ಹೋಗುವುದಲ್ಲ ಮಗನೇ, ಮತ್ತೆ ಈ ಖಡ್ಗವನ್ನು. ಅಮ್ಮ, ಈ ಖಡ್ಗದ ಅಗತ್ಯ ಇಲ್ಲ ನನಗೆ. ವಿರೋಧಿಗಳನ್ನು ಸದೆ ಬಡಿಯುವುದಕ್ಕಾಗಿ ಉಭಯ ಕೋಡುಗಳಿವೆ. ಇದು ಸಾಕಮ್ಮ ನನಗೆ. ಇನ್ನು ಮುಂದಕ್ಕೆ ಶೋನಿತಾಪುರದ ಪ್ರಜೆಯ ರಕ್ಷಣೆ ನಿನಗೆ ಮಗನೇ. ಓಹೋ ಹೋ 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 ಹೋ, ಅರ್ಥವಾಯಿತು. ಮಕ್ಕಳಾಟಿಕೆಯನ್ನು ಬಿಡು ಮಹಿಷ. ಇನ್ನು ಮುಂದೆ ಪ್ರೌಢನಾಗಿ ಕಾಣಿಸಿಕೋ ಎನ್ನುವ ಹಾಗೆ ಆವಾಗ ಎಚ್ಚರಿಸಿದ ಒಳ್ಳೆಯನು ಅಮ್ಮ. ಮಗನೇ, ಈಗ ನೋಡಿದ್ರೆ ಶೋಣಿತಾಪುರದ ರಕ್ಷಣೆ, ಪ್ರಜೆಗಳ ರಕ್ಷಣೆಯ ಹೊಣೆಗಾರಿಕೆಯನ್ನು ನನ್ನ ಪಾಲಿಗೆ ಈ ಖಡ್ಗದ ಮುಖೇನ ಸೂಚಿಸಿದೆ ಎಂದಾದ್ರೆ ಸಂತೋಷವಾಗಿ ಸ್ವೀಕರಿಸಿಕೊಂಡಿದ್ದೇನೆ. ಹೋಗಿ ಬರ್ತೇನಮ್ಮ. ಹೋಗುವ ದಾರಿ ಕೀರ್ತಿಯ ಹೆದ್ದಾರಿಯಾಗಿರಲಿ ಮಗನೇ. ಮಾತೆಗೆ ಮಣಿದು ವಿಖ್ಯಾತ ಮಹಿಷನು
ದುರ್ಗಾಸುರರು ಅಸುರ ಕುಲದಲ್ಲಿ ಹುಟ್ಟಿದ್ದಾವೆ. ಜೀವನದ ಅನುಭವ ನಮಗಾಗ್ಯದೆ. ಯಾರಬೇಕು ಉನ್ನತವಾದ ಶಿಖರ ಅನ್ನುವ ಹಾಗೆ ನಿರ್ಧಾರ ಮಾಡಿ ಏರಿದ್ದು ನಾಕ ಇಂದ್ರಾದಿ ಸುಮನಸರ ಕಪಟದಿಂದಲಾಗಿ ಅಂಗಾಂಗಗಳನ್ನು ಕಳೆದುಕೊಂಡು ಗಿರಿ ಕಾನನಗಳೆಲ್ಲ ದಾಡುವ ಪರಿಸ್ಥಿತಿ. ಗೆಡ್ಡ ಗೆಣಸು ನಮ್ಮ ಆಹಾರ. ಮಿತ್ರರೇ, ಒಂದಲ್ಲ ಒಂದು ದಿವಸ ಪ್ರತಿಕಾರವನ್ನು ತೀರಿಸಬೇಕು ಅನ್ನುವ ಹಾಗೆ ದಿನದಿಂದ ದಿನಕ್ಕೆ ದಿನ ಲೆಕ್ಕ ಹಾಕುತ್ತಾ ಇದ್ದೇವೆ. ಅಂದಿನಿಂದ ಇಂದಿನವರೆಗೆ ಹೀಗೆ ಏನು ಬದಲಾವಣೆ ಇಲ್ಲ. ಏನಾದ್ರೂ ವರ್ತಮಾನ ಬಂತು? ಕೇಳಿ ಬಂತಲ್ಲ ಒಂದು ಸುದ್ದಿ, ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷ ಹುಟ್ಟಿಕೊಂಡಿದ್ದಾನೆ ಎಂಬುದಾಗಿ. ಹುಟ್ಟಿದ್ದು ಮಾತ್ರವಲ್ಲ, ಏನಾದ್ರೂ ಮಾಡಿದ್ದಾನೆ. ಹುಟ್ಟಿದ್ದು ಮಾತ್ರವಲ್ಲ, ಅಷ್ಟು ಮಾತ್ರವಲ್ಲ, ಬೇಕಾದ ವರಬಲನ್ನು ಪಡೆದಿದ್ದಾನೆ. ನಮಗೆ ಸಮರ್ಥ ನಾಯಕ ಅವನೇ. ನಮಗೆ ಸಮರ್ಥ ನಾಯಕ ಮಹಿಷ ಅಂತ ನೀವೇ ತೀರ್ಮಾನ ಮಾಡಿದ್ದೀರಿ. ಹಾಗಾಗಿ ಇನ್ನು ತಡ ಯಾಕೆ? ನಮ್ಮ ನಡೆ ಮಹಿಷ ನಡೆ. ಮಹಿಷ ನಡೆ. ಹತ್ತಿರ ಬನ್ನಿ. ಒಬ್ಬರಲ್ಲ ಇಬ್ಬರಲ್ಲ, ಅದೆಷ್ಟೋ ಮಂದಿ ಸಾವಿರ ಸಂಖ್ಯೆಯಲ್ಲಿ ಅಸುರ ಗಣನವನ್ನೇ ಸೇರಿಸಿಕೊಂಡು ಈ ಶೋಣಿತಾಪುರವನ್ನು ಸೇರಿಕೊಂಡಿದ್ದೀರಲ್ಲ. ಅಯ್ಯ, ನಿಮ್ಮನ್ನು ನೋಡುವಾಗ ಒಂದೊಂದು ಅಂಗಾಂಗವನ್ನು ಕಳೆದುಕೊಂಡವರ ಹಾಗಿದ್ದೀರಿ. ನನ್ನ ಹಿತವಂತರೇ ಅಲ್ಲ, ಅಹಿತವಂತರೇ. ಯಾರು ನೀವು? ಎಲ್ಲಿದ್ದವರು? ನಿಮ್ಮ ಹೆಸರೇನು? ಇಲ್ಲಿಗೆ ಬರುವರೆ ಕಾರಣ ಏನು? ಎಲ್ಲವನ್ನು ಅರುಹಿ. ಮಾಲಿನಿ ಸುಕುಮಾರ ಶುಭವಾಗಲಿ ನಿಮಗೆ. ನಿನ್ನ ಅಹಿತವಂತರು ನಾವಲ್ಲ, ಮತ್ತೆ ನಿನ್ನ ಹಿತವಂತರಿದ್ದೇವೆ. ಇಷ್ಟರವರೆಗೆ ನಾನು ನೋಡಿದ್ದಿಲ್ವಲ್ಲ. ನೀನು ಅಸುರ, ನಾವು ಅಸುರರು. ಈ ಹಿಂದೆ ಇದೇ ಶೋಣಿತಾಪುರದಲ್ಲಿದ್ದ. ಶೋಣಿತಾಪುರವನ್ನು ಬಿಟ್ಟದ್ದು ಯಾಕೆ? ಕಾರಣ ಉಂಟಯ್ಯ. ಏನು? ಸುರರಿದ್ದಾರೆ ನಾಕಲೋಕದಲ್ಲಿ. ಅಧಿಕಾರ ನಮ್ಮದಾಗಬೇಕು, ಇರಬೇಕು, ಇದ್ದು ಜಯಿಸಬೇಕು ಅನ್ನುವ ಕಾರಣದಿಂದ ಏರಿದೆವು ನಾಕಲೋಕ. ಇಂದ್ರಾದಿ ಸುಮನಸರನ್ನು ಹೊಡೆದೋಡಿಸಿದ ಕಾಲದಲ್ಲಿ ದೇವೇಂದ್ರ ಓಡಿದ. ಎಲ್ಲಿಗೆ? ಆ ನಾರಾಯಣನಲ್ಲಿಗೆ. ನಾರಾಯಣ 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 ಕಪಟಿ, ಮೋಸಗಾರ, ವಂಚಕನಿದ್ದಾನೆ. ನನಗೆ ಬೈದಲ್ಲ, ನಿನ್ನಿಗೆಲ್ಲ ನಾರಾಯಣನಿಗೆ. ನಾರಾಯಣನಿಗೆ ನನ್ನ ಅಮ್ಮ ಮೊದಲೇ ಹೇಳಿದ್ದಾನೆ, ಏನಂತ? ನಾರಾಯಣನನ್ನು ನಂಬಬೇಡ ಮಗನೇ. ಏನು ಮಾಡಿದವ? ಅವ ಬರಲಿಲ್ಲ. ಮತ್ತೆ ಬದಲಾಗಿ ಕೈಯಲ್ಲಿರುವಂತಹ ಎಂತದೊಂದು ಚಕ್ರ ಅಂತೆ. ಚಕ್ರ ಗರಗರನೆ ತಿರುಗುತ್ತಾ ಬಂದು ಎಮ್ಮ ಅಂಗಾಂಗಗಳನ್ನು ಕತ್ತರಿಸಿತಯ್ಯ. ಈ ರೀತಿಯಾಗಿ ಹೋಯಿತು. ಹೌದಪ್ಪ. ಆಮೇಲೆ ಇಷ್ಟರವರೆಗೆ ಎಲ್ಲಿ ಬದುಕಿ ಕಾಲವನ್ನು ಕಳೆದಿರಯ್ಯ? ಗಿರಿ ಗವರಗಳಲ್ಲಿ ಗೆಡ್ಡ ಗೆಣಸುಗಳನ್ನು ತಿನ್ನುತ್ತಾ ಬದುಕುತ್ತಿರುವಂತಹ ಸಂದರ್ಭದಲ್ಲಿ ಕೇಳಿ ಬಂತಲ್ಲ ಒಂದು ಸುದ್ದಿ. ಶೋಣಿತಪುರದಲ್ಲಿ ಮಾರನಿಗೆ ಮಗನಾಗಿ ಮಹಿಷಾಕ್ಕೆ ಹುಟ್ಟಿದನಂತೆ. ಸಮಗ್ರ ನಾಯಕ ನೀನೇ. ನಿನ್ನ ಬಳಿ ಬಂದಿದ್ದೇವೆ. ನೊಂದು ಬಂದಂತ ನಿಮಗೆ ಆಶ್ರಯವನ್ನಿತ್ತಿದ್ದೇನೆ. ವಿಶ್ರಾಂತಿಯನ್ನು ಪಡೆಯಿರಿ, ಒಳಗಿದ್ದುಕೊಳ್ಳಿ. ಆಶ್ರಯ ಕೊಟ್ಟದ್ದಕ್ಕೆ ಬಹಳ ಸಂತೋಷ. ಆದ್ರೆ ನಮಗೆ ಮಾತ್ರ ಅನ್ಯಾಯ ಆದದ್ದಲ್ಲ, ನಿನಗೂ ಆಗಿದೆ. ನಪ್ಪಳನ್ನು ಕೊಲ್ಲಿಸಿದ್ದಾನೆ ದೇವೇಂದ್ರ.
ಸ್ಥಳ ನಾಗಕ್ಕೆ ಯಾರು ಅಂತ ಕೇಳಬಲ್ಲಿರಿ ನಿಂತುಕೊಂಡಿದ್ದೇವೆ ಹಾಗೆಂದುಕೊಳ್ಳಬಹುದು. ಹೊರಟನಿದ್ದಂತಹ ಕಾರ್ಯ ಏನಂತ ಏನಂತೆ ಕೇಳಿದಿರ ನೀವೆಲ್ಲ ಇರ್ಲಿ ಮಹಿಷ ತನ್ನ ಸೇನಾ ಪರಿವಾರದೊಂದಿಗೆ ದೇವಭೂಮಿಗೆ ದಾಳಿಯನ್ನು ಮಾಡಿದ್ದಾರಂತೆ. ಸರಿಯಾದಂತಹ ಶಾಸ್ತ್ರೀಯ ಮಾಡಬೇಕಾಗಿದೆ. ನಿಮ್ಮ ಆಯುಧಗಳನ್ನು ಹಿಡಿದುಕೊಳ್ಳಿ, ಏರಿ ವಾಹನ ನಡೆಯುವ ಸಂಭಾವನೆ.
ಅರೆ ಕೋಣಂತ ಭಾವಿಸಬೇಡಿ. ಈ ಸಲ ಸ್ವರ್ಗದ ಅಧಿಕಾರ ನಮ್ಮದೇ, ಬಿಟ್ಟು ಕೊಡುವ ಮಾತೇ ಇಲ್ಲ. ಹೌದಾ? ವಜ್ರಾಯುಧವನ್ನು ಹಿಡಿದು ಸಮರಕ್ಕಾಗಿ ಮರ್ಮಲೆತ್ತುತ್ತೇನು. ಹೌದು, ಲೇಸಾಯಿತು ಲೇಸಾಯಿತು. ಯಾಕೆ? ನಿನ್ನನ್ನೇ ಹುಡುಕಿಕೊಂಡು ಬಂದಿದ್ದೇನೆ. ಯಾಕಾಗಿ? ನನ್ನ ಅಪ್ಪನಾದಂತಹ ವಿದ್ಯುನ್ಮಾಳಿಯನ್ನು ಕೊಲಿಸಿದಂತಹ ಪಾತಕಿ ನೀನು. ಅದರ ಪರಿಣಾಮವಾಗಿ ಇಲ್ಲಿಯ ಪೀಠವನ್ನು ಬಿಟ್ಟು ನನ್ನ ದಾಸನ ಮಹೇಶನೇ ಕೇಳು. ಏರಿದಂತಹ ಸ್ವರ್ಗಲೋಕದ ಅಧಿಕಾರ ಅದನ್ನು ಸಮರದಲ್ಲಿ ಪಡೆಯುವುದಕ್ಕಾಗಿ ಮುಂದಾದಿಯಲ್ಲ. ನಿನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ನನಗೂ ತಿಳಿಯಬೇಕಾಗಿದೆ. ನೋಡು ಸ್ವರ್ಗದ ಪೀಠ ನಮ್ಮ ಪಾಲಿಗೆ ಆಯ್ತಲ್ಲ. ಎಲ್ಲ ಲೋಕಗಳಿಗೆ ಗೊತ್ತುಪಡಿಸಬೇಕು. ಡಂಗುರವನ್ನು ಸಾರುವುದಕ್ಕೆ ವ್ಯವಸ್ಥೆ ಮಾಡಿ ಇನ್ನು ಮುಂದೆ 3 ಲೋಕದ ಒಡೆತನ ನಾನೇ. ಅರಸ ಮಾತ್ರ ಅಲ್ಲ, ನಾನೇ ದೇವರು. ನನ್ನನ್ನೇ ಒಪ್ಪಿಕೊಳ್ಳಬೇಕು, ನನ್ನನ್ನೇ ಪೂಜಿಸಬೇಕು. ಅರ್ಪಣ
ಇದ್ರೆ ಕೆಲವರೆಲ್ಲ ಭೂಲೋಕವನ್ನು ಸೇರಿಕೊಳ್ಳಿ ನಮ್ಮ ವಿರೋಧವಾಗಿ ಆ ದೇವತೆಗಳ ಕುರಿತಾಗಿ ಯಾಗ ಯಜನಾದಿ ಪೂಜೆ ಪುರಸ್ಕಾರ ಮಾಡುವಂತಹ ಬ್ರಾಹ್ಮಣರಿದ್ದಾರೆ. ಮರ್ಯಾದೆಯಿಂದ ಮಾತನಾಡಿಸಿ ಅವರ ಶಿರ ಕತ್ತರಿಸಿ ಯಾರು 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 ನಿಮಗಾದರೂ ಸರಿ 9 ದಿವಸ ಹಗಲಾದ್ರೂ ತೊಂದರೆ ಇಲ್ಲ, 3 ದಿವಸ ರಾತ್ರಿ ಆದ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಮಹೇಶನ ಹೇಳಲಿಕ್ಕೆ ಇಲ್ಲದೆ ಸಂಚರಿಸ ಕೂಡ ನಿಂತಿದ್ದಾರೆ. ನಮ್ಮ ಅಧಿಕಾರವನ್ನು ಒಪ್ಪಿಕೊಂಡಿದ್ದಾರೆ ಎನ್ನುವುದು ಸತ್ಯ. ಹೌದಲ್ಲ? ನಮ್ಮವರೇ ಈ ಸ್ವರ್ಗಲೋಕದಲ್ಲಿ ಅದೆಷ್ಟೋ ಸುವಸ್ತುಗಳಿವೆ ಅಂತೆ. ಬಹಳ ಉಂಟು, ಎಲ್ಲವನ್ನು ನೋಡಬೇಕು. ಈ ಕಡೆ ಬನ್ನಿ, ಸ್ವಲ್ಪ ನೋಡುವ. ಎಲ್ಲರೂ ಎದ್ದೇಳಿ, ಏನು ಬಂದಿರಿ? ನಿನ್ನಿಂದಲೇ ಹೊರಪ್ರಮದನಾದಂತಹ ಕಾಳಮಹಿಷ ಲೋಕಗಂಟಕನಾಗಿದ್ದಾನೆ. ಈ ಸಮಯದಲ್ಲಿ ಅವನ ವಧೆ ಶೀಘ್ರದಲ್ಲೇ ಆಗಬೇಕಾದದ್ದು ಅನಿವಾರ್ಯ ಸ್ಥಿತಿಯಾಗಿದೆ. ನೀನೇ ಒಂದು ಈ ಸಲ ಮನಸ್ಸು ಮಾಡಬೇಕು ದೇವರೇ. ಬೇರೆ ಯಾವುದನ್ನಾದ್ರೂ ಕೊಟ್ಟರೆ ಹಿಂದೆ ಪಡೆಯಬಹುದು, ಆದ್ರೆ ಮಹಿಷನ ಭಕ್ತಿಗಳಿಂದ ನೀಡಿದ ವರವನ್ನು ಹಿಂದೆ ಪಡೆಯೋದಕ್ಕೆ ಸಾಧ್ಯವಿಲ್ಲ. ಎಂಬಾಗ ದಾರಿ ಒಂದೇ, ವೈಕುಂಠಕ್ಕೆ ಹೋಗುವ. ಮರೆದುಗಿನಾದ್ರಿಯ ಬಳಿಯೊಳಗಿದಿರಾಗಿ ಮುರಗದ ಪ್ರದೇಶರರು ಶರಣಗೆ ಬಂದಿದೆ ಹರಿಗರ ಒಂದಾಗಿ ದುರುಳನ ಅದನದೊಳು. ಶಂಕರ ದೇವರಿಗೆ ನಮೋ ನಮಃ. ನಾರಾಯಣ ದೇವರಿಗೆ ವಂದಿಸಿಕೊಂಡಿದ್ದೇನೆ. ಏನು ಭಾವಯ್ಯ, ಮಧ್ಯಪಥದಲ್ಲಿ ಭೇಟಿಯಾದಿರಲ್ಲ? ನಿಮ್ಮನ್ನೇ ಹುಡುಕಿಕೊಂಡು ಬಂದಿದ್ದೇನೆ. ದುರುಳ ಮಹಿಷನ ಉಪಟಳ ಏನು ಮಾಡೋಣ? ಸರಿ, ನಾವು ಇಬ್ಬರು ಜೊತೆಯಾಗಬೇಕು ಅಂತ ಇದ್ರೆ ಮೂಲ ಕಾರಣ ಮಹಿಷ. ಅವನ ಬಗ್ಗೆ ಆಡುವುದಕ್ಕೆ ಬಹಳಷ್ಟಿದೆ. ಒಂದು ಕೆಲಸ ಮಾಡೋಣ, ಚಂದ್ರಕಾಂತ ಶಿಲೆ ಕಾಣ್ತದೆ, ಕುಳಿತು ಯೋಚನೆ ಮಾಡುವ. ಉಳಿದವರು ಚಂದ್ರಕಾಂತ ಶಿಲೆಗಳೊಂದಾಗಿ ಕಳನ ಬೋಧಿಸುವಯನ್ನ ಯೋಜಿಸುದ ಇರಲಿದ್ದ ನಳಿನಭವ ಸುರರಸ ನೊಡಗುಡು ನಡೆಸಲು ವೈಕುಂಠನೋ ಕಾಲದೇ. ಅಚ್ಯುತಾನಂದ ನಾರಾಯಣ ಕೇಶವ ಗೋವಿಂದ ಮಾಧವ ಶ್ರೀಹರಿ. ಆಮೇಲೆ ಹೊರಟದ್ದು ಮಹೇಶನವಾದ ಮಹೇಶನಿಂದ ಸಾಧ್ಯ ಒಂದು ಕೈಲಾಸಕ್ಕೆ ಬಂದ್ರೆ ಈರೋರು ಕಾಣುವುದಿಲ್ಲ. ಎಲ್ಲಿರಬಹುದು? ಹರೀಶರು ಎಲ್ಲಿದ್ದಾರೆ ಭಗವಂತ? ಏನದು ಸ್ವರ ಕೇಳಿಸುತ್ತಾ ಇದೆ? ಅಶರೀರವಾಣಿ. ಹೇಗಂತೆ? ಚಂದ್ರಕಾಂತ ಶಿಲೆಯಲ್ಲಿ ಇದ್ದಾರಂತೆ. ಏನು ಮಾಡುವ? ಅಲ್ಲಿಗೆ ಹೋಗೋಣ. ಬಳಿ ಬಂದು ಪದಕ್ಕೆ ರಗಿ ಜಗದದು ದುರುಳ ಮಗಿದ ದುರನ ಬಾಜಯ ಎಲ್ಲರಿಗೂ ಶುಭವಾಗ್ಲಿ. ಮೇಲೇಳಿ. ಏನು ಬಂದಿರಪ್ಪ? ಶೋಣಿತಾಪುರದ ಮಾಲಿನಿ ವಿದ್ಯುನ್ಮಾಲಿನ ಮಗನಾದ ಕಳ ಮಹಿಷ ನನ್ನಿಂದ ವರವನ್ನು ಪಡೆದು ಅನ್ಯಾಯವನ್ನ ಮಾಡ್ತಾ ಇದ್ದಾನೆ. ನೀವೇ ದುಷ್ಟನಾದಂತ ಮಹಿಷನ ನಾಶಕ್ಕೆ ಬೇಕಾಗಿ ನನ್ನಲ್ಲಿ ಅಡಕವಾಗಿರುವಂತಹ ದಿವ್ಯ ಶಕ್ತಿಯನ್ನು ಹೊರಗೆಡಗಿದ್ದೇನೆ. ದುರುಳ ಮಹಿಷನ ವಧೆಗಾಗಿ ನನ್ನಲ್ಲಿರುವಂತಹ ಅಂತಸತ್ವವನ್ನು ಹೊರಗೆಡಗಿದ್ದೇನೆ. ಕಳವದಿಗೆ ನನ್ನ ಚೇತನ ಹೊರಹೊಮ್ಮಿದ್ದೇನೆ. ಮಹಿಷನ ವಧೆಗೆ ಬೇಕಾಗಿ ದೇವತೆಗಳ ಶಕ್ತಿಯನ್ನು ಮುರುಮಾದಿಗಳ ಮುಖದಿಂದ ಮರಣಿಗೆ
ಜಯವೆಂದು ನುತಿಗೈದರು. ಜಯ ಜಯ ಮಹೇಶ್ವರಿ ಯೋಗಜ್ಞ ಯೋಗ ಸಂಭೂತೆ ಆದಿಮಾಯೇ ನಮೋಸ್ತುತೆ. ಜಯ 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 ಇಂದ್ರಾದಿಸು ಮನಸರೆ ಜಗನ್ಮಾತೆ ಹೇಳಿ ಎದ್ದೇಳಿ ಸದ್ಧೈರ್ಯವನ್ನು ಹೊಂದಿರಿ. ನೀವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಸುಪ್ತವಾಗಿದ್ದ ದಿವ್ಯ ಚೇತನವನ್ನೇ ಹೊರಗಡೆ ಇದ್ದೀರ. ಹೌದಮ್ಮ. ಆ ಸತ್ವವೆಲ್ಲವೂ ನಭದಲ್ಲಿ ಒಂದಾಗಿ ನಾರಿ ರೂಪವನ್ನಾಂತು ಅಷ್ಟಭುಜೆಯಾಗಿ ನಾನೇ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ಕಣ್ಣಂಚಿನಲ್ಲಿ ಕಣ್ಣೀರ ಧಾರೆ, ರಸನೆಗೆ ತಗೆ ತಡವರಿಕೆ, ತನುವಿಗೆ ತರ ಕಂಪನ, ಕಷ್ಟದ ಭೀತಿಯೇ ಏನಾಯಿತು ಹೇಳಿ ಪರಿಹರಿಸಿಕೊಡುತ್ತೇನೆ. ನಮಗೊದಗಿದಂತಹ ದುಸ್ಥಿತಿಯನ್ನು ಹೇಗೆ ವಿಸ್ತರಿಸಬೇಕೋ ಒಂದೂ ಅರ್ಥವಾಗುವುದಿಲ್ಲ. ಏನಾಯಿತು? ಶೋಣಿತಾಪುರದ ರಸಿ ಮಾಲಿನಿಗೆ ಮಗನಾಗಿ ಹುಟ್ಟಿಕೊಂಡಂತ ಮಹಿಷನೆನ್ನುವಂತ ದಾನವನು ಬ್ರಹ್ಮನಿಂದಲೇ ವರ ಸಂಪಾದನೆ ಮಾಡಿಕೊಂಡು ಅನ್ಯಾಯ ಅನಾಚಾರ ಧರ್ಮಗಳನ್ನೇ ಮಾಡುತ್ತಾ ಲೋಕಕಂಟಕನಾಗಿ ಮೆರೆದಾಡಿದ್ದಾನಮ್ಮ. ಆತ ನಟ್ಟುಳಿಯಿಂದ ಧರ್ಮ ಅನ್ನುವಂತಹ ಗೋವು ಕಾಲ್ಮುರಿದು ಬಿದ್ದಿದೆ. ಅಧರ್ಮ ಅನ್ನುವಂತಹ ವ್ಯಾಘ್ರ ಬಾಯ್ತೆರೆದು ಗರ್ಜಿಸುವುದಕ್ಕೆ ಆರಂಭಿಸಿದೆ. ಪಾತಾಳವನ್ನು ಸೇರಿದಂತ ದೈತ್ಯ ಉರಗಾದಿಗಳ ಹೆಡೆಯನ್ನು ಮೆಟ್ಟಿದ್ದಾನಮ್ಮ. ಮಂಡಲಾಧಿಪರ ಮಂಡೆಯನ್ನು ಬಾಗಿಸಿದ್ದಾನೆ. ಇಂದ್ರಾದಿ ಸುಮನಸರನ್ನೇ ಸ್ಥಾನಭ್ರಷ್ಟನಾಗಿಸಿದ್ದಾನೆ. ಸೂರ್ಯ ಚಂದ್ರರ ಚಲನೆಯನ್ನೇ ಸ್ತಂಭಿಸಿದ್ದಾನೆ. ದುಷ್ಟನಾದಂತ ಮಹಿಷನನ್ನು ನಾಶಗೊಳಿಸಿ ನಮಗೆ ಮೂರು ಲೋಕಗಳನ್ನು ಗೋಳುಗುಡಿ
ಕಂಟಕನಾದ ಮಹಿಷನನ್ನು ವಧಿಸಿ ಕ್ಷಮೆಯ ಕ್ಷೇಮವನ್ನು ಸ್ಥಿರಗೊಳಿಸ್ತೇನೆ. ನಿರ್ಭೀತರಾಗಿರಿ. ಜಯ 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 ಎಂದು ಸಕಲರು ಮಣಿಯಲಾಗಿ ಜಯ ಜಯ ವಿಶ್ವಕರ್ಮನ ಗಣತರದಿಂದ ಭೂಷಣ ವದನ ಅರ್ಪಿಸಲು ಜಯ 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 ಸುಮನಸರೇ, ದೇವ ನಮ್ಮ ಭಕ್ತಿಗೆ ಒಲಿನಿಂದ ಮಹಾಮಾತೆ ಅಂಬರದಿಂದ ಕುಂಭಿನಿಗಿಳಿದು ಬಂದು ತುಂಬ ಮನಸ್ಸಿನಿಂದ ಅಭಯದ ನುಡಿಯನ್ನಾಡುವಾಗ ಮನ ತುಷ್ಟಿ ಹೊಂದಿದವರು ನಾವು. ಸತ್ಯ. ನಿರಾಭರಣ ಸುಂದರಿಯಾದಂತಹ ಈಕೆಯನ್ನು ಶೃಂಗರಿಸುವುದಕ್ಕಾಗಿ ವಿಶ್ವಕರ್ಮನೆ ವಸನ ಭೂಷಣಗಳನ್ನು ತಂದೊಪ್ಪಿಸಿದವನಿದ್ದಾನೆ. ನಿಜ. ದೇವ ನಾರಿಯರು ಅಮ್ಮನನ್ನು ಶೃಂಗರಿಸಿದ್ದಾಗಿದೆ. ಅವರವರ ಕೊಡುಗೆಯನ್ನು ಆಯಿತು. ನಮ್ಮಿಂದ ಏನಾದ್ರೂ ಕೊಡಲ್ಪಡುವುದು ಬೇಡವೇ? ಏನನ್ನು ಅರ್ಪಿಸೋಣ? ಹರಿ ನಿರೂಪಣೆ ವನಜನ ಕರದ ಚಕ್ರಮ ಚಕ್ರಾಯುಧವನ್ನು ಸ್ವೀಕರಿಸ ನಾಗ ತ್ರಿಶೂಲವನ್ನು ಬ್ರಹ್ಮದೈದು ವಂದಿಸನು ವಿನಯದಿಂದಲೇ ಸುರಭ ಕುಲಿಜವ ವಜ್ರಾಯುಧವ ಅನಿಮಿಜರು ಜಗ್ಗಯುಧಂಗಲ ಮಣಿದು ಮಾದಯ ಪದ ತೊಳಿರಿಸುತ್ತ ನುಡಿಸಿದರು ಭಯದಿ ಜಯ 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 ಸುಮನಸರೇ, ದೇವ ನಾವಿತ್ತಂತಹ ಆಯುಧಗಳನ್ನು ಅಮ್ಮ ಅಷ್ಟಭುಜಗಳಲ್ಲಿ ಧರಿಸಿಕೊಂಡವಳಿದ್ದಾಳೆ. ಸತ್ಯ. ಹಾಗೆಂದು ರಣಕಣವನ್ನು ಸೇರುವಂತಹ ಸಂದರ್ಭದಲ್ಲಿ ಅಮ್ಮ ಕಾಲ್ನಡಿಗೆಯಿಂದ ಸಾಗಬಾರದು ಅನ್ನುವಂತ ಉದ್ದೇಶದಿಂದ ಪರ್ವತರಾಜನೇ ಕೇಸರಿಯಾಗಿ ಕಾಣಿಸಿಕೊಳ್ತೇನೆ ಅನ್ನುವ ಹಾಗೆ ಮಾತು ಕೊಟ್ಟಿದ್ದ. ಬರ್ಬೇಕಿತ್ತಲ್ಲ. ಬಂದನಲ್ಲ. ಸಿಂಹವಾಹಿನಿಯಾಗುತ್ತೇನೆ.
ಉತ್ಪಾತಗಳು ಕಾಣಿಸಿಕೊಳ್ತಾ ಇವೆ. ಕೆಂಡದ ಮಳೆ ಸುರಿಯುತ್ತಾ ಇದೆ. ಧೂಮಕೇತುವಿನ ಸಂಚಾರ. ಯಾರೋ ಒಬ್ಳು ನಾರಿ ಬಂದು ಶಂಕದುರ್ಗಾದ್ಯರನ್ನು ಕೊಂದಳು. ವಿಚಾರಿಸುವೆ. ಏನು ಧೈರ್ಯ ನಿನಗೆ? ಅಷ್ಟ ಭುಜಗಳುಳ್ಳ ನಾರಿಯೇ ತಟ್ಟನೆ ಕೇಸರಿಯನ್ನು ಏರಿ ತಿಟ್ಟತನದಿ ಬಂದುದು ಮಾತ್ರವಲ್ಲ, ಶಂಕದುರ್ಗಾದ್ಯರನ್ನು ಕೊಂದೆಯಲ್ಲ. ಯಾಕೆ ಕೊಂದೆ? ಯಾರು ನೀನು? ನಾನೇ ಮಹಿಷ. ಒಂದು ಹೆಜ್ಜೆ ಬಂದರೆ ಸದಿಯಾದ್ರೆ ಜಾಗ್ರತೆ. ಗೋಣ ಕತ್ತರಿಸಿ ವಿಧಿಯವರ ಬರೆದಿದ್ದ ಸರಿ ಹೆಜ್ಜೆ ಅಗಾದಿಗಳನ್ನೆಲ್ಲ ಹಾಳಸಿಗಿದೆಯಾ? ಸುಮನಸರನ್ನು ಕೆಣಕಿದೆಯಾ? ಸೂರ್ಯ ಚಂದ್ರಮರ ಸಂಚಾರಕ್ಕೆ ತಡವಟ್ಟಿದೆಯಾ? ನಾನು ಹೇಳುತ್ತಿದ್ದೇನೆ, ನಿನ್ನ ಶಂಕದುರ್ಗಾದಿಗಳ ಸ್ಥಿತಿಯನ್ನು ಚೆನ್ನಾಗಿ ಗಮನಿಸಿ. ಇಚ್ಛೆಯಲ್ಲಿ ಶರಣಕ್ಕೆ ಶರಣ ವರಬಲ ಉಂಟು. ನಮ್ಮ ದೇವ ಕೊಟ್ಟಿದ್ದಾನೆ. ಸಾಮಾನ್ಯ ನಾರಿ ಮೂರು ಲೋಕದ ಅಧ್ಯಕ್ಷ ನಾನು. ಬದುಕಬೇಕೆಂದಿದೆ. ಸಿಂಹವನ್ನು ಕಡೆಗೆ ಕಳಿಸಿ ಕತ್ತಿಯನ್ನು ಕೆಳಗಿಳಿಸಿ ನನ್ನ ಮಾಮ ಭಾಗ ಯಾರು?
ಬಡ ಹುಡುಗಿ ದೇಹದ ಕೊಬ್ಬರಿಸುವುದಕ್ಕೆ ಬೇಕಾಗಿ ಜಗನ್ಮಾತೆಯನ್ನು ಬಯಸಿದೆಯಾ ನಿನ್ನ ಜನ್ಮಕ್ಕೆ ಧಿಕ್ಕಾರವಿರಲಿ. ಮಾಲಿನಿಯ ಗರ್ಭದಲ್ಲಿ ಹುಟ್ಟಿಕೊಂಡ ನಿನ್ನ ನಾಶಕ್ಕಾಗಿ ಬಂದವ ಅಷ್ಟಭುಜ ಅಯೋನಿಜೆ ಕಾಣಿಕೆಯನ್ನೇ ಮುಂದುವರಿಸಿದೆ. ಶಾಂತಳಾಗಿದ್ದೆ, ಧನ್ಯರಾಗಿದ್ದೇವೆ. ದುಷ್ಟನಾದ ಮಹಿಷನನ್ನೇ ಹೊಂದಿಕೊಂಡು ಬಂದ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಚಾಮರಾದಿಗಳನ್ನು ನಿಗ್ರಹಿಸಿದ ಬಳಿಕ 9 ದಿವಸಗಳ ಪರ್ಯಂತರ ಖಳಮಹಿಷಾಕ್ಷರ ಜೊತೆಗೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಣಿನಿ, ಸ್ಕಂದಮಾತಾ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಹೀಗೆ ನವಶಕ್ತಿ ರೂಪಗಳನ್ನಂತೂ ಹೋರಾಡಿದವಳಿದ್ದೇನೆ. 10ನೇ ದಿನದಂದು ಖಳಮಹಿಷನನ್ನೇ ಮಡುಹಿ ವಿಜಯವನ್ನು ಸಾಧಿಸಿದವಳಿದ್ದೇನೆ. ಮುಂದಕ್ಕೆ ಧರೆಯಲ್ಲಿ ಈ ಪವಿತ್ರವಾದ ದಿನಗಳನ್ನು ನವರಾತ್ರಿ ಹಾಗೂ ವಿಜಯದಶಮಿ ರೂಪದಲ್ಲಿ ಆಚರಿಸಿಕೊಂಡು ಬರಲು ನೆರೆದ ಭಕ್ತರು ಶ್ರದ್ಧಾ ಭಾವದಿಂದಲೇ ನನ್ನನ್ನೇನು ತೆಗೆಯುವ ವೇಳೆ ಕಾಮಿತಾರ್ಥ ಪ್ರದಾಯಿನಿಯಾದ ನಾನೇ ಒಲಿದು ಅವರ ಸರ್ವಾಭೀಷ್ಟಗಳನ್ನ ಪೂರೈಸಿಕೊಳ್ಳುವುದಕ್ಕಿದ್ದೇನೆ. ಸುರಪಾಲ, ಇನ್ನು ಮುಂದಕ್ಕೆ ಖಳರ ಭೀತಿ ನಿನಗಿಲ್ಲ ಮಗನೇ. ಸೇರಿಕೋ ನಾಕವನ್ನು ಸುಧರ್ಮ ಸಭಾಧ್ಯಕ್ಷನಾಗಿ ಮೆರೆಕಂದ. ಮುಂದೆ ಖಳರಿಂದ ಕಷ್ಟ ಬಂತು ಅಂತಾದ್ರೆ ಏನು ಮಾಡಲಮ್ಮ? ನೇರವಾಗಿ ತುಹಿನಗಿರಿಯ ಪ್ರಾಂತ್ಯವನ್ನೇರಿ ಬಂದು ಭಕ್ತಿಯಿಂದಲೇ ನನ್ನನ್ನು ತೆಗೆಯುವ ವೇಳೆ ಅಭಯ ಪ್ರದಳಾಗಿ ರಕ್ಷಿಸುವುದಕ್ಕೆ ನಾನಿದ್ದೇನೆ. ನಿರ್ಭಯನಾಗು.
ಮಾನವನ ಸುಂಬದಾನವ ಅಧಿಕ ವಿಭವದಲ್ಲಿ ಶೋಣಿತಾಪುರಕ್ಕೆ ಯಾರೆಂದು ತಿಳಿದು ತುಂಬಾ ಸಾಂತು ಕೇಳಿದ್ದೇವೆ. ನಾನೇ ಸರಿ ಹೊರಟು ಬಂದ ವಿಚಾರ ಅನೇಕ ವಿದ್ಯೆ ಆಲಿಸಬೇಕು. ನನಗೆ ಮನೆಗೆ ತುಂಬದ
ಬ್ರಹ್ಮ ಹಾಗೂ ಧನುದೇವಿಗೆ ಮಕ್ಕಳಾಗಿ ಈ ಲೋಕದ ಬೆಳಕನ್ನು ಕಂಡವರು ನಾವು. ಸರಿ. ಶುಂಭ ಹಾಗೂ ನಿಶುಂಭ ಎಂಬ ವಿಧಾನದಿಂದ ಮೆರೆಯುತ್ತಿದ್ದೇವೆ. ಹುಟ್ಟು ಸಾವುಗಳ ಮಧ್ಯೆ ಇರುವಂತಹ ಜೀವನದಲ್ಲಿ ಸಾಧಿಸಬೇಕೆಂಬ ಛಲವನ್ನು ತೊಟ್ಟು ವಿಧಿಯ ಕುರಿತು ತಪಸ್ಸನ್ನಾಚರಿಸಿ ಧರೆಯೋ ನಿಜರಿಂದ ಹಾಗೂ 3 ಮೂರ್ತಿಗಳಿಂದಲೂ ಮರಣ ಇಲ್ಲದಂತಹ ವರವನ್ನು ಪಡೆದಂತಹ ನಾವು ಮಾಡಿರುವಂತಹ ಘನ ಕಾರ್ಯಗಳ ವಿಧಿಯಿಂದಲೇ ವರವನ್ನು ಬೆಳೆದಂತಹ ನಾವು ಭೂಲೋಕವನ್ನು ಸೇರಿ ಭೂಜರ ಗರ್ಭವನ್ನು ಮುರಿದು ಕಪ್ಪವನ್ನು ಸಂಗ್ರಹಿಸಿಕೊಂಡವರಿದ್ದೇವೆ. ಆ ಬಳಿಕ ಪಾತಾಳ ಲೋಕವನ್ನು ಸೇರಿ ಉರಗಾದಿಗಳನ್ನು ಸರ್ವನಾಶಿದ್ದೇವೆ. 2 ಲೋಕ ಸ್ವಾಧೀನವಾಗಿದೆ. ಇನ್ನು ಉಳಿದಿರುವುದು ಒಂದೇ ಲೋಕ. ಲೋಕ ಸ್ವಾಧೀನಪಡಿಸಕ್ಕಾಗಿ ಶುಂಭರಂತಹ ನಾವು ಇಲ್ಲಿಗೆ ದಾಳಿಯನ್ನು ಮಾಡಿದ್ದೇವೆ. ಬಿಟ್ಟುಕೊಡಿಸಬೇಕು. ಹೋರಾಡುವ ಇನ್ನ ಮುಂದೆ ಬಂದು ನಿಂತವ ಸಾಮಾನ್ಯದವನಿಗೆ ಭಾವಿಸಿ ಏನು ಮಹೋ ಶೋಣಿತಾಧಿಪ ಶುಂಭ ನಾನು ನಾಗದ ಬೀಜವನ್ನು ಬಯಸಿ ಬಂದಿದ್ದೇನೆ. ಬಿಟ್ಟು ಕೊಡು ಶುಂಭ.
ಸಮರಮುಖದಲ್ಲಿ ಸ್ವರ್ಗವನ್ನು ಪಡೆದವರಿದ್ದಾರು ಶೈಮಿನಿಯನ್ನು ಸೇರಿದ್ದಾರೆ ಈ ಹೊತ್ತಿಗೆ. ನೀನು ಸ್ವರ್ಗವನ್ನು ಬಯಸುವೆಯಾ? ನೋಡುವ ಶುಂಭಾಸುರನಿಗೆ ಜಯವಗಲಿ, ಮೂರು ಲೋಕಾಧೀಶನಿಗೆ ಶುಭವಗಲಿ, ಜಯವಗಲಿ, ಜೈ ಜೈ ಜೈ. ನಾಗದ ಪೀಠವನ್ನು ಏರಿಕೊಂಡವರು ಇಷ್ಟರವರೆಗೆ ಭೂಲೋಕದಲ್ಲಿದ್ದಂತಹ ಬ್ರಾಹ್ಮಣರು ಯಾರಿಗೆ ಅಭಿಸನ್ನು ನೀಡುತ್ತಿದ್ದವರು ದೇವತೆಗಳಿಗೆ ಇನ್ನು ಮುಂದಕ್ಕೆ ನೀಡಬಾರದು. ಏನಿದ್ದರೂ ಶುಂಭಾರ್ಪಣವಾಗಬೇಕು. ಸೂರ್ಯಚಂದ್ರರ ಸಂಚಾರವು ಕೂಡ ನಮ್ಮ ಅನುಮತಿಯಂತೆಯೇ ನಡೆಯಬೇಕು. ಯುದ್ಧ ಮಾಡಿದಂತ ಆಯಾಸ ಹೆಚ್ಚಾಗ್ತಾ ಉಂಟು. ವಿಶ್ರಾಂತಿ ಅಗತ್ಯವಾದ ತೆರಳು. ಅಂಬಿಕೆ ತೊಡನುದೆ ಶಂಭು ಮನೋಗಜೆ ಬಿಡದೆ ಸುರರಕ ಪಾಲಯ ಕರುಣಾಣಿ ದೇವಿ. ಸರ್ವಧರ್ಮಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಗ್ರಸ್ತ್ರಾಗಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಜಯ 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 ಸುರಪತಿ. ಏಳಯ ದುರಬಲ ದೊಡ್ಡ ದೊಡ್ಡ ಒಳಗೆ ಕೂಡ ಮಗಿದ ನಿಮ್ಮನು ಸೋಲಿಸಿ ನಾಗವ ಆಡುತ್ತಿದ್ದರು ಕಾಲನಾಲಯ ಗತಿದೆನು ಏಳೈ ಸುರಪಾಲ ಅಮ್ಮ ಸುಮನಸರಾದ ನೀವೆಲ್ಲವರು ಒಂದಾಗಿ ತುಹಿನಗಿರಿಯ ಪ್ರಾಂತ್ಯವನ್ನೇ ಏರಿ ಬಂದಿದ್ದೀರಿ. ಹೌದಮ್ಮ. ಪಾದ ಕಾಲತರಾಗಿ ತೊದಲು ನುಡಿಯಿಂದಲೇ ಹರಿದುಂಬಿದ ಕಣ್ಗಳಿಂದಲೇ ಭಾವ ಶುದ್ಧಿಯಿಂದ ಅಡಿಗಡಿಗೂ ಅಪರಾಜಿತ ಸ್ತೋತ್ರವನ್ನೇ ಧ್ಯಾನಿಸುತ್ತಿದ್ದೀರಿ. ಸತ್ಯ. ಅಪರಾಜಿತ ಈ ಸ್ವರೂಪದಿಂದಲೇ ಅಭಯಪ್ರದಳಾಗಿದ್ದೇನೆ. ಓಹೋ. ಕಷ್ಟದ ಭೀತಿ ನಿಜ. ಏನಾಯ್ತು ಹೇಳು? ಕೇಳಬೇಕು ಜನನಿ. ಜನನಿಗೆ ವಿನವ ತನುಜ ಮಗಿಜ ಹೌದು. ಗಣಪರಾಗ್ರಮೆ ಶುಭನು ಅನುವರದಲ್ಲಿ ಸುರದು ನಾಗವನ್ವಯ ಪಾಲಿಸುವ ಕಳನು ಅಮ್ಮ. ಜನನಿ ಅಮ್ಮ, ಮಹಿಷವದೆಯ ಬಳಿಕ ನೀನೇ ಸುಸ್ಥಿರವಾಗಿರಿಸಿದಂತಹ ನಾಗಲೋಕ ಈ ಸಮಯದಲ್ಲಿ ನಮ್ಮ ಕೈ ತಪ್ಪಿ ಹೋಯಿತಮ್ಮ. ಅಲ್ಲಿಯೇ ಇರಬೇಕಿತ್ತು, ಏನಾಯಿತು? ಮಹಿಷನಿಗಿಂತಲೂ ಅಧಿಕ ಬಲವನ್ನು ಹೊಂದಿದಂತಹ ಶುಂಭಾನಿ ಶುಂಭರೆನ್ನುವಂತಹ ದಾನವರು ಏನು ಮಾಡಿದ್ರು? ದೇವಭೂಮಿಗೆ ಅಭಿಯೋಗವನ್ನು ನಡೆಸಿದರು ತಾಯಿ. ಎದುರಿಸಬೇಕಿತ್ತು, ಹಿಮ್ಮೆಟ್ಟಿಸಬೇಕಿತ್ತು. ಎದುರಿಸುವುದಕ್ಕಾಗಿ ಒಮ್ಮೊಂದೊಮ್ಮೆಗೆ ಭವರವನ್ನೇ ಕೊಟ್ಟೆ ಮುಂತಾದ್ರೂ ಕೂಡ ನಮ್ಮ ಕೈಗೆ ಸೋಲಾಗಿ ಹೋಯಿತಮ್ಮ. ನಿಮಗೆ ಸೋಲೆ? ಹೌದಮ್ಮ. ಕೇವಲ ನಾಲ್ಕಲೋಕವನ್ನು ವಶ ಮಾಡಿಸಿಕೊಂಡದ್ದು ಮಾತ್ರ ಅಲ್ಲ, 14 ಲೋಕಗಳು ಕೂಡ ಈಗ ಅವ ಕೈವಶವಾಗಿದೆ ಅಮ್ಮ. ಧರೆಯಲ್ಲಿ ಪಂಚಮಹಾ ಪಾತಗಳನ್ನೇ ಮಾಡುತ್ತಾ ಅಧರ್ಮ ಮಾಡುತ್ತಾ ಇದ್ದಾರಮ್ಮ. ಧರ್ಮವನ್ನು ಉದ್ಧರಿಸುವುದರ ಮುಖೇನ ನಮ್ಮೆಲ್ಲರನ್ನು ಪಡೆಯಬೇಕು, ರಕ್ಷಿಸಬೇಕಮ್ಮ. ಸುರಪಾಲ ಕರುಣಿದುದ ಅಭಯವನ್ನು ನುಡಿದನು ಕಿರಿದು ಸಮಯ ತರಿದು ದೈಜರ ನೆರವಿಯನು ಒಲಿಯುವೆನು ನಿಮ್ಮನು ನಿಜವೇ ಅಮ್ಮ. ಮಲೆಯ ಮಾತಲ್ಲೇ ಮತ್ತೆ ಮರೆಸಿ ನಿಜವನು ಯಾವ ಕಡೆಗಮ್ಮ? ತುಗಿನಗಿರಿಯೊಳು ಇರುದೆ ನೋಡುವುದು ಎಲ್ಲ ಲೀಲೆಯ ಆದೀತು. ಅರುಣದೊಳಗೆ ತ್ರಿದಶರಿಗರುಗಿ ಇದೇವಿ ಶುಂಭ ನಿಶುಂಭರ ಬಾಧೆಯಿಂದಲಾಗಿ ಮುಂದೆಯ ಮಗನೇ ಹೌದಮ್ಮ. ಭಯಗೊಳ್ಳದೆ
ಮರೆಯದಿರು. ಏನಮ್ಮ? ಕಿರಿದು ಸಮಯದೊಳಗೆ ಕಳವಾರವನ್ನೆಲ್ಲ ನಿಗ್ರಹಿಸಿ ದಿವ ಸಂಪದವನ್ನು ನಿಮ್ಮ ಪಾಲಿಗೆ ಮಗದೊಮ್ಮೆ ಸ್ಥಿರಗೊಳಿಸ್ತೇನೆ ಆಗದೆ. ಆದೀತಮ್ಮ, ಮರಳಿ ನಾಕವನ್ನು ಸೇರುವುದಕ್ಕೆ ಶುಂಭ ಬಿಡುವುದಿಲ್ಲ. ಏನು ಮಾಡುವುದಮ್ಮ? ನಿನ್ನ ಮುಖವೊಮ್ಮೆ ಸರಿ ಮಾಡು. ಯಾಕಮ್ಮ? ಇನ್ನೇಕೆ ದುಃಖ? ಹರುಷದಿಂದಲೇ ಕಳವಾರವನ್ನ ಸೂರ್ಯಗೊಂಬ ಬಗೆಯನ್ನು ನೀವೆಲ್ಲವರು ಕಾಣುವುದಕ್ಕಿದ್ದೀರಿ. ಒಂದು ಕೆಲಸ ಮಾಡಿ. ಹೇಗಮ್ಮ? ಈ ನಿಜವನ್ನು ಮರೆಸಿ ಇನ್ನೊಂದು ಬಗೆಯನ್ನು ತನ್ನದಾಗಿಸಿ ಇಲ್ಲಿಯೇ ಇದ್ದು ನನ್ನನ್ನೇ ಹೊಂದಿಕೊಂಡು ನಾ ಗೈಲಿರುವ ಕಳಮರ್ಧನ ಈ ನಿರೀಕ್ಷೆ ನಿಮಗಿರ್ಲಿ. ಶುಭವಾಗಲಿ. ಹಾಗೆ ಆಗದಮ್ಮ. ಜಯ 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 ಜಯ. ಅಳುವ ಸುಮನದನಿಗೆ ಧೈರ್ಯ ಬದಿಲುಗಿ ಬಳಿಗೆ ತಗಿರು ಬಿಡಿಯೇ ಕಳರ ಬಳಿಗೈದುದೆ ಗೆಲುವಡ ಸಾಧ್ಯ ಆ ಕಳದ ಬಳಿಗೈದುದೆ ಗೆಲುವಡ ಸಾಧ್ಯ ತಿಳಿದಳ ಕಣದೊಳಗೆ ಮೋಗದ ಬಲೆಗೆ ತಿರುಗಿದೆ ಮೋಗದ ಬಲೆಗೆ ತಿರುಗಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವ ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ತಿಳಿದನು ಎಂದು ಯೋಚಿಸಿ ಮಗ ಮಾಯೆ ಯೋಚಿಸಿ ಮಗ ಮಾಯೆ ಅನ್ನೋ ನಿಲುಮೆಗೆ ಬದ್ಧರಾದಂತಹ ದೇವತೆಗಳು ಕಣ್ಣೀರನ್ನು ಇಳಿಸುತ್ತಾ ದೀನರಾಗಿ ತುಹಿನಗಿರಿಯ ಪ್ರಾಂತ್ಯವನ್ನೇರಿರಬೇಕಾದ ಅನಿವಾರ್ಯ ಬದುಕಿನಲ್ಲಿ ಸಿದ್ಧಿಸಿದೆ. ವರ್ತಮಾನದಲ್ಲಿ 14 ಲೋಕಗಳಿಗೆ ಪ್ರಭುವಾಗಿದ್ದಾನೆ ಶುಂಭದಾನವ. ಆತ ಕ್ರಮಿಸಿ ಬಂದ ಪಥ ಅವನ ಅನುಚರರಿಗೆಲ್ಲ ಹಿತವಾಗಿ ಕಂಡಿದೆ. ಯಾವ ಪುಣ್ಯಪ್ರದವಾದಂತಹ ಸ್ವರ್ಗಲೋಕವನ್ನು ಶ್ರದ್ಧೆಯಿಂದ ಹೊಂದಬೇಕಿತ್ತು, ಯಾವುದನ್ನು ಭಕ್ತಿಯ ಮಾರ್ಗದಲ್ಲಿ ಕ್ರಮಿಸುವ ಮೂಲಕ ಸಂಪಾದಿಸಿಕೊಳ್ಳಬೇಕಿತ್ತು, ಅಂತಹ ದಿವಭೂಮಿಯನ್ನು ಬಾಹುಬಲದ ವಿಕ್ರಯದಿಂದಲೇ ವರಬಲ ಪ್ರಮತ್ತನಾದಂತಹ ಶುಂಭದಾನವ ಗೆದ್ದು ಆಳುವುದಕ್ಕೆ ಮುಂದಾಗಿದ್ದಾನೆ. ಇದು ಸಾಧುವೆ? ಅವನ ಸಾಧಿತ ಲೋಕಕ್ಕೆ ಸತ್ಪರಿಮಾಣವನ್ನು ಬೀರುವಂತಹದ್ದೇ ಅಲ್ಲವಲ್ಲ. ಆದ್ದರಿಂದಲೇ ಲೋಕನಾಯಕ ನೆಲೆಯಲ್ಲಿ ಜಗನ್ನಿಯಾಮಕಿಯಾಗಿ ಲೋಕದ ಕ್ಷೇಮವನ್ನು ಸ್ಥಿರಗೊಳಿಸುವಲ್ಲಿ ನನ್ನನ್ನು ನಾನು ತೊಡಗಿಸುವ ಬಗೆ ಅಂತ. ಆದ್ದರಿಂದಲೇ ಅಭಯಪ್ರದಾಳಾದದ್ದು. ಅಲ್ಲದೆ ಒಲಿದು ದೇವತೆಗಳಿಗೆ ಆಡಿದ್ದೇನೆ ಮರೆಯ ಮಾತಲ್ಲ. ಆಡಿದಂತೆ ನಡೆದುಕೊಳ್ಳುವುದು ಬೇಡವೇ? ಹಾಗಾದರೆ ಖಳವದೆಯನ್ನು ಸಾಧಿಸುವ ಬಗೆ ಅಂತ ನೇರವಾಗಿ ಶೋಣಿತ ಪುರದರೆಗೆ ಸಾಗಿ ಹೋಗಲೇ ಸ್ವಕ್ಷೇತ್ರ ಅಧಿಕಗೊಂಡಿರುವ ಜನಬೆಂಬಲ ವಿಧಿಯಿಂದ ದತ್ತವಾದ ವರಬಲ ಹೀಗಿರುವಾಗ ಗೆಲುವನ್ನು ಹೊಂದಿಸುವುದು ಸುಲಭದ ಮಾತಲ್ಲವಲ್ಲ. ಆಗುವುದಿಲ್ಲ ಅಂತಲ್ಲ, ಮನಸ್ಸು ಮಾಡಿದರೆ ಸಂಕಲ್ಪ ಮಾತ್ರದಿಂದ ಕಳವಾರವನ್ನೆಲ್ಲ ಸುತ್ತುರಹಬಲ್ಲೆ. ಆದರೆ ನನ್ನ ನೆಲೆ ನನ್ನ ಪ್ರಾಬಲ್ಯ ಇದನ್ನು ಪ್ರಪಂಚದಲ್ಲಿ ವಿಸ್ತರಿಸಬೇಕು, ಕಾಣಿಸಿಕೊಡಬೇಕು ಅಂತಾದರೆ ವಿಧಿಯಿಂದ ದತ್ತವಾದ ವರಬಲವನ್ನು ಆಲೋಚಿಸಿ ಅದಕ್ಕೆ ಪೂರಕವಾಗಿ ನನ್ನನ್ನು ನಾನು ಒದಗಿಸಿಕೊಡಬೇಕಷ್ಟೇ. ಆದ್ದರಿಂದಲೇ ಗೌರಿ ದೇವಿಯ ದೇಹಾಂತರ್ಗತಳಾಗಿದ್ದ ನಾನು ಹೃತ್ಕೋಶವನ್ನೇ ಸೀಳಿ ಕೋಶ ಸಂಭವೆಯಾಗಿ ಕಾಣಿಸಿಕೊಂಡವಳು. ಈ ಬಗೆಯಿಂದ ಲೋಕದ ಮಂದಿಗಳು ನನ್ನನ್ನು ಕೌಶಿಕಿ ಈ ಅಭಿಧಾನದಿಂದಲೇ ಗುರುತಿಸಲಿ. ಹೊಂದಿರುವ ಸುಂದರವಾದ ಹೆಣ್ಣಿನ ರೂಪವನ್ನು ಸ್ಥಿರಗೊಳಿಸಿದ್ದೇನೆ, ಸರಸ್ವತಿಯ ಸ್ವರೂಪ. ಆದ್ದರಿಂದಲೇ ಅದಕ್ಕೆ ಸರಿಯಾಗಿ ಯೋಚನೆ, ಪೂರಕವಾದ ಯೋಜನೆ ಈ ಎರಡನ್ನು ಬಳಸಿಕೊಂಡು ಖಳವದೆಯನ್ನು ಸಾಂಗವಾಗಿಸುವುದಕ್ಕೆ ಬೇಕಾಗಿ ಹಿಮಗಿರಿಯ ದಕ್ಷಿಣ ಪ್ರದೇಶವನ್ನು ಬಂದು ಸೇರಿದ್ದೇನೆ. ಗಗನ ಚುಂಬಿತವಾಗಿ ಬೆಳೆದು ನಿಂತಿರುವ ಕದಂಬ ವೃಕ್ಷಗಳ ಸಾಲು, ಮೆರೆವ ಕದಂಬ ಕಾಂತಾರ,
ಇದ್ದುಕೊಳ್ಳುವುದಕ್ಕೆ ಬೇಕಾಗಿ ಸಂಕಲ್ಪ ವಿಶೇಷದಿಂದ ಅಂಬರದ ಆಚೆಯಿಂದ ಕುಂಭಿಣಿಗೆಳೆಯ ಬಿಟ್ಟೆ ಕನಕದ ಉಯ್ಯಾಲೆ. ಈ ಉಯ್ಯಾಲೆಯನ್ನೇರಿ ಜೋಕಾಲಿಯನ್ನಾಡುತ್ತಾ ಸಂತೋಷದಿಂದ ಕಾಲವನ್ನು ಕಳೆಯೋಣ. ಆರೋಹಣ ಅವರೋಹಣ ಎಂಬ ಎರಡು ಗತಿಗೆ ಅನುಸಾರವಾಗಿ ರಾಗ ತಾಳ ಲಯಬದ್ಧವಾಗಿ ಸಂಗೀತದ ಸುನಾದವನ್ನು ಹರಿಯಗೊಟ್ಟಾಗ ವನ ವಿಹಾರಕ್ಕೂ ಮೃಗ ಬೇಟೆಗೂ ಬರಬಹುದಾದ ಕಳರು ಈ ಕಡೆಗೆ ಬರುವುದಕ್ಕೆ ಅವಕಾಶವುದು ಸಿದ್ಧವಾಗ್ತದೆ. ಹೇಳಿ ಕೇಳಿ ಶುಮ್ಮನ ಅಧೀನಕ್ಕೆ ಒಳಪಟ್ಟ ಪ್ರದೇಶವಿದು. ಆದ್ದರಿಂದಲೇ ಕಳರು ಈ ಕಡೆಗೆ ಸಾಗಿ ಬರುವುದು ವಿಶೇಷವೇನೂ ಅಲ್ಲ. ಬಂದವರಿಗೆ ವಿಶೇಷ ಅನ್ನಿಸಬೇಕು, ಸೋಜಿಗೆ ಕಾಣಬೇಕು. ಆದ್ದರಿಂದಲೇ ಭ್ರಮೆಯನ್ನು ಉಂಟು ಮಾಡುವುದಕ್ಕೆ ಬೇಕಾಗಿ ಸಂಕಲ್ಪ ಮಾತ್ರದಿಂದ ತನು ಗಂಧವನ್ನು ಪಸರಿಸುವುದಕ್ಕೆ ಮನಸ್ಸು ಮಾಡಿದ್ದೇನೆ. ಅಲ್ಲದೆ ತನು ಕಾಂತಿಯನ್ನು ಹೆಚ್ಚಿಸಿದ್ದೇನೆ. ದಿನಕರ ಕೋಟಿ ಪ್ರಭೆಯಿಂದಲೇ ಕಮನೀಯವಾದ ಕಾಂತಿಯನ್ನು ಹೊಂದಿ ಕಾಂತಾಮಣಿಯೆಂದೆನಿಸಿ ಕದಮ ಕಾಂತಾದಲ್ಲಿ ವಿಹರಿಸುವ ನನ್ನ ಕುರಿತಾಗಿ ಭ್ರಮೆಗೊಂಡು ಹೊಂದಬೇಕೆನ್ನುವ ಲಾಲಸೆಯಿಂದ ಬಂದಿರುವುದಕ್ಕೆ ಮುಂದಾಗ್ತಾರಂತಾರೆ. ಅಳೆದು ತೂಗಿಕೊಂಡು ಮುಗಿಸ್ತೇನೆ. ತಾಯಿ ಎನ್ನುವ ನೆಲೆಯಲ್ಲಿ ಮುಡಿಯನ್ನು ಬಾಗ್ತಾರೆ ಅಂತಾರೆ. ಒಲಿದು ಅನುಗ್ರಹಿಸ್ತೇನೆ, ರಕ್ಷಣೆಯನ್ನು ಒದಗಿಸ್ತೇನೆ. ನೋಡೋಣ, ಮೆರೆವ ಕಾಂಚನದು ಉಯ್ಯಾಲೆ ನನಗಾಗಿ ಸಿದ್ಧಗೊಂಡಿದೆ. ಏರಿ ಕುಳಿತುಕೊಂಡು ಅಖಂಡವಾದ ಬ್ರಹ್ಮಚರ್ಯ ಮನೋವೇಗ ಕೇಳ
ಯಾರದು? ಸುಮ್ಮನಾಗಲಿ ಬರಲಿ ಎಂಬುದಾಗಿ ಹೇಳುವಾಗ ನಾರದರು ಬಂದು ಸದ್ಯ ಸಿಗಿದ್ರು. ನಿಜ. ಸಂಚರಿಸಿದ ಕಾರಣವ ಎಂಬಂತ ಶಿವ ಎಲ್ಲಿರ್ಬೋದು? ಪ್ರಾಣಿಯ ಹೊದಾರದೊಳಗೆ. ಅದು ಅಲ್ಲಿ ಕಲಬಾಕಂತ. ಅಲ್ಲಿರುವಯ ನೀನು ಆಡುವ ಬ್ಯಾಟಿಗೆ ಎಲ್ಲಿ ಹೋದಿದ್ದೆ ಹೆದರಿಕಾಯ್ತು ನನಗೆ. ನಮಗೆ ಸಿಕ್ಕಂತ ಸಮಯದಲ್ಲಿ ಯಾವ ರೀತಿ ಬೇಟೆಯಾಡಿದ್ದೀವಿ ಅಂತ ನನಗೆ
ಅದ್ಭುತ ಬೇಟೆ. ಹೌದಪ್ಪ. ಓ ಅಣ್ಣ, ಏದಮ್ಮ ಈ ದಾರಿಯನ್ನು ಹಿಡಿದು ಮುಂದೆ ಹೋಗುವಾಗ ಶಶಗಳ ಹಿಂಡೆ ಗೋಚರಿಸಲಿಕ್ಕೆ ಸಿಕ್ಕಿತು. ಮೊಲ ಕಂಡಯ ಮೊಲ ಕಂಡ ಮೊಲವ ಬಿಟ್ಟಯ ಒಮ್ಮೆ ಹಾರಿದ ಹಾರಿದ ಅವಕ್ಕೆ ಬಿಟ್ಟಿದೆ. ತನ್ನ ತೊಳೆದ ಕಳೆದ ಮುಷ್ಟಿಯಿಂದ ಬಾರಿಸಿದೆ. ಬಾರಿಸಿದ್ಯಾ? ಮಾಂಸದ ಮುದ್ದೆ 2 ಕೈಲಿ ಮೇಲೆತ್ತಿದೆ, ಬಾಳಿಗೆ ಹಾಕಿದ್ದೆ, ñಂಗು 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 ñಂಗು. ಮಾಂಸದಿಂದ ರಕ್ತ ಕೊಡಿದೆ. ಬಾಯಲ್ಲಿ ನೀರು ಬರ್ತದೆ, ವರ್ಣಿಸ್ಬೇಡ ಹೆಚ್ಚು. ನೀನು ಬೇಟಾಡ್ಲಿಲ್ವಾ? ಆಡಿದ್ದಾರೆ. ಯಾವ ಜಾಗದಲ್ಲಿ? ಹಿಡಿದ ಹಂದಿ, ತಿಂದ ಮಾಂಸ, ಕುಡಿದ ರಕ್ತ, ಜಗಿದ ಎಲುಬ, ಹರಿದ ಚರ್ಮ. ಅಪ್ಪ, ಈಗಲೂ ಬಾಯಲ್ಲಿ ನೀರು ಬರ್ತದೆ. ನಿಲ್ಲುವುದಕ್ಕಾಗುದಿಲ್ಲ. ಇದಾರೆ ಎಳೆಯುವುದು ಆಗದಿಂದ ಸಮಜಲ. ಬೆವರ ಹನಿ. ಹೌದು. ಹೀಗೆ ಬೆವರುದು ಯಾಕೆ? ನಾವು ದುಡಿದಿದೆ ದುಡಿತಕ್ಕೆ ತಕ್ಕದಾಗಿ ಶ್ರಮಜಲ ಇಳಿತಾ ಉಂಟು. ಎಳೆಯುವ ಶ್ರಮವನ್ನು ನಿವಾರಿಸುವುದಕ್ಕೆ ದಾರಿ ಹೇಗೆ? ನಿವಾರಣೆಗೆ ನಮಗೆ ಗಾಳಿ ಅವಶ್ಯಕ. ನಮ್ಮವರಿದ್ದಾನಲ್ಲ ಮಾರುತ, ಕರೆದು ಆಜ್ಞೆ ಹೊರಡಿ. ಆಯ್ತು. ಅವ ಆಗದಿಂದ ತಿಂತಾ ಇದ್ದಾನೆ. ಗಾಳಿ ಬೀಸ. ಜಾನು ಮಾಡುದು ಯಾರನ್ನ? ಏನು ಮಾಡ್ತಾನವ? ನೀನು ಬೇಟೆಯಾಡಿ ಉಳಿದದ ಅವನಿಗೆ ಕೊಟ್ಟಿದ್ಯಾ ಅಂತ. ಅದನ್ನು ತಿನ್ನುದಿಲ್ಲ. ನಮ್ಮನ್ನು ತೋರಿಸಿ ತಿಂತಾ ಇದ್ದಾರೆ. ದೇವತೆ ಅವನೇನು ಅಲ್ಲೇ ಕುಳಿತಿರ್ಲಿ, ಅವ ಎದ್ದ ಅಂತ ಆದ್ರೆ ಬೇರೆ ಯಾರಾದ್ರೂ ಕೂತ ಅವ ಕೂತಾನೆ. ಯಾವ ಕುಳಿದವಲಿಗಿಲ್ಲ. ಮಾರುದನ ಜಾಗಕ್ಕೆ ಅವನೇ. ಹಾಗೆ ನಾವು ಬೀಸುವಾಗ ಇದು ತಗ್ಗು ಪ್ರದೇಶ, ಗಾಳಿ ಬೇಕಾದಾಗೆ ಬರುವುದೇ ಇಲ್ಲ. ಬೇಕಾದಾಗೆ ಬೀಸಬೇಕು ಅಂತಾದ್ರೆ ಯಾವುದು ಜಾಗ ಆಗ್ಬೇಕು. ನಾವು ಎತ್ತರದ ಸ್ಥಳವನ್ನು ಆರಿಸಬೇಕು. ಎಲ್ಲಿದೆಯಾ? ಕುಳಿತು ಮಾಡುವ ಗಾಯನ, ಕುಳಿತು ಇದು ಕುಳಿತು ಮಾಡುವ ಗಾಯನ, ಇದು ಒಳ್ಳೆದಾಗ್ತದ. ಇದು ಅವಳ ಇರ್ಬೇಕು ಅಂತ ವೀಣಯ ಹಿಡಿದಿರ್ಬವಾದಿ, ವೀಣಯ ಹಿಡಿದಿರ್ಬವಾದಿ. ಬಿಡಿ
ಏನು ತಿಳಿಯದಾಗಿದು ಇಷ್ಟ ಆಯ್ತಲ್ಲ ಏನೋ ಅದು ಮಾಡಿದರ ಸೇವೆಗಾಗಿ ತನುವನ್ನು ಒಡ್ಡಿದಾಗ ತಂಗಾಳಿಗೆ ತನು ಶ್ರಮ ಎಲ್ಲ ನಿವಾರಣೆಯಾಗಿ ಹೌದೌದು ಒಂದು ಸ್ವರ ಕೇಳಿದೆ ಅಲ್ಲಿಂದ. ಹೌದು ಅದು ನನಗೆ ಅರ್ಥವಾಗಿದೆ. ಏನದು? ದುಂಬಿಗಳ ಝಂಕಾರ, ಹೂವಿನಿಂದ ಹೂವಿನ ಮೇಲೆ ಕುಳಿತು ಮಕರಂದವನ್ನು ಹೀರುವಂತ ದುಂಬಿ ಹಾರುವಂತ ಸ್ಥಿತಿಯಲ್ಲಿ ಬರುವಂತಹ ಸ್ವರ ದುಂಬಿಯ ಝಂಕಾರ ಅಂತ ಹೇಳಿದ್ರೆ ಒಮ್ಮೆ ಮೇಲೆ ಒಮ್ಮೆ ಕೆಳಗೆ ಅಂತ ಇರ್ತದೆ. ಇದು ಹಾಗಲ್ಲ, ಆರೋಹಣ ಅವರೋಹಣಕ್ಕೆ ಅನುಗುಣವಾಗಿ ಶ್ರುತಿ ತಾಳ ಲಯಬದ್ಧವಾಗಿ ಕೇಳ್ತಾ ಇದೆ. ಹಾಗಾದ್ರೆ ಬಿದಿರ ಶ್ರುತಿಯಲ್ಲಿ ಆದ್ರೆ ಅದು ಬಿದಿರ ಸದ್ದು. ಅದ್ರ ಏನು ಶ್ರುತಿ ಅದು? ಯಾವ್ದ್ರದ್ದು ಲಯ? ಯಾವ್ದ್ರದ್ದು? ಬಿದಿರ ಸದ್ದು. ಬಿದಿರ ಸದ್ದು ಕೇಳಿದ್ಯಾ? ಕೇಳಿದಿ? ನಾವಿರುದು ಇಲ್ಲಿ ಅಲ್ಲ, ಒಮ್ಮೊಮ್ಮೆ ನಾನಿಲ್ಲಿ ಮಲಗುದುಂಟು ಅದರ ಸದ್ಯದಲ್ಲಿ. ಹೌದಾ? ಹೌದೌದು. ಅದು ಹೇಗೆ? ಶ್ರುತಿ ಲಯಬದ್ಧವಾಗಿ ಆ ಶಬ್ದ ಮಾಡ್ತಾರೆ. ಞರ 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 ಞರ. ಇದು ಯಾವ ಶ್ರುತಿಯಲ್ಲಿತ್ತು? ನಮ್ಮ ಅಲ್ಲಿ ಹಾಡುವವರಿದ್ದಾರೆ ರಾಕ್ಷಸಿಯರು. ಹೌದು, ಅದೇ ರೀತಿ ಅದನ್ನು ಕೇಳಿ ನನಗೆ ಇದು ಅಭ್ಯಾಸ. ಅದು ನಿನ್ನ ಶ್ರುತಿ ತಾಳ ಈಗ ಅರ್ಥ ಆಯ್ತು ನನಗೆ. ಅದು ಕರ್ಣಗಳಿಗೆ ಕರ್ಕಶ ಆನಂದ ಅಲ್ಲ, ಆಯ್ತಾ? ಇದು ಇಂಪಾಗಿ ಉಂಟು. ಇದು ಇಂಪಾಗಿ, ಮನಸ್ಸಿಗೆ ತಂಪಾಗಿ, ದೇಹಕ್ಕೆ ಮುದ ಕೊಡುವಂತಹ ಸ್ವರ. ಹಾಗಾದ್ರೆ ಯಾರು ಹಾಡುವ? ಇದು ಅವಳಲ್ವೇನೋ? ಅವಳಂದ್ರೆ ವೀಣೆಯ ಬಿಡಿದಿಪ್ಪ ವಾಣಿ ಈ ಪರಿಯಲ್ಲಿ ಕಾನನದ ಎಡೆಗಾಗಿ ಬಂದು ಸಾನು ರಾಗದೊಳಿಂತು ಗಾಯನ ಪಾಡುತ್ತಿ ಹಾಳೋ. ಒಮ್ಮೆ ಸುಮ್ಮನಿರ. ಯಾಕ? ಎಂಟದೇಳು ಅಂತ ಬಂಟನ ಗುಡಿ ಅರಣ್ಯವನ್ನು ಪ್ರವೇಶ ಮಾಡೋದಕ್ಕೆ ಹಿಂದೆ ಮುಂದೆ ಆಲೋಚನೆ ಮಾಡ್ತಾನೆ. ಮಾಡ್ಲೇಬೇಕಂತದ್ರಲ್ಲಿ ವಾಣಿ ಬರ್ಲಿಕ್ಕಿಲ್ವಾ? ಖಂಡಿತವಾಗಿಲ್ಲ. ಯಾಕಿಲ್ಲ? ಅವು ಸೃಷ್ಟಿಕರ್ತನಾದಂತ ಬ್ರಹ್ಮದೇವನ ಸೃಷ್ಟಿ ಕಾರ್ಯ ನಡಿಬೇಕಾದ್ರೆ ವಾಣಿದೇವಿ ಜೊತೆಗೆ ಬೇಕು. ಸ್ಫೂರ್ತಿ ದೇವತೆ ಶಾರದೆ ಅವಳಿಲ್ಲದೆ ಹೋದ್ರೆ ಸೃಷ್ಟಿ ಎನ್ನುವುದು ಇಲ್ಲ. ಹಾಗಾಗಿ ಅವಳಲ್ಲ. ಹಾಗಾದ್ರೆ ಮತ್ತೆ ಯಾರು? ಅವ ಯಾರವ? ದೇವಲೋಕದ ಸಂಗೀತಗಾರ ತುಂಬುರ. ಕುದುರೆ ಮುಖ ಕುದುರೆ ಮುಖ ಕುದುರೆ ಮುಖ ಕುದುರೆ ಮುಖ. ಅವ ಮುಖ ಹೊಂದಿದವ. ನಮಗೆ ಬೇಡ, ಬೇಡವಾ? ನಮಗೆ ಸ್ವರ. ಅವ ಮುಖ ಹೇಗಿದ್ರು ಸ್ವರ ಎನ್ನುವುದು ಮಧುರವಾಗಿರ್ತದೆ. ಹಾಗಾಗಿ ಅವ ಅಲ್ವಾ? ಅವಲ್ಲ. ಅವಲ್ಲ. ಹಾ, ಈಗ ಗೊತ್ತಾ? ಇವ ನಾರದ 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 ನೀರದ ಕರೆದಲ್ಲಿಗೆ ಬಾರದ ನಮ್ಮಲ್ಲಿ ದಯ ತೋರದ ಗಾನ ವಿಶಾರದ ಅವನ ವಿಶಾರದ ಆ ನಾರದ ಎಲ್ಲಿ ಬಂದು ನಿಲ್ಲದ ಅವ ಬರ್ಲಿಕ್ಕಿಲ್ಲ. ಅವಲ್ವಾ? ಅವಲ್ಲ ಅವಲ್ಲ. ನಾರದನು, ತುಂಬುರನು, ಶಾರದೆಯು ಕೇಳುವ ಸ್ವರ ಉಂಟಲ್ಲ, ಪ್ರಯತ್ನ ಮಾಡುವ ಆ ಸ್ವರ ಹಿಡಿ.
ಆದ್ರೆ ಕೋಗಿಲೆಯ ಜೊತೆಗೆ ಕೋಗಿಲೆ ಅಂತ ಹಾಡಬೇಕು. ಇದು ಕಾಕಧ್ವನಿ. ಹಾಗೆಯ ಮತ್ತೇನು? ಬಿಡಿ 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 ಬಿಡಿ. ಏನು ಸಿಕ್ಕಿದ? ಹೌದೌದು.
ಯಾರೇ ನನಗೆ ಗೊತ್ತುಂಟು. ಏನು ಸ್ವಲ್ಪ ತಪ್ಪಿದ್ರೆ ನಾನು ಮಂಗಾದ ಮಾಡ್ಬೇಕಾ? ಬಾಲೆಲ್ಲಿ ಏನಿನ ತಲೆ ಹಾಗಲ್ವಾ? ನೀನು ಹೇಳಿದ್ದು ನಾವು ಗಂಡುಗಲೆಗಳು ಚಂಡಮುಂಡರು ಕೇಳಿದ ಸ್ವರವನ್ನೇ ಹಿಡಿದು ಮುಂದತ್ತಿ ಬಂದವರು ನಾವು. ಹೌದಲ್ಲ? ಓಯ್ ನಾವು ಹೀಗೆಲ್ಲ ಆಡುವುದಕ್ಕೆ ಕಾರಣವಾದದ್ದೇನು? ಬೆಳಕು ಅಲ್ಲ, ಪರಿಮಳವೋ ಅಲ್ಲ, ಮತ್ತೇನು? ಅದರ ಮೂಲವಾಗಿ ಶೋಭಿಸುತ್ತಿರುವಂತಹ ತರುಣಿ. ಅವಳನ್ನು ನೋಡಿದ ನಮ್ಮನ್ನು ನಾವು ಮರೆತು ಹೋದೆವು. ಎಲ್ಲ ಬರುದು ಅಲ್ಲಿಂದಲೇ. ಹೌದೌದು, ಪರಿಮಳ, ಬೆಳಕು ಎಲ್ಲ ಎಲ್ಲ ಕೇಂದ್ರ ಸ್ಥಾನ ಅದು. ಹೌದು. ಎಲ್ಲ ಅಲ್ಲಿಂದ ಬರ್ತದೆ ಅಂತ ಆದ್ರೆ ಅದು ಏನಿರಬಹುದು? ಅಲ್ಲಿರುವವಳು ಯಾರಿರಬಹುದು? ಕನಸೋ ನನಸೋ ಭಾವದ ಭ್ರಮೆಯೋ? ನಾನು ಭಾವಿಸಿದ್ದು ಹೂವಿನ ಪರಿಮಳ ಅಂತ. ಇಲ್ಲಿಯ ತನಕ ಈ ರೀತಿಯ ಹೂವೊಂದು ಅರಳಿದ್ದಲ್ಲ. ಇಲ್ಲ, ತನುಗಂಧ. ತನುವಿನ ಗಂಧ ಹೇಗಿರ್ತದ? ಮೈಯ ಪರಿಮಳ ಒಂದು ಈ ರೀತಿ ನಮ್ಮನ್ನು ಸೆಳೆಯುತ್ತಾ ಇದೆ ಎಂಬುದಾಗಿದ್ರೆ, ಹೂವಿಗಿಂತಲೂ ಹೆಚ್ಚಿನ ಪರಿಮಳವನ್ನು ತನ್ನ ಮೈಯೇ ಬೀರುತ್ತಾ ಇದ್ದಾಳೆ ಎಂಬುದಾಗಿದ್ರೆ ಅದೇ ನಮಗೆ ಆಶ್ಚರ್ಯವಾದ. ತಮ್ಮ ರೂಪದಲ್ಲಿ 3 ವಿಧವಂತೆ: ಆರಾಧಕ, ಮೋದಕ, ಮಾದಕ. ಇದನ್ನು ನೋಡಂತೆ. ಮಾದಕವಾದ ಸೌಂದರ್ಯ ಅಂದ್ರೆ ಹೇಗೆ? ಏನೂ ಇರುವುದಿಲ್ಲ, ಬೇಕಾದೆಲ್ಲ ಲೇಪಿಸುವುದು, ನಾವು ಚಂದ ಇದ್ದೇವೆ ಅಂತ ತೋರಿಸುವುದು, ಮುಖವನ್ನು ತೊಳೆದಾಗ ಎಲ್ಲ ರೂಪ ಬಯ. ಮಾದಕ ಅಂದ್ರೆ ಹೇಗೆ? ಅದಕ್ಕಂದ್ರೆ ಸಾಧಾರಣ ಒಂದೊಂದು ರೂಪ ಇರ್ತದೆ, ಆ ರೂಪಕ್ಕನುಗುಣವಾಗಿಯೇ ಬದುಕುವುದು. ಆಗಲ್ಲ, ಅದಕ್ಕಿಂತಲೂ ಹೆಚ್ಚು ಕಾಣಬೇಕು ಎಂಬ ಕಾರಣಕ್ಕಾಗಿ ಮತ್ತು ಸೌಂದರ್ಯವತಿಯಾಗಿ ಕುರುಬಿಯಾಗಿ ಹೋಗುವುದು. ಅದು ಇದು ಆಗಲ್ಲ. ಆರಾಧಕ ಸೌಂದರ್ಯವನ್ನು ಕಂಡಾಕ್ಷಣ ನಮಗೆ ಆರಾಧನೆ ಮಾಡಬೇಕೆಂಬುದಾಗಿ ನಮ್ಮ ದೃಷ್ಟಿಕೋನದಲ್ಲಿ ಮೊಳೆ ಬರಬೇಕು. ಇದು ಸೌಂದರ್ಯ ಎನ್ನುವುದು ಮತ್ತೆ ಬಂದದ್ದ? ಹುಟ್ಟಿನಿಂದಲೇ ಆರ್ಜಿಸಿಕೊಂಡಂತಹ ಒಂದು ರೂಪವೇ ಇವಳದ್ದಿರಬಹುದು. ಹೌದು. ಹಾಗೆ ಹೇಳುವುದಕ್ಕೆ ಕಾರಣ ಏನು ಬಲ್ಲೆಯ? ನೋಡಿದ್ಯಾ ಅವಳ ವದನವನ್ನು? ರಾಕ ಶಶಾಂಕ ನಿಬಾನನೆಯಾಗಿ ಪರಿಶೋಭಿಸುತ್ತಿರುವ ಚಂದ್ರಮುಖಿ ಮುಖದ ಆನಂದದ ಸೊಬಗು, ಪುಂಡರಿಕಗಳ ಗುಂಪನ್ನೇ ಪರಿಹಾಸ ಮಾಡುತ್ತವೆ ಎಂದು ಭಾಸವಾಗುವ ತ್ರಿಗುಯುಗಳ ಕಾಂತಿಯ ಮೆರುಗು, ಚಿನ್ನದ ವರ್ಚಸ್ಸು, ಸೂರ್ಯನ ತೇಜಸ್ಸು, ಗಳಿಮೆರೆಗಳ ಲಾವಣ್ಯವತಿ, ಪರಿಕಿಸುವರಿಗೆ ಮನಸ್ಸಿಜನ ಸತಿ, ಆರಾಧಿಪರಿಯ ಈಶನ ಸತಿ, ವಾದಿಪರಿ ಕಮಲೋದ್ಭವನ ಸತಿಯ ತೆರೆದೆ ರಂಜಿಪ ಈಕೆಯ ನೋಡಿದರೆ ಮನಸ್ಸಿಜನ ಮದದಾನೆ ಮನ್ಮಥ ರತ್ನ ನಿಧಾನೆ ಅಂಗಜನ ಮಂತ್ರ ಸೂತ್ರಕದ ರಿಪ್ಪಣಿ ಮಾನಿನಿಯ ರದಿ ದೈವ ಸುಜ್ಞಾನ ಕನ್ಯೆ ಮಾತ್ರವರಸ್ತಾರ ಮೂಲೋಕ ಮೋಹನ ವಶಾಚಿತ್ರರಂತೆ ಕಂಗೊಳಿಸ್ತಾ ಇದ್ದಾಳೆ. ಮದಗಜ ಯಾನೆ ಕೋಕಿಲ ಗಾನೆ ಮತ್ತುಡು ಸೇನೆ ಯದಿಪದಿ ಬಾನ ತ್ಯಜಿಸುತ್ತ ನಿದಿಮ್ಮಿನಿಯ ಬಾಳ ನಿಟಿಲಿ ಬಂದಿಯ ನೆಲಸಿಯ ಪರಿಯನ್ನು ಗಮನಿಸಂತೆ. ಯಾರಿರಬಹುದು ಇವಳು? ಯಾರೆಂದು ನಮಗೆ ಆಶ್ಚರ್ಯಚಕಿತರಾಗಲೇಬೇಕು. ಆಗಲೇಬೇಕಲ್ಲ. ಆ ರೀತಿ ಕಂಗೊಳಿಸ್ತಾ ಇದ್ದಾಳೆ. ಪ್ರಪಂಚದಲ್ಲಿರುವಂತಹ ರೂಪರಾಶಿಗಳನ್ನು ಒಂದೇ ಕಡೆ ಸೇರಿಸಿ ಅದಕ್ಕೊಂದು ಜೀವಕಲೆಯನ್ನು ಕೊಟ್ಟು ಬ್ರಹ್ಮದೇವ ನಮಗಾಗಿ ಕಳುಹಿಕೊಟ್ಟಿದ್ದಾನೆ ಎಂಬುದಾಗಿ ಭಾಸವಾಗ್ತಾ ಇದೆ. ಹೌದಾ? ಮಾತ್ರವಲ್ಲ, ಇವಳನ್ನು ಕಾಣುವಾಗ ವಿಶ್ವಸುಂದರಿ ಎಂಬುದಾಗಿ ಹೇಳುವುದಕ್ಕೆ ಆಗ್ತದೆ. ಕಿರೀಟ ಧಾರಣೆಯಾಗಿದೆ ಅಲ್ವಾ? ಹಾಗೆ. ಯಾಕೆಂದ್ರೆ ಬ್ರಹ್ಮದೇವ ಮೊದಲೇ ಕಳುಹಿಕೊಟ್ಟಿದ್ದಾನೆ. ಪ್ರಪಂಚದಲ್ಲಿರುವಂತಹ ಹೆಣ್ಣು ಮಕ್ಕಳು ನಾವು ಸುಂದರಿಯರೆಂಬುದಾಗಿ ಹೇಳಿಕೊಳ್ಳುತ್ತದೆ. ನಿಜವಾದ ವಿಶ್ವಸುಂದರಿಯ ನಾವು ವಿಶ್ವಸುಂದರಿ ಅಂತ ಹೇಳುವುದೇ ಇಲ್ಲ. ಈ ವಿಶ್ವಸುಂದರಿ ಅಂತ ಹೇಳುವುದು ಯಾರು? ಏನು ಇಲ್ಲ, ನಾವು ಚಂದ ಇದ್ದೇವೆ, ನಾನು ಚಂದ ಇದ್ದೇವೆ. ಎಳ್ಳಿನ ಒಂದು ಭಾಗದಷ್ಟು ಬ್ರಹ್ಮದೇವ ಮೊದಲೇ ಕೊರತೆಯನ್ನು ಇಟ್ಟಿರ್ತಾನೆ. ಹಾಗಾದ್ರೆ ಕೊರತೆ ಇಲ್ಲದಂತೆ ಹೆಣ್ಣು ಮಕ್ಕಳು ಪ್ರಪಂಚದಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ. ಇವಳು ಹಾಗಲ್ಲ, ಕೊರತೆಯನ್ನು ನೀಗಿಸಬಲ್ಲಂತಹ ಒಂದು ಶಕ್ತಿ ನಮ್ಮ ಮುಂದೆ ಬಂದಿದೆ ಎಂಬುದಾಗಿ ನಮಗೆ ಭಾಸವಾಗ್ತಾ ಇದೆ. ಹೌದಲ್ಲ? ಆಕಾಶದಿಂದ ಮಿಂಚಲು ಗೊಚ್ಚಲ ಹೆಣ್ಣಿನ ರೂಪವನ್ನು ನಮ್ಮ ಮುಂದೆ ಘೋಷಿಸ್ತಾ ಇದ್ದಾಳು. ಅದಲ್ಲ ಬ್ರಹ್ಮದೇವನ ಕೈಲಂತೆ ಚಿನ್ನದ ಹೊನ್ನದ ಕೈಗನ್ನಡಿ ನೈಗುಳ ಬವಳಾದ ಕಂಪು ಗಂಟದ ಅಂಶಗಮನೆ ಅಡಿಯನ್ನು ಮುಡಿಯನ್ನು ಕಟ್ಟಿ ತುಟಿ ಹಾವ ಬಾವ ವಯ್ಯಾರ ಎಳ್ಳಿನೊಂದು ಭಾಗದಷ್ಟು ಕೊರತೆ ಮುಂದೆ ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅರಳಿ ಬೆಳೆಂತ ಬಿಟ್ಟಗಾರೆ ನೋಟಿಸ್ ಮಾಡಿ ಕೂರ್ಕಣಿತೀವಿ ನೀರು ಸರಿಸಿ ಜೀವನ ಅರಣ್ಯಡಿದ್ರು ಜಲ್ಲು ತರಣಿ ಮನೆ ವಿಮಲಗಾತ್ರ. ಒಳ್ಳೆದಾಗಿದೆ, ಇದು ಬೇಕಾದ್ದು. ಇಷ್ಟೆಲ್ಲ ಹೇಳಿದೆಯಲ್ಲ, ಅರ್ಥ ನನಗೆ ಅರ್ಥ ಆಗ್ಲಿಲ್ಲ. ಅದು ಯಾಕೆ ಆಗ್ಲಿಲ್ಲ? ಇವಳನ್ನು ಕಂಡಾಕ್ಷಣ ನಮಗೆ ತಿಳಿಯದೆ ನಮ್ಮ ನಾಲಿಗೆಯಿಂದ ಕೆಲವೊಂದು ವಿಚಾರಗಳು ಹೊರಗೆ ಬರ್ತಾ ಇದೆ. ನಾನೊಂದು ತಿಳಿದೆ, ಇವಳು ಯಾರ ನಿರುಮೆಗೂ ಸಿಲುಕದವಳು. 1000 ನಾಲಿಗೆಯುಳ್ಳ ಆದಿಶೇಷನಿಗೂ ಕಷ್ಟವಾದೀತು. ಆ ಕಷ್ಟ ನಮಗೆ ಬೇಡ. ಒಂದು ತೀರ್ಮಾನವನ್ನು ಕೈಗೊಂಡಿದ್ದೇನೆ. ರಮೆ ಉಮಯರ ಸೌಂದರ್ಯಕ್ಕಿಂತ ಮಿಗಿಲಿಸುವ ಇವಳನ್ನು ನಾವರಿಸುವುದೆಂದು ತೀರ್ಮಾನ ಮಾಡಿ ಆಗಿದೆ. ಈ ಸಲ ಮದುವೆ ಆಗುವುದು ಅಣ್ಣ. ಏನ ತಮ್ಮ? ನಾನು ಮತ್ತೆ ಹಾಕಿರುವುದು ನೀನು ಮದುವೆ ಊಟ ಮಾಡುವುದಕ್ಕೆ. ಇವಳನ್ನು ನೋಡಿದ ಕ್ಷಣ ನನ್ನ ಮನಸ್ಸು ಅತ್ತ ಕಡೆಗೆ ಇಳಿಯುತ್ತಾ ಉಂಟು. ಹೇಗೆ? ಇವಳ ರೂಪಕ್ಕೆ ನಾನು ಸೋತು ಹಾಗಾಗಿ ಈ ಬಾರಿಯನ್ನು ಮದುವೆ ಆಗಿದ್ರೆ ಅವಳನ್ನಿ ಬೇಡ, ಮದುವೆ ಬೇಡ. ಬೇಡ, ನಿನಗೆ ಮದುವೆ ಬೇಡ, ನಾನಾಗ್ತೇನಾ? ಅವಳು ಯಾರು ನೋಡುದು ಯಾರನ್ನ?
ನೀನು ನೋಡುವಾಗ ನನ್ನ ಮುಖ, ನೀನು ನೋಡುವಾಗ ನನ್ನ ಮುಖ. ಹಾಗಾದ್ರೆ ಏ ಇವಳು ಚಂಚಲ ಸ್ವಭಾವದವಳು. ಈ ಪ್ರಪಂಚದಲ್ಲಿ ಯಾರನ್ನು ಬೇಕಾದ್ರೂ ನಂಬಬಹುದು, ಹೆಣ್ಣು ಮಕ್ಕಳನ್ನು ನಂಬಲೇಬಾರದು. ಇದು ಬಹಳ ಕಷ್ಟ. ಹೌದೌದು. ನೀರಲ್ಲಿ ಮೀನಿನ ಹೆಜ್ಜೆ ಆದ್ರೂ ಸಿಗ್ತದೆ, ಬಿಳಿಯ ಕಾಗನ್ನಾದ್ರೂ ಹುಡುಕಬಹುದು, ಹತ್ತಿ ಹೂವಾದ್ರೂ ಸಿಗ್ತದೆ. ಹೆಣ್ಣಿನ ಮನಸ್ಸು ಹೀಗೆ ಎನ್ನುವುದು ತಿಳಿಯುವುದೇ ಬಹಳ ಕಷ್ಟ. ಹಾಗಾದ್ರೆ ಏನ್ ಮಾಡುದು? ಅದ್ರಲ್ಲಿ ನಾವು ಸೋತಿದ್ದೇವೆ ಎನ್ನುವುದು ಸತ್ಯ. ಹಾಗೆಂದು ಇವಳನ್ನು ವರಿಸಿದರ ಮರಣ ಎನ್ನುವುದು ನಮಗೆ ಬರ್ತದೆ. ಆ ಮರಣಕ್ಕೆ ನಾವು ಆಸ್ಪದ ಕೊಡಕೂಡದು. ಶುಂಭನಲ್ಲಿ ಹೇಳುವ ರಣಿಯನೆಲ್ಲ ಸಂಗರಿಸಿದೆವು ಅಲ್ಲದೆ ನಿನ್ನ ನಿರತ ಕೊಂಡಾಡುವರು ಅಲ್ಲದೆ ಎಲ್ಲರೂ ಹೊಗಳುವರು. ಆದ್ರೆ ಹಸಿವೆಯ ನಿವಾರಣೆ ಆಗ್ಬೇಕಲ್ಲ. ಕದಂಬ ಕಾಂತಾರಲ್ಲಿ ಮೃಗಬೇಟೆ ಆಡಿದೆವು, ಕೊಯ್ನಾದ್ರೆ ಏರಿದೆವು. ಅಲ್ಲೊಂದು ಸ್ವರ ಕೇಳಿತಾಳೆ. ಅದನ್ನು ಹಿಡಿದು ಮುಂದುವರಿಯುವಾಗ ಅಪ್ರತಿಮವಾದಂತಹ ಸೌಂದರ್ಯ ರಾಶಿಯೊಂದು ನಮ್ಮ ಕಣ್ಣಿಗೆ ಬಿತ್ತು. ಅವಳನ್ನು ನೋಡಿದಾಕ್ಷಣ ನಿನಗೆ ತಕ್ಕ ಹೆಣ್ಣು ಎಂಬುದಾಗಿ ಆಲೋಚನೆ ಮಾಡಿ ಇಲ್ಲಿ ತನಕ ಬಂದಿದ್ದೇವೆ. ಅವಳನ್ನು ನೀನು ಮದುವೆ ನಿಮ್ಮ ಮಾತುಗಳನ್ನು ಕೇಳಿದಂತ ನಾನು ಆಕೆಯನ್ನು ಮದುವೆ ಆಗ್ಬೇಕೆಂಬುದಾಗಿ ಮನ ಮಾಡಿದ್ದೇನೆ. ಹೋಗಿ ಕರೆದರಲೆ ನೀವು ಹೋಗುದು ಬೇಡ, ಮತ್ತೆ ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ಬೇಕಾದಾಗ ಕರೆಸಿಕೊಂಡೇನು ತೆರಳಿ. ಅಪ್ಪಣೆ. ಸುಗ್ರೀವ ಮಾರಯ್ಯ ಕೇಳಯ ಸುಗ್ರೀವ ಬೆನ್ನು ಮುದೆಯಲ್ಲ ಸಚಿವ ಜಾಲ ಬಲ್ಲೊಂದು ವಾರ್ತೆಯನು ಕೇಳಿದನು ಬರಬಗದಮ್ಮ ಮನದೊಳಗೆ ಉಯ್ಯಾಲೆಯಲಿದದಿ ಬೇರೆ ಮನಸ್ಸೇ. ಸುಗ್ರೀವ ಜ್ಞಾನವೃದ್ಧನು ಹೌದು, ವಯೋವೃದ್ಧನು ಹೌದು. ಈ ಹೊತ್ತಿಗೆ ನಿನ್ನನ್ನು ಕರೆಸಿಕೊಡುವುದಕ್ಕಾಗಿ ಬಲವಾದ ಕಾರಣವಿದೆ. ಏನಾಗಬೇಕು? ನಮ್ಮವರೇ ಆದಂತಹ ಚಂಡಮುಂಡರು ಕದಂಬಾಕಾಂತಾರದಲ್ಲಿ ಬಂಗಾರದ ಉಯ್ಯಾಲೆಯಲ್ಲಿ ತರುಣಿಯೋರ್ವಳನ್ನು ಕಂಡು ಬಂದು ವಿಚಾರವನ್ನು ತಿಳಿಸಿದ್ದಾರೆ. ಆಕೆಯನ್ನು ನಾನು ಮದುವೆ ಆಗುವುದಕ್ಕಾಗಿ ಮನ ಮಾಡಿದ್ದೇನೆ. ನೇರವಾಗಿ ನೀನು ತೆರಳಬೇಕು. ಆಕೆಯಲ್ಲಿ ನನ್ನ ಸಕಲ ವಿಚಾರವನ್ನು ತಿಳಿಸಿ ಸಂಧಾನ ಮುಖೇನ ಕರೆತಾರೆ. ಇದು ಶುಂಭನಾಜ್ಞೆ. ಜಗದಂಬಿಗೆಯ ಲಾವಣ್ಯ ನೆರೆಗೊಂಡು ಶಿವ ಶಿವ ಹೊಂಬಲಿಸಿದನು ಶಿವ ಶಿವ ಸ್ಮರಣ ನಂಬಿ ಗುರದಿನ ಗೊತ್ತ ನಮ್ಮಯ್ಯ ತುಂಬ ಕೆಟ್ಟನು ನೋಡಲು ಹೀಗೆ ಮಾಲಿನಿ ಒಡೆಯ ಶುಂಭಾಸುರನಾಜ್ಞೆ. ಸುಗ್ರೀವ ಹೋಗಬೇಕು ಕಾನನದತ್ತ. ಕದಂಬಾವನದಲ್ಲಿರುವಂತಹ ತರುಣಿಯನ್ನು ಸಂಧಾನದ ಮುಖೇನವಾಗಿ ಕರೆತರಬೇಕನ್ನುವ ಹಾಗೆ ಆಜ್ಞೆಯನ್ನು ಹೊರಡಿಸಿದ ಕಾಲದಲ್ಲಿ ಒಡೆಯನ ಆನತಿಯಂತೆ ಒಂದೊಂದೇ ಹೆಜ್ಜೆಯನ್ನು ಹಾಕುತ್ತಾ ಮುಂದೆ ಬರುವ ಕಾಲದಲ್ಲಿ ಎಂತಹ ಆಶ್ಚರ್ಯವನ್ನು ನಾನು ಕಾಣುತ್ತಾ ಇದ್ದೇನೆ. ಈ ಹಿಂದೆಯೂ ಈ ವನಕ್ಕೆ ಆಗಮನವನ್ನು ನಾವು ಮಾಡಿದವರು. ಇಂತಹ ಬದಲಾವಣೆ ನಮ್ಮ ಪಾಲಿಗೆ ಆದದ್ದಿಲ್ಲ. ಶಿವನೇ, ನಾವು ನೋಡಿದ ಕದಂಬವನವೇ ಇದು. ಮಧ್ಯಾಹ್ನದ ಸುಡು ಬಿಸಿಲಿನ ಹೊತ್ತಿನಲ್ಲಿಯೂ ಸೂರ್ಯನ ಕಿರಣ ಅನ್ನುವುದು ಸೋಕುವುದಿಲ್ಲ ಇಲ್ಲಿಗೆ. ಯಾವತ್ತು ನೋಡಿದರೂ ಕತ್ತಲೆಯಿಂದಲೇ ಕೂಡಿರುವಂತಹ ವನದಲ್ಲಿ ಒಂದಲ್ಲ ಎರಡಲ್ಲ ಶತಕೋಟಿ ದಿವಾಕರರ ಪ್ರಭೆ ಶೋಭಿಸುತ್ತಾ ಇದೆ ಕದಂಬ ಕಾಂತಾರ. ವೈರಭಾವದಿಂದಿರಬೇಕಾದ ಕದಮಿಗೆ ಸಂಕುಲಗಳೆಲ್ಲವೂ ವೈರಭಾವವನ್ನು ಮರೆತು ಸಾಮರಸ್ಯದ ಜೀವನವನ್ನೇ ಸಾಗಿಸುತ್ತಾ ಇದೆ. ಪ್ರಕೃತಿ ಮಾತೆ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಾ ಇದ್ದಾಳೆ. ಕೇಳಿ ಬರುವಂತಹ ಗಾಯನ ಸಪ್ತಸ್ವರ ಸಮ್ಮಿಳಿತವಾದ ಗಾಯನ. ಅದರ ಪಥವನ್ನೇ ಹಿಡಿದು ಮುಂದೆ ಇಂತಹ ಆಶ್ಚರ್ಯ. ಅಂಬರವತದಿಂದ ಇಳಿಬಿಟ್ಟಂತಹ ಕನಕದ ಉಯ್ಯಾಲೆಯಲ್ಲಿ ತರುಣಿಯೋರ್ವಳು ಉಯ್ಯಾಲೆಯನ್ನು ತೂಗುತ್ತಾ ಇದ್ದಾಳೆ. ಈ ಬಾಲೆ ಏನಿವಳ ಲೀಲೆ. ಈಕೆಯೂ ಸಾಮಾನ್ಯಳೆ. ಚಂಡಮುಂಡರಿಗೆ ಯಾಕಪ್ಪ ಈಕೆ ಸಾಮಾನ್ಯಳಾಗಿ ಕಂಡಳು? ಅವರೇನೋ ಹುಡುಗರು ಬಂದು ಒಡೆಯ ಶಿಮ್ಮನಲ್ಲಿ ಅರುಹಿದ್ರಂತೆ.
ತರುಣಿ ಸೌಂದರ್ಯವತಿ ಇದ್ದಾಳೆ, ಮದುವೆ ಆಗುವುದಕ್ಕೆ ತಕ್ಕುದಾದ ಹೆಣ್ಣು, ಇದುವರೆಗೆ ಇಲ್ಲದ ಹೆಣ್ಣು ಇಲ್ಲಿಗೆ ಬರ್ತಾಳೆ ಎಂದಾದ್ರೆ, ಅವನ ಆಳ್ವಿಕೆಗೆ ಒಳಪಟ್ಟಂತಹ ವನದಲ್ಲಿ ನೆಲೆಯಾಗುತ್ತಾಳೆ ಎಂದಾದ್ರೆ, ಈಕೆ ಎಂಥವಳು ಅನ್ನುವುದನ್ನು ಶುಂಭ ಅರ್ಥ ಮಾಡಿಕೊಳ್ಳಬೇಕಿತ್ತು. ಅದನ್ನು ಬಿಟ್ಟು ಕಾಮನ ಶರಹದಿಗೆ ಸಿಲುಕಿದನೆ, ಈಕೆಯನ್ನು ಬಯಸಿದನೆ. ಲೋಕದ ತಾಯಿಯೆಂದೆನಿಸಿಕೊಂಡಂತಹ ಈಕೆಯನ್ನು ಬಯಸಿ ಶುಂಭ ಮುಂದಾದನೆಂದಾದರೆ ಸಿಕ್ಕುವಳೆ, ಸಿಕ್ಕಿದರೂ ದಕ್ಕಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟೆ. ವಿನಾಶಕಾಲ ವಿಪರೀತ. ನನ್ನಷ್ಟಕ್ಕೆ ನಾನು ಮಾತಾಡಬೇಕಷ್ಟೇ. ನೋಡೋಣ, ಬಂದಿದ್ದೇನೆ, ಅಮ್ಮನಲ್ಲೇ ಮಾತಾಡಿಸುವ. ಅಮ್ಮ, ಅಜ್ಜಮನಿ. ಈ ವನದಲ್ಲಿ ಆಶ್ಚರ್ಯವೇ ಸರಿ. ಯಾಕಯ್ಯ? ಎಂಟದೆಯ ಭಂಟನು ಒಂದೊಮ್ಮೆಗೆ ಇಲ್ಲಿಗೆ ಪ್ರವೇಶ ಮಾಡುವುದಕ್ಕೆ ಹಿಂದೆ ಮುಂದೆ ನೋಡುತ್ತಾನೆ. ಹೆಣ್ಣಾದ ನೀನು ನಿರ್ಭೀತಿಯಿಂದ ಗಾಯನವನ್ನು ಮಾಡುತ್ತಾ ಕುಳಿತಿರುವ ಬಗೆಯನ್ನು ಕಾಣುವಾಗ ಈ ಮುದುಕನಿಗೆ ಒಮ್ಮೆ ಅಚ್ಚರಿ ಅಂತ ಕಂಡಿತ್ತು. ಏನೂ ಇಲ್ಲ, ನನ್ನ ಪ್ರಯತ್ನವೂ ಅಷ್ಟೇ, ಮುಂದೆ ಬಂದವರು ಒಮ್ಮೆ ಹಿಂದೆ ನೋಡ್ಲಿ ಅಂತ. ಅಮ್ಮ, ನೀನು ಕುಳಿತಿರುವ ಬಗೆಯನ್ನು ಕಾಣುವುದಕ್ಕೆ ಬಹಳ ಚಂದ. ಆದ್ರೆ ನೀನೇ ಹೇಳು, ಏನಯ್ಯ? ಲತಾ ವನಿತಾ ಪಂಡಿತ ಪರರ ಆಶ್ರಯದಲ್ಲಿರಬೇಕಾದವಂತೆ. ಅದೌದು ಅಮ್ಮ, ರೂಢಿಯ ಮಾತು. ಹೌದು. ನಮ್ಮ ಒಡೆಯ ಶುಂಭ 14 ಲೋಕದ ವಿಭು ಒಂದು ತೀರ್ಮಾನವನ್ನೇ ಕೈಗೊಂಡಿದ್ದಾನೆ. ಏನಂತೆ ಅವನಿಗೆ? ಚಂಡಮುಂಡರಿಲ್ಲಿಗೆ ಬಂದು ನಿನ್ನನ್ನು ಕಂಡ ವಿಚಾರವನ್ನು ಒಡೆಯ ಶುಂಭನಲ್ಲಿ ಅರುಹಿದ್ದಾರೆ. ಗಂಡುಗಲಿಗಳು. ಹೌದಮ್ಮ. ಆದ ಕಾರಣ ನೀನಲ್ಲಿಗೆ ಬರಬೇಕಂತೆ. ಕಾರಣ? ಶೋಣಿತಾಪುರವನ್ನು ಬೆಳಗುವುದಕ್ಕಾಗಿ, ನಮ್ಮ ಒಡೆಯ ಶುಂಭಾಸುರನನ್ನು ಮದುವೆ ಆಗುವುದಕ್ಕಾಗಿ ಉಯ್ಯಾಲೆಯಿಂದ ಇಳಿದು ಬರಬೇಯ ತಾಯಿ. ಮೋಹದ ಮನೆಯೊಳಗೆ ಸಿಲುಕಿದನೇ ಕಳ ಶುಂಭಾಕ್ಯ. ಈತನಾಡಿದ ಮಾತುಗಳಿಂದ ಅದು ಸ್ಪಷ್ಟವಾಯಿತಷ್ಟೇ. ಕೇಳಿದಾಗ ಪಕ್ಕನೆ ನಕ್ಕು ಹೋಯಿತು. ಪರಿಣಾಮದಲ್ಲಿ ಖಳ ಹಸು ಕಳೆದು ದರಗುರುಗಿದನಲ್ಲ, ಕರುಣೆಯಿಂದಲೇ ಬದುಕಿಸುತ್ತೇನೆ. ಬೆದರಿದೆಯ ಮಗನೇ. ನನ್ನ ಮದುವೆಯ ಕುರಿತಾಗಿ ಪೂರ್ವದಲ್ಲಿ ನಾನು ಪಣಬದ್ಧಳಾದವಳಿದ್ದೇನೆ. ಯೋಮಾಂ ಜಯತಿ ಸಂಗ್ರಾಮಿ, ಯೋಮೇ ದರ್ಪಂ ವ್ಯಪೋಹತಿ, ಯೋಮೇ ಪ್ರತಿಫಲೋಲೋಕೆ, ಸಮೇ ಭರ್ತಾ ಭವಿಷ್ಯತಿ. ಯಾವಾತ ಸಂಗ್ರಾಮದಲ್ಲಿ ನನ್ನ ಜಯಿಸುವನು, ಯಾವನು ನನ್ನ ದರ್ಪವನ್ನು ಅಪಹರಿಸುವನು, ಯಾವನು ಲೋಕದಲ್ಲಿ ನನಗೆ ಸಮಬಲನಾಗುವನು, ಅವನೇ ನನ್ನ ಪತಿಯಾಗತಕ್ಕವನು. ಶುಂಭಾಧಿಕನೇ, ನಿಶುಂಭ ಬಲಾಢ್ಯನೇ, ಶಂಭುವೇ ದರಗಿಳಿದರು. ದುರಕ್ಕಾಗಿ ಬೆದರುವ ಹೆಣ್ಣು ನಾನಲ್ಲ, ತಿಳಿಸು ನಿನ್ನ ಒಡೆಯನಿಗೆ.
ವೃಂದಾವನದಲ್ಲಿ ತರುಣಿದ್ದಾಳೆ, ಆಕೆಯನ್ನು ಎಳೆದವು. ಇಲ್ಲಿರುವಂತಹ ವಿಚಾರವನ್ನು ಚಂಡಮುಂಡರ ಮೂಲಕ ತಿಳಿದವರು ನಾವಿದ್ದೇವೆ. ಗೊತ್ತಾಯ್ತಾ? ತದನಂತರ ಸುಗ್ರೀವನ ಸಂಧಾನವನ್ನು ಮುರಿದೆಯ ನಾನೇ ಮುರಿದ ಈಗ ಬಂದವ ಸಾಮಾನ್ಯದವರ ಏನು ಮಹಾ ದೂರಾಕ್ಷಲಿದ್ದೇನೆ. ಓಡಾಗಲೇ ಗೊತ್ತಾಯ್ತು. ಅಂತಹ ರಥವನ್ನು ಏರಿ ಬಾ. ಏರುದಿಲ್ಲ ಅಂತಾದ್ರೆ
ದೇವಿ ನಾರಾಯಣ ನಮೋಸ್ತುತೆ ಶಾಂತಳ ಚಂಡಮುಂಡರ ರುಂಡವನ್ನು ಚಂಡನಾಡುತ್ತಾರೆ ದೂರ್ತಿ ಹಾಗೆ ಜನ ಮುರಿಯುವುದಕ್ಕಾಗಿ ಹೋರಾಡುವೆ. ಭೀಕರವಾದ ಘೋಷ ಕಾಣಿಸ್ತದೆ. ಒಂದು ನೋಡಿದರೆ ಮಣಿಮಯವಾದ ದಿವ್ಯ ಬರೋತ್ಸವನ್ನಾಡರಿ ದಾನವ ಮೂಲಬಲ ಸಹಿತವಾಗಿ ಯುದ್ಧ ಸಿದ್ಧತೆಯಿಂದ ಹೊರಟ ಎಲ್ಲ ಯಾವ ಕಡೆಗೆ ತಿಳಿಯದೆ ಹೋದೆ ವಿಚಾರ. ನಮ್ಮವರೇ ಆದಂತಹ ಚಂಡಮುಂಡರು ಕದಮಾಕಾಂತಾರದಲ್ಲಿ ಬಂಗಾರದ ಉಯ್ಯಾಲೆಯಲ್ಲಿ ತರುಣಿಯವರುಗಳನ್ನು ಕಂಡು ಬಂದು ವಿಚಾರವನ್ನು ತಿಳಿಸಿದ್ದಾರೆ. ಏನಂತ? ಆಕೆಯನ್ನು ಮದುವೆ ಆಗ್ಬೇಕು ನಾನು. ನೀನೇ ನಿರ್ಣಯ ಮಾಡಿ ಮದುವೆ ಆಗುವುದಕ್ಕಾಗಿ ತೀರ್ಮಾನ ಮಾಡಿಕೊಂಡಂತಹ ನಾನು ಸುಗ್ರೀವನನ್ನು ಕಳುಹಿಸಿದೆ. ಯಾಕಾಗಿ? ಸಂಧಾನ ಮುಖೇನ ಕರೆತರುವುದಕ್ಕಾಗಿ. ಸಂಧಾನವನ್ನು ಮುರಿದು ಸಂಗ್ರಾಮವನ್ನು ಬಯಸಿದ್ದಾನೆ. ಸಮರಾಪೇಕ್ಷೆ ಉಳ್ಳ ಹೆಣ್ಣು ನೀನೇ ನಿರ್ಧಾರ ಮಾಡಿ ಕಳುಹಿಸಿದ ಧೂಮ್ರಾಕ್ಷರನ್ನು ಎಳೆದುಕೊಂಡು ಹುಂಕಾರದಿಂದ
ಸುಟ್ಟು ಭಸ್ಮವಾಗಿಸಿದ್ದಾನೆ. ಧೂಮ್ರಾಕ್ಷರನ್. ಮುಂದೆ ಚಂಡಮುಂಡರನ್ನೇ ಕಳುಹಿಸಿದೆ. ಏನಾಯ್ತು? ಚಂಡಮುಂಡರಿದ್ದಾನೆ. ಶಿವ ಶಿವನೇ ಶಿವ ಶಿವನೇ ಮತ್ತೆ ನೀನೀಗ ಮುರಿದು ಎಡೆಮುಡಿ ಕಟ್ಟಿ ಏನು ತರಬೇಕು? ಪ್ರಭೋ ಪ್ರಭೋ, ಆವೇಶ ಸಹಜವೇ, ಆದರೂ ಆಡುವುದನ್ನು ಅವಸರಿಸಬೇಕು. ರಾಕ್ಷಸರಿಗೆಲ್ಲ ವರ್ತಮಾನ ಕಾಲದಲ್ಲಿ ಬಲವಾದಂತಹ ಒಂದು ರಕ್ಷಣೆಯನ್ನು ಒದಗಿಸಿ ಅಧಿನಾಯಕನನ್ನಿಸಿಕೊಂಡು ಲೋಕವಿಶ್ರುತವಾದಂತಹ ನಿನ್ನದ್ದಾದಂತಹ ನೆಗಳತೆಯನ್ನು ಕೇಳಿ ನೋಡಿ ಅನುಭವಿಸಿ ಪರಮಾನಂದವನ್ನು ಹೊಂದಿದವರು ನಾವುಗಳೆಲ್ಲ. ಆದರೆ ಇಂದಿನ ದಿನ ನಿನ್ನದ್ದಾದಂತಹ ಒಂದು ನಿರ್ಣಯ ದಾನವರ ಬದುಕಿನ ಅತಂತ್ರತೆಗೆ ಕಾರಣವಾಗಿ ಪರಿಣಮಿಸ್ತಾ ಇದೆ. ಇದನ್ನು ನೀನು ಅರಿಯದೇ ಇದ್ದವನಲ್ಲ ಪ್ರಭೋ. ಯಾವನೇ ಆಗಲಿ ಒಬ್ಬಾತ ಪ್ರಭುತನವನ್ನು ಹೊಂದಿದವ, ನಾಯಕನನ್ನಿಸಿಕೊಂಡವ, ತನ್ನ ಬದುಕನ್ನು ಹೇಗೆ ಸಾಗಿಸಬೇಕು ಅನ್ನುವುದನ್ನು ಸರಿಯಾಗಿ ಅರ್ಥವಿಸಿಕೊಂಡು ನಿನ್ನ ಸುಖದತ್ತ ಗಮನ ಕೊಡದೆ ನಿನ್ನ ನೊಪ್ಪಿದವರ ಶ್ರೇಯಸ್ಸನ್ನು ಸದಾಕಾಲ ಹಾರೈಸಿ ಅವರ ಸುಖಕ್ಕಾಗಿ ಯಾವ ತ್ಯಾಗಕ್ಕಾದರೂ ಸಿದ್ಧನಾದಂತಹ ಶುಂಭಧರೆ, ಇಂದಿನ ದಿನ ನಿನ್ನ ಕೈ ಕೆಳಗೆ ನೀನೇ ಬೆಳೆಸಿದ ರಾಕ್ಷಸ ವೀರರೆಲ್ಲ ನಿನ್ನ ಕೈಯಾರೆ ನಾಶವಾಗುವಂತಹ ಒಂದು ಸ್ಥಿತಿಗೆ ನೀನು ಕಾರಣನಾಗಿ ಬದಲಾಗುತ್ತೆ ಅಂತಾದ್ರೆ ಏನು ಪ್ರಭೋ ಇದಕ್ಕರ್ಥ? ಅಲ್ಲದೆ ಹೋದರೇನು? ಕಾರ್ಯಕಾರಿಗಳ ವಿವೇಚನೆಯಿಂದ ಗುರು ಲಘುಗಳನ್ನು ಸರಿಯಾಗಿ ಆಲೋಚಿಸಿ ಕೈಗೊಳ್ಳಬೇಕಾದಂತಹ ಕಾರ್ಯ ಯಾವುದು ಅನ್ನುವುದನ್ನು ಸರಿಯಾಗಿ ನಿರ್ಧರಿಸಿ ಕಾರ್ಯಾರಂಭವನ್ನೇ ಸಗುತ್ತಿದ್ದಂತಹ ಶುಂಭಧರೆ ಇಂದಿನ ದಿನ ಆತುರಾತುರವಾಗಿ ಒಂದು ತೀರ್ಮಾನವನ್ನು ಕೈಗೊಂಡಂತೆ ನಮಗೆ ಅನ್ನಿಸ್ತಾ ಇದೆ. ಸುದ್ದಿಗಾಗಿಯೇ ಕಾದಿದ್ದವನ ಹಾಗೆ ಊರು ತಿರುಗುವುದಕ್ಕೆ ಹೋದ ಚಂಡಮುಂಡರು ಬಂದು ಕದಂಬವನದ ಕಾಮಿನಿಯ ಕುರಿತಾಗಿ ವಿವರಿಸಿದರೆ ಅದಕ್ಕಾಗಿಯೇ ಹಾತರಿಯುತ್ತಿದ್ದವನ ಹಾಗೆ ಕಿವಿ ಅರಳಿಸಿ ಆಕೆಯನ್ನು ಕೈ ಹಿಡಿಯುವಂತಹ ನಿರ್ಣಯಕ್ಕೆ ನೀನು ಒಪ್ಪಿಸಿಕೊಳ್ತೀನಿ ನಿನ್ನೆಂದಾದರೆ ಪ್ರಭೋ ಏನಿದರ ಅರ್ಥ? ಕೇವಲ ಮನ್ಮಥನ ಆಟಕ್ಕೆ ಬಳಲಬಹುದಾದ ಸೋಲಬಹುದಾದ ವ್ಯಕ್ತಿತ್ವವಲ್ಲ ನಿನ್ನದ್ದು. ಏನಿಷ್ಟರವರೆಗೆ ಪ್ರಪಂಚದಲ್ಲಿ ಮನ್ಮಥ ಇರಲಿಲ್ವೋ, ಅವನದ್ದಾದ ಕಾರ್ಯ ನಿರ್ವಹಿಸುತ್ತಾ ಇರಲಿಲ್ವೋ, ಆದರೂ ನಿನ್ನನ್ನು ದೆಸೆಗಡಿಸುವುದಕ್ಕೂ ನಿನ್ನ ದೌರ್ಬಲ್ಯವನ್ನು ವಿಜೃಂಭಿಸುವ ಹಾಗೆ ಮಾಡುವುದಕ್ಕೂ ಅವನಿಂದ ಸಾಧ್ಯವಾಗಲಿಲ್ಲವಂತೆ. ಹಾಗಿದ್ರೆ ಈಗಾಗಿದೆ ಅಂತ ಆದ್ರೆ ಅರ್ಥ ಏನು? ಯಾವ ಕಾಲಕ್ಕೂ ಯಾರನ್ನು ಯಾವ ಮನ್ಮಥನು ಏನೂ ಮಾಡಲಾರ. ನಮ್ಮನ್ನು ನಾವು ಒಪ್ಪಿಸಿಕೊಂಡರೆ ನಮ್ಮ ದೌರ್ಬಲ್ಯ ವಿಜೃಂಭಿಸುವುದಕ್ಕೆ ತೊಡಗಿದರೆ ಆಗ ಮನ್ಮಥನೇ ವಿಜೃಂಭಿಸುವುದಕ್ಕೆ ಮುಂದಾಗುತ್ತಾನೆ ಅನ್ನುವುದನ್ನು ನೀನು ಅರಿಯದೇ ಇದ್ದವನಲ್ಲ. ಇಷ್ಟರ ತನಕ ದೃಢವಾದ ವ್ರತವನ್ನು ಕೈಗೊಂಡ ತಾಪಸಿಯಂತೆ ಪರನಾರಿಯರ ಕುರಿತಾಗಿ ಗೌರವ ಭಾವದಿಂದಲೇ ಬದುಕು ಸಾಗಿಸಿದ ನೀನು ಇಂದಿನ ದಿನ
ಕದಂಬವನದ ಕಾಮಿನಿಯ ಕುರಿತಾಗಿ ತೀವ್ರವಾದ ಕಾಮನೆಯನ್ನು ತಳೆದು ಆಕೆಯನ್ನು ಕೈ ಹಿಡಿಯುವಂತಹ ನಿರ್ಣಯದಿಂದ ಇಷ್ಟು ಹಠ ಹಿಡಿದು ಮುಂದುವರಿಯಿತೆಂದಾದರೆ ಪ್ರಭೋ ನಿನಗೆ ಏನಾಗಿ ಹೋಯಿತು, ಏನು ಭ್ರಮೆ ಬಂತಿದೆ? ಎಷ್ಟಾದರೂ ಆಕೆ ಸಾಮಾನ್ಯ ತರುಣಿಯಲ್ವೇ? ಅಲ್ಲ ಪ್ರಭು, ತರುಣಿಯಲ್ಲವೇ ಕೈ ಹಿಡಿಯುವಂತಹ ನಿರ್ಣಯಕ್ಕೆ ಬಂದೆಯಾ ಪ್ರಭು? ಅದೇ ನಿಜವಾದರೆ ಆಕೆಯ ಅಸಾಮಾನ್ಯತೆ ಪ್ರಕಟವಾದ ಕಾಲಕ್ಕೆ ನಿನ್ನ ನಿರ್ಧಾರದಿಂದ ನೀನು ಹಿಂದಕ್ಕೆ ಬರಬೇಕು ತಾನೆ. ನೀನು ಸಾಮಾನ್ಯ ತರುಣಿ ಅಂತ ಹೊರಟೆ, ಅವಳು ಸಾಮಾನ್ಯಳಲ್ಲ, ಈಗಾಗಲೇ ತೋರಿಕೊಟ್ಟಳು. ಹೇಗೆ ಸರಿಯಾಗಿ ಅವಳನ್ನು ಅರ್ಥವಿಸಿಕೊಳ್ಳುವುದಕ್ಕೆ ಅವಕಾಶ ಸುಗ್ರೀವನ ಮೂಲಕವಾಗಿ ನಮಗೊದಗಿ ಬಂದಿತ್ತು. ಚಂಡಮುಂಡರು, ಕೊಂತಕಾರಿಗಳು, ಲೋಕಾನುಭವ ಇಲ್ಲ ಅಂತಲ್ಲ, ಹೆಣ್ಣಿನ ಕುರಿತಾದ ತಿಳುವಳಿಕೆ ಕಡಿಮೆ. ಯಾಕೆ ಸದಾ ಕಾಲ ಹೆತ್ತ ತಾಯಿಗಿಂತ ಭಿನ್ನವಾಗಿ ಪ್ರಪಂಚದ ಯಾವ ನಾರಿಯನ್ನು ಅವರು ನೋಡಿದವರಲ್ಲ. ಆದ್ದರಿಂದಲೇ ಯಾವಳು ಹೆಣ್ಣು ಸಂಸಾರ ಸಾಗಿಸುವುದಕ್ಕಾಗಬಹುದು, ಯಾವಳು ಹೆಣ್ಣು ನಿನ್ನ ಆಮೋದ ಪ್ರಮೋದಕ್ಕೆ ಒದಗಬಹುದು, ಇದರ ವಿವೇಚನೆ ಚಂಡಮುಂಡರ ಮತಿಯ ಮಿತಿಯಲ್ಲಿ ಸಾಲದು. ಆದರೆ ಸುಗ್ರೀವ ಲೋಕಾನುಭವದಿಂದ ಪರಿಪುಷ್ಟನಾದ ಮತಿಯನ್ನು ಹೊಂದಿದವನು. ಆದ್ದರಿಂದಲೇ ಅವನದ್ದಾದಂತಹ ಅಭಿಪ್ರಾಯಕ್ಕೆ ವಿಶೇಷವಾದಂತಹ ಮನ್ನಣೆ ಪುರಸ್ಕಾರ ನೀನು ಒದಗಿಸಬೇಕಿತ್ತು. ಕಂಡವನು ಬಂದಾಡಿದನಲ್ಲ, ಸಾಮಾನ್ಯ ಹೆಣ್ಣಲ್ಲ, ದಾನವ ಕುಲಕ್ಕೆ ಮೃತ್ಯು ರೂಪಳಾಗಿ ಒದಗಿ ಬಂದವಳಿದ್ದಾಳೆ. ಹಾಗಿದ್ರೆ ಏನು ಪ್ರಭು, ಮೂರು ಮೂರ್ತಿಗಳಿಗೂ ನಿನ್ನನ್ನು ಅಲುಗಾಡಿಸುವುದಕ್ಕೆ ಸಾಧ್ಯ ಆಗಲಿಲ್ಲ. ಇಂದಿನ ದಿನ ನಿನ್ನಿಂದ ನಿಯೋಜಿತರಾದ ಧೂಮ್ರಾಕ್ಷ ಚಂಡಮುಂಡಾದಿಗಳ ವಧೆ, ಎಷ್ಟೆಷ್ಟೋ ಸಂಖ್ಯೆಯ ರಾಕ್ಷಸ ವೀರರ ನಾಶ ಎಲ್ಲ ಮಾಡಿದವಳು ಯಾರು? ಒಬ್ಬಳಾಕೆ ಹೆಣ್ಣು. ಹೌದು. ಹಾಗಿದ್ರೆ ಹೆಣ್ಣಿನಿಂದ ಸಾಧ್ಯವಾಗುವ ಕೆಲಸವೇ ಇದು. ಆಗುವುದಾದ್ರೆ ಇದಕ್ಕಿಂತ ಮೊದಲೇ ಆಗಬೇಕಿತ್ತಲ್ಲ. ತಾನೆಂದು ಎದೆಯುಬ್ಬಿಸಿ ವೀರಾವೇಶದಿಂದ ಕದನದ ಕಣದಲ್ಲಿ
ಹೋರಾಟವನ್ನು ಕೊಡಬಲ್ಲ ಛಾತಿ ಉಳ್ಳ ಯಾವ ಗಂಡಸು ಈ ತನಕ ನಮ್ಮನ್ನು ಸೋಲಿಸುವುದರಲ್ಲಿ ಸಮರ್ಥನನ್ನಿಸಿಕೊಳ್ಳಿಲ್ಲ. ಅಂತವರ ಎದೆಯ ಮೇಲೆ ನಮ್ಮ ವಿಜಯದಂಡವನ್ನು ನಾವು ಊರಿದವರು, ನಾವು ವಿಜೃಂಭಿಸಿದವರು. ಒಬ್ಬಳಾಕೆ ಹೆಣ್ಣಿಂದದಾಗುತ್ತದೆ ಎಂದಾದರೆ ಹಾಗಿದ್ರೆ ನಾವೀ ತನಕ ಊರ್ಜಿತವಾಗಿ ಉಳಿಸಿಕೊಂಡ ಗಂಡು ತನಕ ಏನು ಮೌಲ್ಯ? ಹಾಗಿದ್ರೆ ಪ್ರಭು ಏನೋ ಅವಳು ಹೆಣ್ಣಲ್ಲ, ಹೆಣ್ಣಿನಂತೆ ಕಂಡು ಬಂದವಳು ಮಾತ್ರ. ನಮ್ಮ ಗಂಡು ತನಕ ಮದ್ದರೆಯುವುದಕ್ಕೆ ಬೇಕಾಗಿ ಗಂಡು ಅಲ್ಲದ ಹೆಣ್ಣು ಅಲ್ಲದ ಚೇತನ ಹಿಂದಿನ ದಿನ ಸಾಮಾನ್ಯ ಹೆಣ್ಣಿನಂತೆ ಕಾಣಿಸಿಕೊಂಡು ನಮ್ಮ ಚಿತ್ತ ವೃತ್ತಿಯನ್ನು ಚೆನ್ನಾಗಿ ಅರ್ಥ ಮಾಡಿ ನಮ್ಮ ಚಿತ್ತ ವ್ಯಾಪ್ತಿಯನ್ನು ತನ್ನತ್ತ ಸೆಳೆದಿಟ್ಟುಕೊಂಡು ಆ ಮೂಲಕವಾಗಿ ಆಕೆಯದ್ದಾದಂತಹ ಆಮಿಷದಿಂದ ನಮ್ಮನ್ನು ಕಟ್ಟಿ ಹಾಕಿ ನಮ್ಮ ತಲೆ ಕಡಿದು ಇಳೆಯ ಕ್ಷೇಮವನ್ನು ಸಾಧಿಸುವ ಉದ್ದೇಶಕ್ಕಾಗಿ ಬಂದ ಸುಮನಸ ಮಾತೆಯೆಂದು ಸಜ್ಜನ ಪ್ರೀತಿಯೆಂದು ಈ ಲೋಕದಲ್ಲಿ ಖ್ಯಾತಿಯನ್ನು ಗಳಿಸಿದ ಆ ಸರ್ವೇಶ್ವರಿಯೇ ಒದಗಿ ಬಂದಿರಬೇಕು. ಅವಳ ಸುದ್ದಿ ಬೇಡ. ಆಕೆಯನ್ನು ನಾನಾ ರೀತಿಯಾಗಿ ಹೊಗಳುತ್ತಾ ಬಂದ ಆ ವಿಚಾರವೆಲ್ಲ ಬದಿಗಿರಿಸುವಾಗಿಲ್ಲ. ನಿನ್ನ ಕೊನೆ ಅಭಿಪ್ರಾಯವೇನು? ಬಿಡು ಮನದ ಬಿಡು ಮನದ ಮೂರ್ಗದೆಯ ಜಗದೊಡದಿ ಜನರಿಗೆ ಭಕ್ತಿಯುವುದಲೆ ಪಡಬಡುವ ಪಡೆದವಳ ಕಾರುಣ್ಯದಲ್ಲಿ ದಾತ್ರಿಯರಿಗೆ ಜಡದ ಬೀಡನ ವರದ ತದದಲ್ಲಿ ಪಡೆದು ಸುಖವನ್ನು ಕಾಣು ಸುಖವನ್ನು ಬಾಳು ಬಿಡು ಮನದ ಮೂರ್ಗದೆಯ ಬಿಡು ಬಿಡು ಪ್ರಭು ಪ್ರಭೋ ಪ್ರಭೋ ರಕ್ತಬೀಜ ಕೇವಲ ಮೂರ್ಖತನದ ವಾದವಿದು ಅನ್ನುವುದು ಎಳೆಯ ಮಕ್ಕಳಿಗೂ ಗೊತ್ತಾಗುವಷ್ಟು ನಾವು ಮುಂದುವರಿದಾಗಿ ಹೋಯಿತು. ಬಿಟ್ಟು ಬಿಡಿದನ್ನು ಬಂದವಳು ಸಾಮಾನ್ಯಳಲ್ಲ, ತ್ರಿಲೋಕ ಜನಾನಿ. ಆಕೆಯ ಕಾಲಿಗೆರಗುವುದರಿಂದ ನಮ್ಮ ಅಭಿಮಾನಕ್ಕೆ ಏನು ಕೊರತೆಯಾಗುವುದಕ್ಕಿಲ್ಲ. ಬ್ರಹ್ಮ ಕೊಟ್ಟ ಆಯುಷ್ಯದಷ್ಟು ಕಾಲ ಸುಖವಾಗಿ ಬದುಕೋಣ. ಹೋಗಿ ಪಡ ಮಾಡು. ಹೆಚ್ಚು ಬಿಡಬೇಡ ಕೆಲ ಮಾತನ್ನು. ಯುದ್ಧಕ್ಕಾಗಿ ಹೊರಟು ನಿಂತವ ನಾನು. ನಿನಗೆ ಬರುವುದಕ್ಕೆ ಮನಸ್ಸಿದ್ದರೆ ಧ್ವಜಕ್ಕೆ ಭುಜ ಎದೆ ಕೊಟ್ಟು ಬಾ. ಇಲ್ಲದಿದ್ದರೆ ನನ್ನ ಬದುಕಿಗಾಗಿ ಹಂಬಲಿಸಿದ್ದಲ್ಲ, ಮತ್ತೆ ನಿನ್ನ ಸಾವಿಗಾಗಿ ಸಂತಾಪ ಬಂತು. ಆದ್ರೆ ನಿನಗದರ ಗೊಡವೆ ಇಲ್ಲ ಅಂತ ಮತ್ತೆ ನಾನು ಯೋಚಿಸಿ ಮಾಡ್ಲಿಕ್ಕೇನು. ಕೊಡಪಡೆ ಕದಂಬವನದಲ್ಲಿ ಕಂಡು ದೇವಿಯ
ರಕ್ತ ಬೀಜನು ಗಾದೆ ಗರ್ವದಿ ಕುಡಿದ ಜೀವಯನು ಗಾದೆ ಗರ್ವದಿ ಕುಡಿದ ಜೀವಯನು ಮಾಡಿದನು ತನ್ನೊಳಗೆ ಇವಳನ್ನು ತಿಳಿಯದೆ ಇನಿದಾಯ್ದೆ ಚುಂಬನ ಗುಡೆ ಬಾಜಯ ಮಾಡಿ ಬಂದಿಗೆ ಬಂದಿಗೆ ಇವಳು ಬಂದ ಆದನು ನುಡಿದ ಮಾಡಿದನು ನಮನಗಳ ಬೇಡಿದನು ಪಿರಿದು ಕೊಂಡಾಡಿದನು ನಮೋ ನಮಃ ನಮೋ ನಮಃ ನಮೋ ನಮಃ ನೋಡಿದನು ಬೇಡಿದನು ಕೊಂಡಾಡಿದನು ನೋಡಿದನು ಎಂತಹ ವಿಶಿಷ್ಟವಾದ ಅನುಭವ ಇದು. ಕದಂಬ ವನಕ್ಕೆ ಬಂದು ಸೇರಿದರೆ ಒಂದು ಕ್ಷಣಕ್ಕೆ ನಾವೆಲ್ಲ ನಮ್ಮನ್ನೇ ಮರೆತು ಬಿಡುವಂತಹ ಸ್ಥಿತಿ ಒದಗಿ ಹೋಯಿತು. ಒಂದಿಗೆ ಬಂದ ಕೋಟಿ ಸಂಖ್ಯೆಯ ದಾನವ ವೀರರ ಜಯಘೋಷ ಸ್ತಬ್ಧವಾಯಿತು. ನಮ್ಮ ಎತ್ತಿದ ಹೆಜ್ಜೆ ಮುಂದಿರಿಸುವುದಕ್ಕೆ ಸಾಧ್ಯವಾಗದೆ ಒಂಟಿ ಕಾಲಿನಲ್ಲಿ ನಿಲ್ಲಬೇಕಾದ ಪ್ರಮೇಯ ಸೃಷ್ಟಿಯಾಯಿತು. ಹೌದಲ್ಲ, ಈ ತನಕವು ಹಾಗೆಯೇ ಬದುಕು ಸಾಗಿಸಿದವರು 2 ಹೆಜ್ಜೆಗಳನ್ನು ಮುರಿದರೆ ಎಲ್ಲಿ ಬದುಕು ಅತಂತ್ರವಾಗಿ ಹೋಗುತ್ತದೆ ಅನ್ನೋ ಆತಂಕ ಸದಾ ಕಾಲ ನಮ್ಮಲ್ಲಿತ್ತು. ಒಂದೊಂದೇ ಹೆಜ್ಜೆಯನ್ನು ಮುಂದಕ್ಕೆ ಎತ್ತಿಡಿಸಿ ಆ ಮೂಲಕವಾಗಿ ಪರಮೋತ್ಕರ್ಷವನ್ನು ಸಾಧಿಸುವ ಉದ್ದೇಶಕ್ಕಾಗಿ ಹಠ ಹಿಡಿದು ಮುಂದಾದವರು, ಆಂಶಿಕವಾಗಿ ಇದನ್ನು ಕಾರ್ಯಗತಗೊಳಿಸಿಕೊಂಡವರು ಕೂಡ. 14 ಲೋಕಗಳ ಒಡೆತನ, ಪರಿಪೂರ್ಣವಾದಂತಹ ಉಚ್ಛ್ರಾಯವಾದ ಸ್ಥಿತಿ, ಈ ನಿರ್ಣಯಕ್ಕೆ ನಾವೆಲ್ಲ ಬಂದಾಗಿ ಹೋಗಿತ್ತು. ಆದರೆ ಯಾವಾಗ ನಮ್ಮೊಡೆಯ ಕದಂಬವನದ ಕಾಮಿನಿಯನ್ನು ಕಾಮಿಸಿದನೋ ಆ ಕ್ಷಣಕ್ಕರ್ಥವಾಯಿತು, 14 ಲೋಕಗಳು ಕೈವಶವಾದಲ್ಲಿಗೂ ನಾವು ಪರಮಾದ್ಭುತವಾದದ್ದೇನನ್ನು ಸಾಧಿಸಿದ ಹಾಗಾಗಲಿಲ್ಲ. ಬದಲಾಗಿ ಅದಕ್ಕಿಂತ ಹೆಚ್ಚಿನದು ಇನ್ನೂ ಇದೆ. ಹಬ್ಬ ಕಂಡರೆ ಸರಿ ಆ ಸೌಂದರ್ಯಕ್ಕೆ ಸೋತ ಅಂತ ಹೇಳಬಹುದು, ಪರಿಚಯ ಇದ್ದರೆ ಸರಿ ಅವಳದ್ದಾದ ಶೀಲ ಸಂಸ್ಕಾರಾದಿಗಳಿಗೆ ಮನಸೋತ ಅಂತ ನಿಟ್ಕೊಳ್ಬಹುದು. ಈ ತನಕ ನೋಡದೇ ಇದ್ದ, ಗುರುತ ಪರಿಚಯಕ್ಕೆ ಅವಕಾಶ ಇಲ್ಲದೇ ಇರುವ ಯಾವಳ ಒಬ್ಬಳಾಕೆ ಕಾಡಾಡಿಯಾದ ಕಾಮಿನಿಯ ಕುರಿತು 14 ಲೋಕಗಳ ವಿಭುವನ್ನಿಸಿಕೊಂಡಂತಹ ಶುಂಭದೊರೆಗೆ ಇನ್ನಿಲ್ಲದೆ ಇದ್ದಂತಹ ಅಪೇಕ್ಷೆ ಮೂಡುತ್ತದೆ ಅಂತಾದರೆ ಏನಿದು ಅಂತ ಯಾರ ಹತ್ರ ಕೇಳುವುದು? ಹೇಗೂ ಇಲ್ಲಿ ತನಕ ಬಂದು ನಿಂತಾಗಿದೆ. ನೋಡೋಣ ಆ ಹೆಣ್ಣು ಎಷ್ಟು ಅರ್ಥವಾಗುತ್ತಾಳೆ, ಅಥವಾ ಅವಳನ್ನು ಅರ್ಥವಿಸಿಕೊಳ್ಳುವುದಕ್ಕೆ ನಮ್ಮಲ್ಲೆಷ್ಟು ಸಾಮರ್ಥ್ಯ ಇದೆ ಅನ್ನುವಂತಹ ಒಂದು ಪರೀಕ್ಷೆಯನ್ನು ಇನ್ನೂ ನಾವು ಮಾಡಲೇಬೇಕಾಗಿದೆ. ಅರಸುತ್ತಾ ಮುಂದೆ ಹೋಗಿ ಮುಖದ ನಗು ಮಾಸಲಿಲ್ಲ. ಲೀಲಾಜಾಲವಾಗಿ ಉಯ್ಯಾಲೆಯನ್ನಾಡುತ್ತಾ ಕುಳಿತಿರುವಂತಹ ಈಕೆಯನ್ನು ನೋಡಿದರೆ ಲೀಲಾ ವಿನೋದಿನಿ ಎನ್ನುವುದು ಸ್ಪಷ್ಟವಾಗ್ತದೆ. ಬದುಕಿನಲ್ಲಿ ಅಷ್ಟನ್ನು ಗಳಿಸಿದರೆ, ತಾತ್ಕಾಲಿಕವಾದಂತಹ ಸುಖ ಸಿಕ್ಕಿದರೂ ಅದನ್ನು ಸಂತೋಷವಾಗಿ ಒಪ್ಪುವ ಜಾಯಮಾನ ನಮ್ಮದ್ದು. ಆದರೆ ಕೋಟಿ ಸಂಖ್ಯೆಯ ದಾನವರನ್ನು ತಲೆ ಕಡಿದು ಅವರ ರಕ್ತವನ್ನು ಕಾಲುವೆಯಂತೆ ಹರಿಯಗೊಟ್ಟ ಈಕೆಯ ಮುಖದಲ್ಲಿ ಸ್ವಲ್ಪವಾದರೂ ಅಹಂಕಾರ ಬಿಂಬಿತವಾಗಬೇಕೋ ಬೇಡ? ಇಲ್ಲವೇ ಇಲ್ಲ.
ಎಳೆಯ ಶಿಶುವಿನ ಮುಖದಂತೆ ಕಾಣಿಸ್ತದೆ ಈಗಲೂ ಮಗುವಿನ ಮುಗ್ಧತೆ. ಹೌದಲ್ಲ? ಈ ಪ್ರಪಂಚದಲ್ಲಿ ಯಾವನ ಅಂತರಂಗದಲ್ಲಿ ಪ್ರೌಢನೋ ಅವನ ಮುಖದಲ್ಲಿ ಮುಗ್ಧತೆ ಇರ್ತದೆ. ಯಾವನ ಅಂತರಂಗದಲ್ಲಿ ಮುಗ್ಧನೋ ಅವನ ಮುಖದಲ್ಲಿ ಪ್ರೌಢತೆಯನ್ನು ಪ್ರದರ್ಶಿಸ್ತಾನೆ. ಈಗ ನಮಗೆ ಅರ್ಥ ಆಗುತ್ತದೆ, ನಾವೆಲ್ಲ ಇಷ್ಟರ ತನಕ ಪ್ರದರ್ಶನದ ಬೊಂಬೆಗಳು ಮಾತ್ರ ಆದದ್ದು. ಯಥಾರ್ಥವಾದದ್ದು ಏನು ಅನ್ನುವಂತಹ ಅರಿವು ಈಕೆಯನ್ನು ನೋಡಿದ ಕಾಲಕ್ಕೆ ಒಡಮೂಡುವುದಕ್ಕೆ ಮೊದಲಿಟ್ಟಿದೆ. ಶಿವನೇ ಶಿವನೇ ಶಿವನೇ. ಯಾವತ್ತೋ ಈಕೆಯ ದರ್ಶನ ನಮಗಾಗುತ್ತಿದ್ದರೆ ನಮ್ಮ ಬದುಕಿನ ಗತಿ ಬದಲಾಗುತ್ತಿತ್ತೋ ಏನು? ಈಗ ತಿದ್ದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲದೆ ಇದ್ದಷ್ಟು ಮುಂದೆ ಸಾಗಿ ಆಗಿ ಹೋಗಿದೆ. ಪ್ರಪಾತದ ಅಂಚಿಗೆ ಬಂದು ಒಂಟಿ ಕಾಲಿನಲ್ಲಿ ನಿಂತಿದ್ದೇವೆ, ಕಾಲೆತ್ತಿದ್ರೆ ಕೆಳಗೆ. ಇಷ್ಟಾಗುವ ಕಾಲದಲ್ಲಿ ಇನ್ನು ಯಾವ ಕ್ಷಮಾಪಣೆಯ ಮೂಲಕವಾಗಿ ನಮ್ಮ ಬದುಕಿನಲ್ಲಿ ಆಗಿ ಹೋದ ಅಪರಾಧಕ್ಕೊಂದು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವುದಕ್ಕೆ ಬಂದೀತು. ಶಿವನೇ, ಆಗುತ್ತದೋ ಇಲ್ಲೋ ನಮಗೆ ಗೊತ್ತಿಲ್ಲ. ಬದುಕುವ ಹಕ್ಕನ್ನು ನಾವು ಕಳಕೊಂಡಿರಬಹುದು, ಆದರೆ ಹುಟ್ಟುವ ಅಧಿಕಾರದಿಂದ ಹೊರಗೆ ಅನ್ನುವುದನ್ನು ಒಪ್ಪಿಕೊಳ್ಳುವುದಕ್ಕೆ ಬರ್ತದೆ. ಮಾಡಿದ ಕರ್ಮಕ್ಕನುಗುಣವಾಗಿ ಮತ್ತೆ 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 ಈ ಪ್ರಪಂಚದಲ್ಲಿ ಸಂಜನಿಸಲೇಬೇಕಾಗುತ್ತದೆ. ಅದನ್ನು ತಪ್ಪಿಸಿಕೊಳ್ಳುವುದಕ್ಕೆ ನಮಗೆ ಸಿಕ್ಕಿದ ದಾರಿ ಇದು ಅನ್ನುವುದು ನಿರ್ಣಯವೇ. ಆದ್ದರಿಂದಲೇ ಒಡೆಯನಾದಂತಹ ಶುಂಭ ಹಠ ಹಿಡಿದು ಮುಂದಾಗಿರಬೇಕು. ಎಂದಾದರೂ ಒಂದು ದಿನ ಸಾಯಲೇಬೇಕು, ಈ ದೇಹಕ್ಕೊಂದು ಪತನ ಬೇಕು. ರೋಗ ಬಂದು ರುಗ್ನಶಯ್ಯೆಯಲ್ಲಿ ಪಬಡಿಸಿ ಬಂಧು ಮಿತ್ರರ ತಾತ್ಸಾರಕ ಒಳಗಾಗಿ ಬರುವಂತಹ ಸಾವಿಗಿಂತ ಜಗದಂಬೆಯನ್ನೇ ಕೆಣಕಿ ಆಕೆಯ ಮೂಲಕವಾಗಿ ಸಾವನ್ನು ಹೊಂದಿದರೂ ಅದು ಅನುಗ್ರಹಕಾರಕವಾದಂತಹ ಮರಣವಾಗುತ್ತದೆ. ಯಾಕಂದರೆ ಆಕೆಯ ಆಯುಧ ಸ್ಪರ್ಶದಿಂದಲೇ ನಾವೀ ತನಕ ಗಳಿಸಿದಂತಹ ಪಾತಕವೆಲ್ಲ ನಿರಸನವನ್ನು ಹೊಂದುತ್ತದೆ ಅನ್ನುವುದು ನಿರ್ಣಯ. ಆ ಸೌಭಾಗ್ಯ ನಮಗೆ ಬಂತಲ್ಲ. ಸಮುದ್ರಕ್ಕೆ ಬಂದು ಎಲ್ಲಿಯ ನೀರೇ ಸೇರಿದರೂ ಎಷ್ಟು ಕೊಳೆಯಾಗಿದ್ದರೂ ಆಮೇಲೆ ಅದು ಸಮುದ್ರದ ನೀರೇ ಆಗಿ ಉಳಿಯುತ್ತದೆ. ಪ್ರಜ್ವಲಿಸುತ್ತಿರುವಂತಹ ಬೆಂಕಿಗೆ ಯಾವ ಕಸವನ್ನು ತಂದು ಹಾಕಿದರೂ ಅದು ಬೆಂಕಿಯ ಅಂಶವೇ ಆಗಿ ಹೋಗುತ್ತದೆ. ಅದು ಕಸದ ಬೂದಿ ಅಂತ ಬೇರೆ ಮಾಡಲಿಕ್ಕೆ ಬರುವುದಿಲ್ಲ. ಹಾಗಿದ್ದರೆ ನಮ್ಮ ಹಿತವನ್ನು ಲಕ್ಷಿಸಿ ಶುಂಭದ ಈಕೆಯನ್ನು ಕೆಣಕುವುದಕ್ಕೆ ಮುಂದಾಗಿದ್ದಾನೆ ಅನ್ನುವುದು ಸರಿ. ಆದರೂ ಇದು ಆಂಶಿಕವಾದ ಆಲೋಚನೆ ಮಾತ್ರ, ರಕ್ತ ಬೀಜನದ್ದು. ಯಾಕೆಂದರೆ ಆ ಪುಣ್ಯಾತ್ಮ ಬಾಯಿ ಬಿಟ್ಟು ಹೇಳಲಿಲ್ಲ. ಹೇಳುತ್ತಿದ್ರೆ ಗೊತ್ತಾಗ್ತಿದ್ದು ಇದೇ ಉದ್ದೇಶ ಅಂತ. ಎಲ್ಲ ನಮ್ಮ ಕಲ್ಪನಾ ಸಾಮ್ರಾಜ್ಯದ ವಿಹಾರ ಮಾತ್ರ ಇದು. ಅಹುದಾದರೆ ಸರಿ, ಅಲ್ಲದೆ ಹೋದರೆ ಒಡೆಯನ ಅಪೇಕ್ಷೆಯನ್ನು ಕೈಗೂಡಿಸಿಕೊಳ್ಳಲು ಮುಂದಾಗಬೇಕಾದ ಕರ್ತವ್ಯ ಹಾಗೆ ಉಳಿಯುತ್ತದೆ. ಹೋಗಿ ಅಡಿಗೆರಗೋ.
ಮಹೇಶ್ವರಿ ಲೋಕ ಜನನಿ ರಕ್ತ ಬೀಜಾಕ್ಷರ ಅಭಿವಾದನೆಗಳಮ್ಮ. ಎದ್ದೇಳು. ಅಮ್ಮ, ಏನು? ಧನುಜಾಸನಾದಂತಹ ಶುಂಭನ ಅಪೇಕ್ಷೆ ಏನನ್ನುವುದು ನಿನಗೆ ಈಗಾಗಲೇ ವಿದಿತವಾಗಿದೆ. ಹೌದು. ಅನೇಕ ರಾಕ್ಷಸರು ಬಂದು ನೀನಾಡಿದಂತಹ ಪಂಥದಂತೆಯೇ ನಿನ್ನಲ್ಲಿ ಹೋರಾಡಿ ನಿನ್ನನ್ನು ಸೆಳೆದೊಯ್ಯುವಂತಹ ನಿರ್ಣಯಕ್ಕೆ ಬಂದವರು ತಾವೇ ತಮ್ಮ ಗತಿಯನ್ನು ನಿರ್ಣಯಿಸಿಕೊಂಡು. ಹೌದಷ್ಟೇ. ಅಮ್ಮ, ಏನು? ಬರುವಾಗ ನನ್ನೊಂದಿಗೂ ಬಂದಿದ್ದಾರೆ ಕೋಟಿ ಸಂಖ್ಯೆಯ ರಾಕ್ಷಸ ಬೀಜ. ಅದೇ ನೋಡುದು ನಾನು. ನೋಡಿದೆಯಲ್ಲ, ಯುದ್ಧೋತ್ಸಾಹದಿಂದ ಆಯುಧವನ್ನು ಜಳಪಿಸಿ ಕಂಗಳಲ್ಲಿ ಕೆಂಗಿಡಿಗಳನ್ನು ಹೊರಸೂಸಿ ವೀರಾವೇಶವನ್ನು ಪ್ರಕಟಿಸುತ್ತಿರುವ ಅವರ ಅಂತರ್ಯ ನಿನಗೆ ಅರ್ಥವಾಗಬಹುದು. ಸ್ಪಷ್ಟ. ಅಮ್ಮ, ಏನು? ಆದರೆ ರಕ್ತ ಬೀಜನ ಅಂತರಂಗದಲ್ಲಿ ಯಾವ ಭಾವ ಇಲ್ಲ. ಏನು ವ್ಯತ್ಯಾಸ? ಶರದೃತಿವಿನ ಶಶಿಯಂತೆ ಪೂರ್ಣ ಕಲಾ ಶೋಭಿತಳಾದಂತಹ ನಿನ್ನನ್ನು ನಮಗೆ ಅನುಗ್ರಹಕಾರಗಳಾಗಿ ಕರೆದೊಯ್ಯಬೇಕು ಅನ್ನುವಂತಹ ನಿರ್ಣಯಕ್ಕೆ ನಾನೀಗ ಬದಲಾಗಿದ್ದೇನೆ. ಓಹೋ. ಬಂದಾಗ ಕುಂದಣದ ಅಂದಣ ಹೆಗಲಿಗೇರಿಸಿ ನಮ್ಮವರೊಂದಿಗೆ ನಿನ್ನನ್ನು ಮೆರವಣಿಗೆಯಲ್ಲಿ ಕರೆದೊಯ್ದು ನಮ್ಮೊಡೆಯನೊಂದಿಗೆ ನಿನ್ನ ವಿವಾಹವನ್ನು ನೆರವೇರಿಸಿ ನಿನ್ನ ಪಾದ ಸೇವೆಯಿಂದಲೇ ಬದುಕಿನ ಸಾರ್ಥಕ್ಯವನ್ನು ಗಳಿಸುವ ನಿರ್ಣಯಕ್ಕೆ ಬಂದಿದ್ದೇನೆ. ಬರಬೇಕಮ್ಮ, ಬರಬೇಕು. ವರ್ತಮಾನದಲ್ಲಿ ಶುಂಭನ ಬದುಕು ಪ್ರಪಂಚದಲ್ಲಿ ಅಪೂರ್ವವಾದದ್ದು. ತನ್ನ ಸಾಧಕ ಬದುಕಿನಿಂದಲೇ ಲೋಕಕ್ಕೆ ಅಗ್ರೇಸರನಾಗಿ ಗುರುತಿಸಿಕೊಂಡವನಿದ್ದಾನೆ ಶುಂಭ. ಬೆಳೆದದು ತಪ್ಪಲ್ಲ. 14 ಲೋಕಗಳಿಗೆ ಅಧಿಕಾರಿಯಾದ ಪಾತ್ರಕ್ಕೆ ನಾನು ಪ್ರಶ್ನಿಸಲಿಲ್ಲ. ಯಾವಾಗ ದೇವತೆಗಳನ್ನು ಕಂಡಲ್ಲಿ ಬೆಂಬಿಡದೆ ದಂಡಿಸುವ ಮೂಲಕವಾಗಿ ಅವರಿಗೆ ಭವಿತವ್ಯವನ್ನ ಕಟ್ಟಿಕೊಳ್ಳುವುದಕ್ಕೆ ಮತ್ತೆ ಅವಕಾಶವಿಲ್ಲವೆನ್ನುವಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡ್ತೀರಿ ಅಂತಾದರೆ ನೀವು ಪ್ರಶ್ನಾರ್ಹರೇ ಸರಿ, ಶಿಕ್ಷಾರ್ಹರೇ ಸರಿ. 4 ಮಂದಿಗೆ ಉಪಕಾರ ಮಾಡಿದವನಿಗೂ 4 ಮಂದಿಗೆ ಅಪಕಾರ ಮಾಡಿದವನಿಗೂ ಬದುಕಿನಲ್ಲಿ ಒಂದೇ ಪ್ರಾಪ್ತಿಯಲ್ಲ. ಶುಂಭನಿಗೆ ಮದುವೆಯ ಬಯಕೆ, ಮದುವೆಯೋ ಮರಣದ ಬೆಸುಗೆಯೋ ತೀರ್ಮಾನ ನನ್ನದ್ದು. ಕೈಯಲ್ಲಿರುವ ವರ್ಣಮಾಲಿಕೆ ಕೊರಳಿಗೆ ಅಂತ ಭಾವಿಸಬೇಡ. ಅವನ ಬದುಕಿಗೆ ಅದು ಮರಣ ಮಾಲಿಕೆ. ಕಾಲ, ಕಾಮ, ಕರ್ಮ ಭಾವತ್ರಯಗಳಿಂದ ಬಂಧಿತನಾಗಿರುವ ನಿನ್ನೊಡೆಯ ಶುಂಭನೊಬ್ಬ ಮೂರ್ಖ ರಣಹೇಳಿ.
ದೇವಿ ನಾರಾಯಣ ನಮೋಸ್ತುತೆ ಶಾಂತಳಾಗಂ ಬರ್ತು ಇದಕ್ಕಾನಗ ಕೊರ್ನಂಚಿನ ಸೇವೆ ಸೇವಾ ಕರ್ತಾರೆ ಸೇವಾ ಕೊಡ್ತಾರೆ ಸೇವಾ ಕರ್ತಾರೆ ಆವಡ ಬರಕ್ಕೆ ಬನ್ನಿರಂಜಿ ಕಾಲಗೆ ಬೂಟರಂಜಿ ಕಾಲಗೆ ಇನ್ಕಾನ ಆಗ್ಲೇ ಕೊರ್ಪಿನಂಚಿನ ಯೋಗ ಬತ್ತನೆ ಹೆಂಗೆ ತೆತ್ತೊಂಚಿನ ಒಂಜಿ ಪೊರ್ತು ಬತ್ತನಿ ಆವಡ ಕೊರ್ನಂಚಿನ ಸೇವೆಡು ಒಬ್ಬ ರೀತಿಯ ತಪ್ಪು ತಾಂಗ್ ದಶ ದೋಷ ಎಂಚಿನ ಇತ್ತಿಂದಾಣಲ್ಲ ಅವಿನನ್ನು ಮಟ್ಟೆಲ್ಗೆ ಬಾಡೊಂದು ಪೋಯ್ನಲ್ಪ ಬತ್ತಿಲ ಒಪ್ಪ ಕಾತ್ರ ರಕ್ಷಣೆ ಕೊಡ್ತಲಿಂದ ಪನ್ಪಾವೆ 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 ಭಾಗವತರ ಭಾರಿ ಬದಂಡರು ಅತಿ ಬಾಲ ಮನಸ್ಸುದ ಭಾಗವತಿ ಉಡಾಲದಲ ಇಪ್ಪುಣವು ಅಮ್ಮ ವನ್ಪಿರಂಚಿನ ದುನಿಪು ಅತಿ ಲೋಕದ ಸುರೂತ ಸಂಗೀತವು ಕೇಳು ಬಂಡ ಅಮ್ಮ ವನ್ಪಿರಂಚಿನ ದುನಿಪು ಆ ಅಮ್ಮ ವನ್ಪಿರಂಚಿನ ಶಬ್ದ ಏಪು ಮುಟ್ಟ ಇರ್ನ ಉಡಾಲದಲ ಉಂಡ ಅರೆ ಮುಟ್ಟ ಪೋಯ್ನಲ್ಪ ಬತ್ತಿನಲ್ಪ ಅಪ್ಪೆ ಕಾತ ರಕ್ಷಣೆ ಕೊಡ್ತಲಿಗೆ ಅಪ್ಪೆನ ಭಯ ಉಂಡಿಗೆ ಅಂತ ಮನ್ಪ ಅದು ಗರ್ಪೆ ಚಂಡ ಒಂಜಿ ಕೋಲು ರಡ್ಡು ವಾಕೈತ ಕೋಲು ಎತ್ತ ಕೆಲಸ ಮಲ್ತ ಮಂದಿ ಏರ್ಲ ಕೇಂಡಿ ಜೇರಿ ಚೆಂಡಡ್ದು ಬತ್ತಿನಂಚಿನ ನಾದಗು ಬೇಲೆ ಚೆಂಡಡ್ದು ಬತ್ತಿನಂಚಿನ ದುನಿಪ್ಪುಗು ಬೇಲೆ ಒಂದಾನಿ ಕಿತ್ತಂದಾನು ಆಟಲಾಗಿಂದನು ಕೂಟಲಾಗಿಂದನು ಮನ್ಪನವು ಸತ್ಯ ಇಂಚನೆ ಶುದ್ಧ ಮನಸ್ಸು ಸೇವೆ ಮತ್ತೊಂದು ಬತ್ತಾರೆ ಮಣ್ಣಂದ ಅನ್ನ ಇರಗೊಂಜಿ ಜತೆ ಮಲ್ತದ್ದು ಕೊಡ್ತೆ ಜತೆಯಾದ ಆಟ ತೀರ್ಲ ವೈದೆ ಇಲ್ಲದಲ್ಲ ಈ ಸಂತೋಷ ನೆಮ್ಮದಿ ಕೊರ್ದು ಹೋಯ್ನಲ್ಪ ಬತ್ತಿನಲ್ಪ ಅಪ್ಪೆಗೆ ಆತ ರಕ್ಷಣೆ ಗೊತ್ತಲಿಗೆ ಅಂತ ಬಣ್ಪಾದು ಕೊರ್ದು ಚೆಂಡದ ಗಂಡುಗಳಿಗೆ ಅಂತ ಬಣ್ಪಾದು ಕೊಡ್ತೆ ಇರ್ನ ಕುಟುಂಬದಾಗ್ಲೆಲ್ಲ ತಂದು ಒಯ್ದಾರ ಈರು ಬಾತ್ಯರ್ಜಾರ ಇರ್ನ ಮದ್ದಲೆ ಬಾತ್ಯರ್ನತಿ ಲೋಕ ಮುಕ್ಕಡ್ಲಂಚನೆ ನಮ ಬಾತ್ಯರ್ನತ ನಮ ವಲ್ತಿನಂಚನ ಸಾಧನ ಬಾತ್ಯರೋಡು ನಮ ವಲ್ತಿನಂಚನ ಕೀರ್ತಿ ಬಾತ್ಯರೋಡು ಅವಳು ಶುದ್ಧ ಮನಸ್ಸು ಸೇವನ ಹೊತ್ತದ ಒತ್ತರ ಬಣ್ಣಂದ ಅಣ್ಣ ಅಪ್ಪನ ರಕ್ಷಣೆ ಹೊಂಡಿಗೆ ಮದ್ದಳದ ಮಾತ್ರಿಗೆ ಗರ್ಪೆ ಅಂಚೆ ನನ್ನ ಸೇವನೆ ಹೊತ್ತದ ಒತ್ತಿನ ಎಲ್ಲೇ ಶಿಶು ಒಂಚೂರು ಆರೋಗ್ಯದ ಸಮಸ್ಯೆ ಬತ್ತನತಿ ಶುದ್ಧ ಮನಸ್ಸು ಸೇವನೆ ಮಲ್ತೊಂದು ಬತ್ತಾರಂದ ಅಂಡ ಗಂಧ ತರೆತನ್ನ ಮಾತ್ರ ಪರಿಮಳ ಲೋಕರ್ಮೆಗೂ ಗೊತ್ತಾಗುಂಡು ಅಲೆ ತುಳಿತನ್ನ ಮಾತ್ರ ಸತ್ವ ಲೋಕರ್ಮೆಗೂ ಗೊತ್ತಾಗುಂಡು ಶುದ್ಧ ಮನಸ್ಸು ಸೇವನೆ ಮಲ್ತೊಂದು ಬತ್ತಾರ ಬಣ್ಣಂದ ಅಂಡ ಅಪ್ಪನ ರಕ್ಷಣೆ ಹೊಂಡಿಗೆ ಅದು ಹೊಣ್ಪಾದು ಕೊರ್ಪೆ ಸರಿ ಭಾರಿ ಉಡ್ತಾರೆ ಭಾರಿ ಬಿಟ್ಟಿ ರತೆ ಅಪ್ಪನ ಸೇವೆ ಉಂಟು ಒಂಜೆ ಕಾರಣದ ಹತ್ರ ರಾತ್ರದ ನಿದ್ರೆ ಬಿಡ್ತು ಮತ್ತು ಅಪ್ಪನ ಸೇವೆಗೆ ಕೊಳ್ಳೊಂಡರು ಶುದ್ಧ ಮನಸ್ಸು ಸೇವನೆ ಮತ್ತೊಂದು ಬತ್ತಿನ ನಿಖಿಲಿಗೆ ಪೋಯಿನಲ್ಪ ಬತ್ತಿನಲ್ಪ ಅಪ್ಪನ ಸೇವನೆ ಅವಕಾಶ ಉಂಡಿಗೆ ಆರೋಗ್ಯ ಕೊಡು ಉವೇರಿತು ದುರಿತ ಬೈತಿಗೆ ಅಪ್ಪಗೆ ರಕ್ಷಣೆ ಕೊಡ್ತಲ್ಲ ಪಂಪಾವೆ ಅಂತೆ ನಿನ್ನ ಪುಣ್ಯಕಥನ ತೀರ ಕುಲ್ದಿರಂಚಿನ ಕಲಾಭಿಮಾನಿಲು ಸುರುಕು ಬತ್ತದು ಗೋಪಿನಾಥ ಅರ್ಧ ತೂದು ವಿಮರ್ಶೆ ಮಲ್ಪುಣ ತಕೇರಿ ಮಟ್ಟ ಕುಳಿದು ಪೂರ್ಣ ಕಥೆಯನ್ನು ಪೂರ್ಣ ಸತ್ವವನ್ನು ತೆರೆಯುಂಡಂಚಿನ ಕ್ಲೇ ಶುದ್ಧವಾಯಿನ ಕಲಾಭಿಮಾನಿಲು ಇಂಚಿನ ಕಲಾಭಿಮಾನಿಲು ಒಡೆಮುಟ್ಟ ಉಳ್ಳರ ಅಡೆಮುಟ್ಟ ಕಲೆ ಒರಿಯುಂಡು ಯಕ್ಷಗಾನ ಒರಿಯುಂಡು ಬನ್ಬಿನವು ಸತ್ಯ ಅವಳು ಪೂರ್ಣ ಕಥೆಯನ್ನು ಪೂರ್ಣ ಸತ್ವವನ್ನು ತೆರೆಯುಂಡು ಬತ್ತಿನ ಎಲ್ಲ ಕಲಾಭಿಮಾನಿಲೆಗೆ ಎಲ್ಲ ಮಂಗಾಲಿಂಚಿನ ಕಲಾಭಿಮಾನಿಲೆಗೆ ಹೋಯ್ನಲ್ಪ ಬತ್ತಿನ ಒಪ್ಪಬೇಕಾದ ರಕ್ಷಣೆ ಕೊಡ್ತಾರೆ ಪಂಪಾವೆ ಅವಳು ಅಮೃತಗಳಿಗೆ ಬೋಂದನ್ನು ವಿಷಗಳಿಗೆ ಬರೋದನ್ನು ವಿಷಗಳಿಗೆ ವರ್ಪಣೆ ತುಂಬ ಮೂಲ ಸಮಸ್ಯೆ ಅವ್ರನ್ನ ಇಟ್ಟೈತಿ ಅಸರವಿನ ಉಂಡಿಗೆ ವಸಂತರ ಆ ನಡೆದಿನ ಮುಟ್ಟಿಯನ್ನು ಸೇವನೆ ಮತ್ತೊಂದು ಬತ್ತಿನ ಶಿಶು ಈತ ಶುದ್ಧ ಮನಸ್ಸು ಸೇವನೆ ಮತ್ತೊಂದು ಬತ್ತಾರ ಬಣ್ಣ ನಾನು ಇಲ್ಲದೊಲೆ ನೆಮ್ಮದಿ ಪೋಯಿನಲ್ಲಿ ಭಕ್ತಿ ನೆನಪ ಮನಸ್ಸಿಗೆ ಸಂತೃಪ್ತಿಯನ್ನು ಕೊಡ್ತು ಅಪ್ಪಗಾದ ರಕ್ಷಣೆ ಕೊಡ್ತಾರೆ ಮಣ್ಪಾವೆ ಅಸರದೆತ್ತುವೆ
ಕರುಣೆ ಎಂಬುದಾಗಿ ಯುದ್ಧವನ್ನು ಮಾಡಿದರೆ ಚಂಡಿಕೆಯಾಗಿ ಬಂದಳೆ. ಯರುಣಾಸುರ ಏನು ಎಷ್ಟು ಎಂಬುದನ್ನು ಈ ಪ್ರಪಂಚಕ್ಕೆ ತಿಳಿಸಬೇಕಾದರೆ ನಾವು ಬದುಕಿರಬೇಕು. ಅದಕ್ಕಿಲ್ಲಿರುವುದಲ್ಲ ಗುರುಗಳು ಶುಕ್ರಾಚಾರ್ಯ. ಈಗ ನಿನ್ನಾದ್ರೂ ಇಂಥವ ಶುಂಭ ಸಾಮರ್ಥ್ಯದ ನಿನ್ನನ್ನು ಮದುವೆ ಆಗುವುದಕ್ಕಾಗಿ ಬಂದವ ಶುಂಭ. ಸಂತೋಷಗೊಂಡೇನು ಮುಂದಕ್ಕೆ ಖಳದ ಭೀತಿ ನನಗಿಲ್ಲ ಮಗನೇ. ಮುಂದಕ್ಕೆ ಈ ರೂಪ ಕಾಣುವ ಬಗೆ ಹೇಗಮ್ಮ? ಬರುವ ವೈವಸ್ವತ ಮನ್ವಂತರದ 28ನೇ ಚತುರ್ಯುಗದ ದ್ವಾಪರದಂದು ಯಶೋಧ ಗರ್ಭ ಸಂಭವಳಾಗಿ ನಂದಗೋಪನ ಮನೆಯಲ್ಲಿ ಮಾಯೆಂಬ ಅಭಿಧಾನದಿಂದ ಕಾಣಸಿಗುವುದಕ್ಕಿದ್ದೇನೆ. ಓಹೋ, ನೋಡಿದೆಯಲ್ಲ, ಸಮರ ಭೂಮಿಯಿಂದ ತಳಬರಿಸಿಕೊಂಡು ಅವನು ಶುಂಭನ ಮಾತೆರಳು ದೈತ್ಯ. ಅವನ ವಧೆಗೆ ಬೇಕಾಗಿ ಬರುವ ವೈವಸ್ವತ ಮನ್ವಂತರದ 28ನೇ ಚತುರ್ಯುಗದ ಕಲಿಯುಗದ ಆದಿಭಾಗದಂದು ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ಆವಿರ್ಭವಿಸಿಕೊಳ್ಳುವುದಕ್ಕಿದ್ದೇನೆ. ಷಟ್ಪದಿಯ ಭ್ರಮರವೇ ನಾನಾಗಿ ಭ್ರಾಮರಿ ಎಂಬ ಅಭಿಧಾನವನ್ನಾದ್ದು ಅರುಣನ ಪ್ರಾಣವನ್ನೇ ಬೀರಿ ಲೋಕದಲ್ಲಿ ಧರ್ಮವನ್ನು ಸ್ಥಿರಗೊಳಿಸುವುದಕ್ಕಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ದೇವಲೋಕವ ಆಳು
ರೀತಿಯಾಗಿ ಮಹಾಮಾತೆಯು ದುಷ್ಟರನ್ನೆಲ್ಲ ವಧಿಸಿದಂತಹ ರೀತಿಯನ್ನು ಕಂಡು ಸಂತೋಷದಿಂದಲೇ ಸುಮವೃಷ್ಟಿಯನ್ನು ಗೈದವರಿದ್ದೇವೆ. ದೇ ಎನ್ನುವುದರಿಂದ ದೇಹ ಶುದ್ಧಿ, ವಿ ಎನ್ನುವುದರಿಂದ ವಿದ್ಯಾಪ್ರಾಪ್ತಿ, ಮಾ ಎನ್ನುವುದರಿಂದ ಮಹಾಲಕ್ಷ್ಮಿ ಒಲಿಯುವಳು, ಹ ಎನ್ನುವುದರಿಂದ ಹರಿಹರನ ಪದವು ಸಿದ್ಧಿಸುವುದು, ಮೇಲಿಂದ ತ್ರೈಲೋಕ್ಯವು ಪ್ರಾಪ್ತಿಯಾಗುವುದು. ಇದುವೇ ಶ್ರೀ ದೇವಿ ಮಹಾತ್ಮೆ. ಇದನ್ನು ಕಂಡಂತಹ ನಾವು ನೀವುಗಳೇ ಧನ್ಯರು. ಯಾರು ಶ್ರದ್ಧಾಭಕ್ತಿಯಿಂದ ಸೇವಾರೂಪವಾಗಿ ಆಡಿಸಿದರೋ, ಯಾರೆಲ್ಲ ನೋಡಿ ಕೇಳಿದರೋ, ಯಾರು ಹಾಡಿ ಕುಣಿದರೋ, ಯಾರೆಲ್ಲ ಸಹಕರಿಸಿದರೋ ಸಕಲರಿಗೂ ಕೂಡ ಕಲಾಮಾತೆಯಾದ ಭ್ರಮರಾಂಬೆ ಹಾಗೂ ಮಹಾಗಣಪತಿಯು ಸನ್ಮಂಗಳವನ್ನು ಅನುಗ್ರಹಿಸಲಿ ಎನ್ನುವ ಹಾಗೆ ಪ್ರಾರ್ಥಿಸುತ್ತಾ ಪುಣ್ಯಕಥಾನಕಕ್ಕೆ ಮಂಗಳಗೀತೆ ಹಾಡುವರೆ ಸಭಾಸದರಿಂದ ಅಪ್ಪಣೆಯನ್ನು ಯಾಚಿಸ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಳಂ ಶ್ರೀ